ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ ಹರೆ ಹರೆ. ಹರೆ ಕೃಷ್ಣ ಕೃಷ್ಣ ಹರೆ ಹರೆ, ಹರೆ ರಾಮ ರಾಮ ಹರೆ ಹರೆ. ಜಯ ಪ್ರಭುಪದ ಜಯ ಪ್ರಭುಪದ, ಜಗದ್ಗುರು ಶ್ರೀಲ ಪ್ರಭುಪಾದ. ಜಯ ಗುರುದೇವ ಗುರುದೇವ ಗುರುದೇವ, ಜಯ ಗುರುದೇವ. ನಿತ್ತಾಯ್ ಗೌರ ಹರಿಬೋ ಹರಿಬೋ ಹರಿಬೋ, ನಿತ್ತಾಯ್ ಗೌರ ಹರಿಬೋ. नाम संकीर्तन की जय. जगन्नाथ. हरे कृष्णा. राजेश्वरी माता जी प्रणाम. ಎಲ್ಲರೂ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಹೌದು ಮಾತಾಜಿ, ಕಾಣಿಸ್ತದೆ ಕಥಾ. ಸೊ ಭಗವಂತನ ರಥ ಕಥಾ ಬಗ್ಗೆ ನಾವು ಶುರು ಮಾಡೋಣ. ಓಕೆ, 3 ದಿವಸ, ಆಕ್ಚುಲಿ 6 ದಿವಸದ ಪ್ರೋಗ್ರಾಮ್ ಇದು, ಬಟ್ 3 ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡೋಕೆ ಜಾಸ್ತಿ ಸಮಯ ಇಲ್ಲ. ಬರೋ ಶುಕ್ರವಾರನೇ ಭಗವಂತನ ರಥಯಾತ್ರೆ ಇರೋದ್ರಿಂದ 3 ದಿವಸದಲ್ಲಿ ನಾವು ಆದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಓಕೆ, ಸೊ ಎಲ್ಲರಿಗೂ ಸ್ವಾಗತ ಇದೀರ ಈ ಒಂದು ಸ್ಪೆಷಲ್ ಭಗವಂತನ ಉತ್ಸವದ ಕಾರ್ಯಕ್ರಮಕ್ಕೆ. ಜಗನ್ನಾಥ್ ಬಲದೇವ್ ಸುಭದ್ರ ಮಾಯ್ಕಿ ಜೈ. ಸೊ ಹಿಸ್ ವೀಲ್ಸ್ ವಿಲ್ ಬ್ಲೇಸ್ ಫಾರ್ ಆಲ್ 6 days. ಭಗವಂತನ ಒಂದು ರಥದ ಒಂದು ಚಕ್ರ ಏನಿದೆಯಲ್ಲ, ಆ ಚಕ್ರದ ಒಂದು ಏನಂತಾರೆ, ಭಗವಂತನ ಒಂದು ಕತೆ, ಭಗವಂತನ ಒಂದು ಉತ್ಸವದ ಬಗ್ಗೆ ನಾವು ಕೇಳ್ತಾ ಇದ್ರೆ ನಮ್ಮ ಜೀವನ ಧರ ಆಗುತ್ತೆ. ಸೊ ಇಸ್ ವೀಲ್ಸ್ ವಿಲ್ ಬ್ಲೇಸ್ ಫಾರ್ ಆಲ್ 6 days. ಸೊ ಈ ಎಲ್ಲಾ 6 ದಿವಸದ ಕತೆ ಏನಿದೆಯೋ ನಾವ್ ಈ 3 ದಿವಸದಲ್ಲಿ ಕೇಳಿ ನಮ್ಮ ಜೀವನ ಧನ್ಯ ಮಾಡ್ಕೊಂಡು ಶುರು ಮಾಡೋಣ. जगन्नाथ बलदेव सुभद्रा माई की जय. गौर निताई भगवान के जय. परशुराम भगवान के जय. वामन देव भगवान के जय. गिरिराज गोवर्धन के जय. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्तवृंद. ಭಗವಂತನ ಒಂದು ಸ್ಪೆಷಲ್ ಪ್ರಾರ್ಥನೆ ಇದು. ಯಾರು? ಜಗನ್ನಾಥ್ ಬಲದೇವ್ ಸುಭದ್ರ ಅವ್ರದ್ದು. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಭ್ಯಂ ಜಗನ್ನಾಥಾಯ ತೇ ನಮಃ. ಏನಿದ್ರ ಅರ್ಥ? I offer my humble prostrate obeisances to internal supreme power Sri Jagannatha, the super soul of all living beings. He resides with his divine elder brother Balabhadra and little sister Sri Devi Subhadra in the most holy abode of Nilachala. So Nilachala ಧಾಮ ಬಂದ್ಬಿಟ್ಟು ಪೂರಿ. ಇವತ್ತು ನಾವೇನ್ ನೋಡ್ತೀವೋ ಪುರುಷೋತ್ತಮ ಕ್ಷೇತ್ರ, ಜಗನ್ನಾಥ್ ಪೂರಿ ಅಂತ ಕರಿತೀವಲ್ಲ, ಆ ಪೂರಿ ಜಾಗಕ್ಕೆ ನೀಲಾಚಲ ಅಂತ ಕರೀತಾರೆ. ಸೊ ನೀಲಾಚಲ ತುಂಬಾ ಮಹಿಮೆ ಇದೆ. ಸೊ ನಾವು ಕೇಳೋಣ ಈ 3 ದಿವಸದಲ್ಲಿ. ಸೊ ಭಗವಂತ ಜಗನ್ನಾಥ ಯಾರಪ್ಪ? ಪರಮಾತ್ಮ ಅಲ್ವಾ?
ಭಗವಂತ ಎಲ್ಲಾ ಜೀವರಾಶಿಗಳು ಪರಮಾತ್ಮನಾಗಿ ನಿವಾಸನಾಗಿದ್ದಾನೆ. ಸೊ ಭಗವಂತ ಜಗನ್ನಾಥ ಅವನ ಅಣ್ಣನಾದಂತ ಬಲರಾಮನ ಜೊತೆ ಮತ್ತೆ ಸುಭದ್ರ ದೇವಿ ಸುಭದ್ರ ಬಂದ್ಬಿಟ್ಟು ಯೋಗಮಾಯ ಭಗವಂತನ ಅಂತರಂಗ ಶಕ್ತಿ ಸುಭದ್ರಾ ದೇವಿ. ಸೊ ಭಗವಂತನ ಎಲ್ಲಾ ಲೀಲೆಗಳಲ್ಲೂ ಇವರು ಭಗವಂತನ ಎಲ್ಲಾ ಲೀಲೆಗಳನ್ನ ಏರ್ಪಾಡು ಮಾಡ್ತಾರೆ ಬಲರಾಮ ಮತ್ತೆ ಸುಭದ್ರ ದೇವಿ. ಓಕೆ, ಸೊ ಆ ರೀತಿಯಲ್ಲಿ ಭಗವಂತ ಎಲ್ಲಾ ಒಂದು ಲೀಲೆಗಳನ್ನ ನಡ್ಸ್ಕೊಂಡು ಹೋಗ್ತಾನೆ. ಸೊ ಅದು ಇವರ ಒಂದು ಇವರ ನಮ್ಮ ಪ್ರಣಾಮ ಮಾತ್ರ. ಮತ್ತೊಂದ್ಸಲ ನೋಡೋಣ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಂ ಜಗನ್ನಾಥಾಯ ತೇ ನಮಃ. ಓಕೆ, ಮಹಾಮಂತ್ರ. ಇದು ರಾಧಾಮಾಧವ್, ನಮ್ಮ ಮಾಯಾಪುರ ದೇವಸ್ಥಾನದ ನಂತರ ರಾಧಾಮಾಧವ್ ಫೋಟೋ ಇವರ ವಿಗ್ರಹ ಇತ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ರು ಒಂದ್ಸರಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ ಮಹಾಮಂತ್ರ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಎಲ್ಲ ಡಿವೋಟೀಸ್ ಈ 1 ಗಂಟೆ ಓಕೆ ಯಾವುದೇ ರೀತಿ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲ ನಿಮ್ಮ ಮೊಬೈಲ್ ಸೈಲೆಂಟ್ ಅಲ್ಲಿ ಹಾಕ್ಬಿಡಿ. ಓಕೆ, ಎಲ್ಲೂ ಎದ್ದು ಹೋಗ್ಬೇಡಿ, ಯಾವ ಅಡ್ಗೆ ಶುರು ಮಾಡ್ಬೇಡಿ. 1 ಗಂಟೆ ನಾವು ಕೇಳ್ಸ್ಕೊಂಬೋಣ ಈ ಕಥೆನ. ಓಕೆ, 2 ದಿವಸದ ಕತೆ ಕೇಳ್ತಿದೀವಿ ನಾವು. ಸೊ ಹಾಗಾಗಿ ಪೂರ್ತಿ ಮನ್ಸಿಟ್ಟು ನಾವು ಕೇಳೋಣ. ಅಂಡ್ ಇದನ್ನ ನಾವು ಮಾಡ್ತಾ ಇರೋದು ವರ್ಚುವಲ್ ಯಾತ್ರಾ ಅಲ್ವಾ. ನಾವೇ ಯಾತ್ರಾ ಅಂದ್ರೆ ಏನು, ನಾವಾಗೆ ಖುದ್ದಾಗಿ ಹೋಗೋದು ಅಲ್ವಾ. ಬಸ್ಸು ಟ್ರೈನಲ್ಲೋ ಹೋಗಿ ಯಾತ್ರಾ ಮುಗಿಸ್ಕೊಂಡ್ ಬರೋದು, ಅದು ಒಂದು ಯಾತ್ರೆ. ಈಗ ನಾವು ಮಾಡ್ತಾ ಇರೋದು ವರ್ಚುವಲ್ ಯಾತ್ರಾ, ಅಂದ್ರೆ ಆನ್ಲೈನ್ ಅಲ್ಲೇ ನಮ್ಮ ಮನೇಲೆ ಕುತ್ಕೊಂಡು ಝೂಮ್ ಅಲ್ಲಿ ಜಾಯ್ನ್ ಆಗಿ ನಾವು ಯಾತ್ರಾಕ್ ಹೋಗ್ಬಿಟ್ಟು ಬರ್ತೀವಿ. ಸೊ ಹಾಗಾಗಿ 1 ಗಂಟೆ ನೀವು ನಮ್ಮ ಜೊತೆ ಎಲ್ಲರೂ ಇರ್ಬೇಕು. ಓಕೆ, ಎಲ್ಲೂ ಹೋಗೋದಿಲ್ಲ. ಸೊ ಅದು ಈ ವರ್ಚುವಲ್ ಯಾತ್ರಾ ವಿತ್ ಡಿವೋಟಿ. ಸೊ ಇವತ್ತು ನಾವು ನೋಡ್ತಾ ಇರೋದು ಪೂರಿ ಒರಿಸ್ಸಾ ಅನ್ನೋ ಒಂದು ಜಾಗದ ಬಗ್ಗೆ. ಓಕೆ, ಈಗ ಏನಂದ್ರೆ ನಿಮ್ಗೆಲ್ರಿಗೂ ಗೊತ್ತು 4 ಚಾರ್ ಧಾಮ್ ಅಂತ ಹೇಳ್ತಾರೆ ಅಲ್ವಾ. ಚಾರ್ ಧಾಮ್ ಅಂದ್ರೆ ಯಾವ್ದ್ಯಾವ್ದು? ಬದ್ರಿನಾಥ, ದ್ವಾರಕಾ, ಪೂರಿ, ರಾಮೇಶ್ವರ. ಆಯ್ತಾ. ಸೊ ಒಂದೊಂದು ಜಾಗಕ್ಕೂ ಒಂದೊಂದು ಮಹಿಮೆ ಇದೆ, ಒಂದೊಂದು ಯುಗದಲ್ಲಿ ಒಂದೊಂದು ಆ ಧಾಮದ ಒಂದು ಮಹಿಮೆ ಇದೆ. ಓಕೆ, ಸೊ ಬದ್ರಿನಾಥ ಬಂದ್ಬಿಟ್ಟು ಸತ್ಯಯುಗಕ್ಕೆ ಏನದು ಸತ್ಯಯುಗನ ರೆಪ್ರೆಸೆಂಟ್ ಮಾಡುತ್ತೆ ಬದ್ರಿನಾಥ. ದ್ವಾರಕ ಬಂದ್ಬಿಟ್ಟು ದ್ವಾಪರ ಯುಗ ಅಲ್ವಾ, ದ್ವಾಪರ ಯುಗದಲ್ಲಿ ಭಗವಂತ ಕೃಷ್ಣನ ಒಂದು ಲೀಲೆ ಕಳೆದಿರೋದು. ಪೂರಿ ಬಂದ್ಬಿಟ್ಟು ಕಲಿಯುಗದ ವಾಸಿಯವ್ರಿಗೆ. ಯಾರಪ್ಪ ಕಲಿಯುಗದ ಕಲಿಯುಗದ ಒಂದು ಜನರಂದ್ರೆ ನಾವೆಲ್ಲರೂ ಅಲ್ವಾ. ನಮಗೆ ಬಂದ್ಬಿಟ್ಟು ಪೂರಿ ಕ್ಷೇತ್ರ. ರಾಮೇಶ್ವರಂ ಬಂದ್ಬಿಟ್ಟು ತ್ರೇತಯುಗದ ಜನರಿಗೋಸ್ಕರ ರಾಮೇಶ್ವರಂ ಅನ್ನೋದು ಕಟ್ಸಿರೋದು ಭಗವಂತ ಏರ್ಪಾಡು ಮಾಡಿರೋದು. ಸೊ ಒಂದೊಂದು ಜಾಗದಲ್ಲಿ ಭಗವಂತ ಏನೇನ್ ಮಾಡ್ತಾನೆ. ಬದ್ರಿನಾಥದಲ್ಲಿ ಭಗವಂತ ಅವಾಗಲೇ ಎದ್ದೇಳ್ತಾನಂತೆ. ಭಗವಂತ ಎದ್ದೇಳ್ತಾನೆ, ಅದು ನಾರ್ತ್ ಅಲ್ಲಿ ಬರುತ್ತೆ ಬದ್ರಿನಾಥ್. ಮತ್ತೆ ವೆಸ್ಟ್ ಅಲ್ಲಿ ಬಂದ್ಬಿಟ್ಟು ದ್ವಾರಕ ಅಲ್ವಾ. ಭಗವಂತ ತುಂಬಾ ಚೆನ್ನಾಗಿ ದ್ವಾರಕಾಧೀಶನಾಗಿ ರಾಜನಾಗಿ ತುಂಬಾ ಚೆನ್ನಾಗಿ ಅಲಂಕರಣ ಮಾಡ್ಕೋತಾನೆ, ಚೆನ್ನಾಗಿ ಡ್ರೆಸ್ ಮಾಡ್ಕೋತಾನೆ ದ್ವಾರಕಾದಲ್ಲಿ. ರಾಮೇಶ್ವರನ್ ಬಂದ್ಬಿಟ್ಟು ಭಗವಂತ ನಿದ್ರಾವಸ್ಥೆಯಲ್ಲಿ ಇರ್ತಾನೆ, ನೋಡಿದಿರಲ್ವಾ ರಾಮೇಶ್ವರಂ ಅಲ್ಲಿ ಸೌತ್ ಅಲ್ಲಿ ಅಲ್ವಾ, ದಕ್ಷಿಣ ಭಾಗದಲ್ಲಿರುತ್ತೆ ರಾಮೇಶ್ವರಂ. ಪೂರಿದಲ್ಲಿ ಭಗವಂತ ಏನ್ ಮಾಡ್ತಾನಪ್ಪ, ಪೂರಿದಲ್ಲಿ ಭಗವಂತ ಚೆನ್ನಾಗಿ ಭೋಗ ಸ್ವೀಕರಿಸ್ತಾನೆ. ಜಗನ್ನಾಥ ಆ ಪೂರಿದಲ್ಲಿರುವಂತ ಕೃಷ್ಣ ಏನಿದಾನೋ ಅಲ್ಲಿ ಛಪ್ಪನ್ ಭೋಗ್ ಅಂತ ಅಲ್ಲಿ ಏನದು ಆ ಒಂದು ದೇವಸ್ಥಾನದ ಯಾರು ರಾಜ ಕಟ್ಸಿದಾರೋ ಇಂದ್ರದಿಮ್ನ ಮಹಾರಾಜರು, ಅವರು 2 ವರ ಕೇಳ್ತಾರಂತೆ ಭಗವಂತನಿಗೆ. ಏನಂದ್ರೆ ನಂಗೆ ಯಾವುದೇ ರೀತಿ ಒಂದು ಪುತ್ರ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ದೇವಸ್ಥಾನ ಏನಿದೆಯೋ ಇದು ನಾಳೆ ನನ್ ಮಗ ತಗೋಬಹುದು ಅಂಡ್ ಚೆನ್ನಾಗಿ ನೋಡ್ಕೊಳ್ದೆ ಇರ್ಬೋದು. ಹಾಗಾಗಿ ನನಗೆ ಈ ಒಂದು ಪುತ್ರದ ಒಂದು ಅಭಿಲಾಷೆ ಇಲ್ಲ ನನಗೆ. ಹಾಗಾಗಿ ನನ್ಗೆ ಯಾರ ಒಂದು ಪುತ್ರದ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊತಾರಂತೆ. ನೀನೇ ನನ್ನ ಪುತ್ರನ ನಾನು ನೋಡ್ಕೋತೀನಿ ಅಂತ ಇಂದ್ರದಿಮ್ನ ಮಹಾರಾಜ. ಅದ್ರ ಜೊತೆಗೆ ಭಗವಂತ ಕೈ ತೊಳ್ಕೊಂಡ್ಮೇಲೆ ಒಣಗ್ಬೇಕಲ್ಲ, ಒಣಗೋಷ್ಟ್ರೊಳಗೆ ನೆಕ್ಸ್ಟ್ ಭೋಗ ರೆಡಿ ಮಾಡ್ಬಿಡ್ತಾರಂತೆ. ಅಷ್ಟು ಸರಿ ಅಲ್ಲಿ ಜಗನ್ನಾಥನಿಗೆ ಹಲವಾರು ರೀತಿಯಲ್ಲಿ ಹಲವಾರು ತರದ ಒಂದು ಅಡಿಗೆಗಳನ್ನ ಅರ್ಪಿಸ್ತಾರೆ ಆ ಪೂರಿ ಜಗನ್ನಾಥಲ್ಲಿ. ಓಕೆ, ನೋಡಿ ಮುಂದೆ ಇಲ್ಲಿ ಇದಕ್ಕೆ ಶ್ರೀ ಕ್ಷೇತ್ರ ಧಾಮ ಅಂತ ಕರೀತಾರೆ. ಶ್ರೀ ಕ್ಷೇತ್ರ ಧಾಮ ಅಥವಾ ಪುರುಷೋತ್ತಮ ಕ್ಷೇತ್ರ. ಅಂಡ್ ಈ ಕ್ಷೇತ್ರ, ಈ ಧಾಮ ಏನಿದೆಯೋ ಇದು ಬಂದ್ಬಿಟ್ಟು ಶಂಖದ ಒಂದು ಶೇಪ್ ಅಲ್ಲಿ ಇರುತ್ತೆ. ಶಂಖ ಶೇಪ್ ಮಧ್ಯದಲ್ಲಿ ನೋಡ್ಬೋದು ಆ ಮ್ಯಾಪ್ ಅಲ್ಲಿ ಮಧ್ಯದಲ್ಲಿ ಇರೋದು ಶ್ರೀಮಂದಿರ. ಆ ಶ್ರೀಮಂದಿರಲ್ಲಿ ಜಗನ್ನಾಥ್ ಬಲದೇವ್ ಸುಭದ್ರ, ಆಮೇಲೆ ಸುತ್ತಲೂ ವಿಮಲಾದೇವಿ ದೇವಸ್ಥಾನ ಎಲ್ಲ ಇದೆ. ಓಕೆ, ಈ ಮೇನ್ ಟೆಂಪಲ್ ಹೊರಗಡೆ ಇಷ್ಟೆಲ್ಲ ದೇವಸ್ಥಾನಗಳಿದೆ. ಅಲ್ಲಿ ಶಿವನ್ ದೇವಸ್ಥಾನ ಇದೆ, ವಾಮನ್ ದೇವ ದೇವಸ್ಥಾನ, ಚೈತನ್ಯ ಮಹಾಪ್ರಭು ದೇವಸ್ಥಾನ ಇದೆ, ಹನುಮಾನ್ ದೇವಸ್ಥಾನ ಇದೆ. ಆತರ ತುಂಬಾ ದೇವಸ್ಥಾನಗಳಿದೆ ಅಂತೆ. ಇದು ಈ ಶಂಖ ಕ್ಷೇತ್ರ ಅಂತ ಕೂಡ ಕರೀತಾರಂತೆ. ನೋಡಿ, ದ ಸೇಕ್ರೆಡ್ track is said to resemble the shape of conch shell, Shankha, 4 ಆಯುಧ of Vishnu,
ಭಗವಂತನ ಒಂದು ಆಯುಧ ಏನಪ್ಪ? ಶಂಖ ಅಲ್ವಾ? ಶಂಖ, ಚಕ್ರ, ಗದಾ, ಪದ್ಮ. ಶಂಖ ರೂಪದಲ್ಲಿರುತ್ತೆ ಇದು. ಓಕೆ. ಅಂಡ್ ಪೂರಿ ಇಸ್ ನೋನ್ ಆಸ್ ಶಂಖ ಕ್ಷೇತ್ರ ಅಂಡ್ ಭುವನೇಶ್ವರ್, ಜಜಾಪುರ್ ರೆಸ್ಪೆಕ್ಟಿವ್ಲಿ ಕಾಲ್ಡ್ ಚಕ್ರ ಕ್ಷೇತ್ರ, ಗದಾ ಕ್ಷೇತ್ರ ಅಂಡ್ ಪದ್ಮ ಕ್ಷೇತ್ರ. ಪೂರಿಗೆ ಶಂಖ ಕ್ಷೇತ್ರ ಅಂತ ಕರೀತಾರೆ. ಭುವನೇಶ್ವರ್ಗೆ ಏನಂತ ಕರೀತಾರೆ? ಚಕ್ರ ಕ್ಷೇತ್ರ ಅಂತ ಕರೀತಾರೆ. ಗೊತ್ತಾಯ್ತಾ? ಆಮೇಲೆ ಜಜಾಪುರ ಅನ್ನೋ ಊರಿಗೆ ಗದಾ ಕ್ಷೇತ್ರ. ಆಮೇಲೆ ಕೋನಾರ್ಕ್ಗೆ ಪದ್ಮ ಕ್ಷೇತ್ರ. ಅದನ್ನ ಹೇಳ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಡಿಸ್ಸಾದಲ್ಲಿರೋದು ಇದು. ಓಕೆ. ಯಾರು ಹೋಗಿದ್ದೀರಾ ನಿಮ್ಮಲ್ಲಿ? ಪೂರಿಗೆ ಹೋಗಿದ್ದೀರಾ? ಡಿವೋಟೀಸ್ ಯಾರು ಹೋಗಿ ಬಂದಿದ್ದೀರಾ? ಹೋಗಿದ್ದೀರಿ? ಯಾರು ಹೋಗಿದ್ದೀರಾ ಮಾತಾಜಿ? ನಾನು ಹೋಗಿದ್ದೇನೆ ಮಾತಾಜಿ. ವೆರಿ ನೈಸ್, ವೆರಿ ನೈಸ್. ಎಲ್ಲರೂ ನೋಡಿರ್ತೀರ ನೀವು ಹಾಗಾದ್ರೆ ಇದು ಅಲ್ವಾ? ಶ್ರೀಮಂದಿರ ನೋಡಿರ್ತಾರೆ ಎಲ್ಲರೂ. ಶ್ರೀಮಂದಿರ ಬಂದ್ಬಿಟ್ಟು ನೋಡಿದ್ರಲ್ವಾ? ಈ ಶ್ರೀಮಂದಿರದಲ್ಲಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಿದೆ ಸುದರ್ಶನ್ ಚಕ್ರ ಇಲ್ಲಿದೆ. ಈ ಸುದರ್ಶನ್ ಚಕ್ರದ ಮೇಲೆ ಒಂದು ಧ್ವಜ ಇದೆ, ಫ್ಲಾಗ್. ಆ ಫ್ಲಾಗ್ ಪ್ರತಿನಿತ್ಯ ಬದಲಾಯಿಸ್ತಾರಂತೆ. ಪ್ರತಿನಿತ್ಯ ಹತ್ಬಿಟ್ಟು ಇಬ್ಬರು ವ್ಯಕ್ತಿಗಳು, ತುಂಬಾ ಹೈಟ್ ಇದೆ ಅದು, ಹತ್ಬಿಟ್ಟು ಪ್ರತಿನಿತ್ಯ ಬದಲಾಯಿಸ್ತಾರೆ. ಅಂಡ್ ಆ ಚಕ್ರ ಏನಿದೆಯಲ್ಲ ಸುದರ್ಶನ್ ಚಕ್ರ, ಅದ್ ನಾವು ಪೂರಿದಲ್ಲಿ ಎಲ್ಲೇ ಇದ್ರು ಆ ಸುದರ್ಶನ್ ಚಕ್ರ ನಮ್ ಕಡೆನೇ ನೋಡ್ತಾ ಇದೆ ಅಂತ ಅನ್ಸುತ್ತೆ. ಜಸ್ಟ್ ಆ ಚಕ್ರ ದರ್ಶನ ತಗೊಂಡ್ರು ಕೂಡ ನಮ್ಗೆ ಜಗನ್ನಾಥನ ದರ್ಶನ ತಗೊಳ್ಳೋಷ್ಟು ಪುಣ್ಯ ಫಲಿತ ಸಿಗತ್ತೆ ಅಂತ ಅದು ಹೇಳ್ತಾರೆ. ಆಯ್ತಾ? 4 ದ್ವಾರಗಳಿದೆ ಈ ಮೇನ್ ವಿಗ್ರಹ ಈ ದೇವಸ್ಥಾನಕ್ಕೆ. ಒಂದು ಬಂದ್ಬಿಟ್ಟು ಸಿಂಹದ್ವಾರ, ಅಶ್ವದ್ವಾರ, ವ್ಯಾಘ್ರದ್ವಾರ, ಹಸ್ತಿದ್ವಾರ. ಆಯ್ತಾ? ಸೊ ಸಿಂಹದ್ವಾರ ಎಲ್ಲರೂ ಹೋಗೋದು ಸಿಂಹದ್ವಾರದಿಂದ ನೋಡ್ತಾರೆ. ಸೊ ದ್ವಾರದಿಂದ ನಮ್ಗೆ ಪತಿತ ಪಾವನ ಜಗನ್ನಾಥ್ ಅಂತ ಕಾಣಿಸ್ಕೋತಾರೆ. ಈ ಪತಿತ ಪಾವನ ಜಗನ್ನಾಥ್ ಅಂದ್ರೆ ಯಾರೇ ಆ ಜಗನ್ನಾಥ, ಆ ಪೂರಿ ಜಗನ್ನಾಥ ಒಂದು ರೂಲ್ ಇದೆ. ಏನಂದ್ರೆ ನಾನ್ ಹಿಂದೂಸ್ ಯಾರು ಹಿಂದೂ ಅಲ್ವೋ ಅವರಿಗೆ ಅಲ್ಲಿ ಒಳಗಡೆ ಬರೋದಕ್ಕೆ ಬರಲ್ಲ. ಯಾಕಂದ್ರೆ ಪೂರಿ ಮೇಲೆ ತುಂಬಾ ದಾಳಿ ಮಾಡ್ತಾ ಇದ್ರು ಮುಸ್ಲಿಂ ರೂಲರ್ಸ್ ಎಲ್ಲರೂ ಒಂದ್ ಕಾಲದಲ್ಲಿ. ಸೊ ಅದಾದ್ಮೇಲೆ ಯಾವಾಗ ಅದು ಮುಸ್ಲಿಂ ಸಾಮ್ರಾಜ್ಯ ಮುಗೀತು, ಅದಾದ್ಮೇಲಿಂದ ಈ ರೂಲ್ ಮಾಡಿದ್ರು ರಾಜ ಬಂದ್ಬಿಟ್ಟು. ಸೊ ಏನಂತ ಮಾಡಿದ್ರು ಅಂದ್ರೆ ಯಾವುದೇ ರೀತಿ ಯಾರು ಹಿಂದೂ ಅಲ್ವೋ ಅವರಿಗೆ ಈ ದೇವಸ್ಥಾನದೊಳಗೆ ಬಿಡೋದಿಲ್ಲ ಅಂತ. ಓಕೆ. ಯಾಕಂದ್ರೆ ಇದು ಇಷ್ಟು ಸೆಂಚುರಿಯಿಂದ ಇದೆ ಈ ಕ್ಷೇತ್ರ. ಅಂಡ್ ಅಲ್ಲಿ ಪ್ರಳಯ ಆದ್ರೂ ಕೂಡ ಹೇಳ್ತಾರೆ ಪೂರಿ ಯಾವತ್ತೂ ಮುಳುಗಲ್ವಂತ. ಈ ಪೂರಿ ಕ್ಷೇತ್ರ ಅನ್ನೋದು ಪುರುಷೋತ್ತಮ ಕ್ಷೇತ್ರ ಯಾವಾಗ್ಲೂ ಹಾಗೆ ಇರತ್ತಂತೆ. ಸೊ ಇಲ್ಲಿ ಇದು ಪ್ರಳಯಕ್ಕೆ ಇದಾಗಲ್ವಂತೆ, ಮುಗಿಯಲ್ವಂತೆ, ಆನ್ಯುಲೇಟ್ ಆಗಲ್ವಂತೆ. ಸೊ ಅದರಲ್ಲಿ ಈ ಒಂದು ವಿಗ್ರಹ ಏನಿದೆಯಲ್ಲ, ಈ ಜಗನ್ನಾಥನ ಬರೀ ಮುಖ ಇರುವಂತ ವಿಗ್ರಹ ಇದು. ಈ ಸಿಂಹದ್ವಾರ ಇದೆಯಲ್ಲ, ಮೇನ್ ದ್ವಾರ, ಸಿಂಹದ್ವಾರದಿಂದ ಪ್ರತಿಯೊಬ್ರು ಹೊರಗಡೆಯಿಂದಾನೇ ನೋಡ್ಬೋದು. ಸೊ ಯಾರ್ಯಾರು ಹೊರಗಡೆ ಬರೋದಕ್ಕೆ ಅನುಮತಿ ಇಲ್ವೋ, ಅಂದ್ರೆ ನಾನ್ ಹಿಂದೂ ಡಿವೋಟೀಸ್, ಯಾಕಂದ್ರೆ ಎಷ್ಟೋ ಜನ ಜಗನ್ನಾಥನಿಗೆ ಮುಸ್ಲಿಂ ಡಿವೋಟೀಸ್ ತುಂಬಾ ಜನ ಇದ್ದಾರಂತ. ಸೊ ಅವರೆಲ್ಲರೂ ಹೊರಗಡೆಯಿಂದಾನೇ ದರ್ಶನ ತಗೋತಾರೆ. ಹೊರಗಡೆಯಿಂದ ದರ್ಶನ ತಗೊಳ್ಳೋದಕ್ಕೋಸ್ಕರ ಈ ಪತಿತ ಪಾವನ ಜಗನ್ನಾಥನವನು ಆವಿರ್ಭಾವ ಆಗಿರುತ್ತೆ ಭಗವಂತ. ಪತಿತ ಪಾವನ ಜಗನ್ನಾಥ. ಸೊ ಪತಿತ ಪಾವನ ಅಂದ್ರೆ ಯಾರು ತುಂಬಾ ಪತಿತರಾಗಿದ್ದಾರೆ, ತುಂಬಾ ಫಾಲನ್, ಅವ್ರಗಳಿಗೋಸ್ಕರ ಈ ಪತಿತ ಪಾವನ ಜಗನ್ನಾಥನ ಒಂದು ವಿಗ್ರಹ ಇರೋದು. ಸೊ ಆ ದ್ವಾರದಿಂದನೇ ನೋಡ್ಬೋದು ನಾವು ಈ ದರ್ಶನ. ಅಂಡ್ ಆ ದ್ವಾರ ಈ ಸಿಂಹದ್ವಾರ ಇದೇ ಸಿಂಹದ್ವಾರ. ಯಾರು ಕಾಣಿಸ್ತೀರ ನನ್ನ ಮೌಸ್ದು. ಸೊ ಇದು ಸಿಂಹದ್ವಾರ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಬಲಗಡೆ ಸೈಡ್ ಪತಿತ ಪಾವನ ಜಗನ್ನಾಥ್ ಕಾಣಿಸ್ಕೊಳ್ತಾರೆ. ಅಲ್ಲಿ ಕರ್ಪೂರ ಆರತಿ ಮಾಡ್ಬಿಟ್ಟು ಆ ಕರ್ಪೂರ ಎಲ್ರೂ ಕಣ್ಣಿಗೆ ಹಚ್ತಾರಲ್ಲಿ. ಅಂಡ್ ಈ ಮೇಲ್ಗಡೆ ಶ್ರೀಮಂದಿರ ಒಳಗಡೆ ಹೋಗೋದಿಕ್ಕೆ 22 ಮೆಟ್ಲುಗಳಿವೆ. ಅದಕ್ಕೆ ಬಾಯ್ಸಿ ಪಹಚ ಅಂತ ಕರೀತಾರೆ. ಬಾಯ್ಸಿ ಅಂದ್ರೆ 22, ಪಹಚ ಅಂದ್ರೆ ಮೆಟ್ಲು, ಬಾಯ್ಸಿ ಪಹಚ ಅಂತ ಕರೀತಾರೆ. 22 ಮೆಟ್ಲನ್ನ ದಾಟ್ಕೊಂಡು ಆ ಒಂದು ಶ್ರೀಮಂದಿರದ ಮೇನ್ ವಿಗ್ರಹ ಏನು ಜಗನ್ನಾಥ್ ಬಲದೇವ್ ಸುಭದ್ರ ಇದಾರಲ್ವಾ, ಸುದರ್ಶನ್ ಭಗವಾನ್. ಸೊ ಅವ್ರನ್ನ ನಾವು ದರ್ಶನ ತಗೋಬಹುದು. ಇಲ್ಲಿ ಎಷ್ಟೊಂದೆಲ್ಲ ಸೇವೆ ಮಾಡ್ತಾರೆ ಜನರು. ಉರುಳು ಸೇವೆ ಮಾಡ್ತಾರೆ. ಅಂಡ್ ಏನಾದ್ರು ರೋಗಗಳಿದ್ರೆ, ಏನಾದ್ರು ಸ್ಕಿನ್ ಡಿಸೀಸ್ ಇದ್ರೆ ಅಂತವರೆಲ್ಲ ಇಲ್ಲಿ ಉರುಳು ಸೇವೆ ಮಾಡಿಸಿಸ್ತಾರೆ. ಅಂಡ್ ಇಲ್ಲಿ ಒಂದು ಬಲಗಡೆ ಈ 5ನೇ ಮೆಟ್ಲು ಬಲಗಡೆನೂ ಅಷ್ಟೇ ಒಂದು ಅಲ್ಲಿ ಈ 4 ಫಾದರ್ಸ್ ಅಲ್ಲ, ಆನ್ಸೆಸ್ಟರ್ಸ್ ಪಿತೃ ತರ್ಪಣ ಎಲ್ಲ ಕೊಡ್ತಾರೆ. ಅಲ್ಲಿ ಜಗನ್ನಾಥನ ಒಂದು ಕಿಂಡಿ ತರ ಇದೆ, ಜಗನ್ನಾಥನ ಪ್ರಸಾದ ಅಲ್ಲಿ ಹಾಕ್ತಾರಂತೆ. ಅಲ್ಲಿ ಹಾಕಿದ ತಕ್ಷಣ ನಿಮ್ಮ ಗೋತ್ರ, ನಿಮ್ಮ ಪೂರ್ವಜರ ಒಂದು ಹೆಸರುಗಳೆಲ್ಲ ಹೇಳಿದ್ರೆ ಅಲ್ಲಿ ಕಾರ್ಯ ಮಾಡುವಂತ ಪಾಂಡಸ್ ಪುರೋಹಿತರು ಇರ್ತಾರೆ. ಸೊ ಅದನ್ನ ನಡ್ಸ್ಕೊಡ್ತಾರೆ. ಯಾಕಂದ್ರೆ ಯೂಶಲಿ ಅಂತ ಕಾರ್ಯನ ದೇವಸ್ಥಾನದ ಹೊರಗಡೆ ಮಾಡ್ತಾರಲ್ವಾ, ಎಲ್ಲ ಕಡೆ ನಾವು ನೋಡ್ತೀವಿ, ಎಲ್ಲರೂ ಹೊರಗಡೆ ಮಾಡ್ತಾರೆ ಪಿತೃತರ್ಪಣ ಪಿಂಡದ ಕಾರ್ಯಗಳನ್ನು. ಬಟ್ ಇಲ್ಲಿ ಜಗನ್ನಾಥನ ದೇವಸ್ಥಾನದಲ್ಲಿ ಏನಂದ್ರೆ ಜಗನ್ನಾಥ ತುಂಬಾ ಮರ್ಸಿಫುಲ್ ಆಗಿರೋದ್ರಿಂದ ಒಳಗಡೆನೆ ಮಾಡೋದಕ್ಕೆ ಅನುಮತಿ ಇದೆ. ಸೊ ಅಲ್ಲಿ ಎಲ್ಲಾ ಜನರ ಬಂದಲ್ಲಿ ಮಾಡಿಸ್ತಿರ್ತವೆ. ಸೊ ಅದರಲ್ಲಿ ಮಾಡಿಸ್ಬೋದು. ಓಕೆ. ಸೊ ಇದು ಬಂದ್ಬಿಟ್ಟು ಮೇನ್ ವಿಗ್ರಹಗಳು ಜಗನ್ನಾಥ್ ಬಲದೇವ್ ಸುಭದ್ರ. ಜಗನ್ನಾಥ್ ಬಲದೇವ್ ಸುಭದ್ರ ಮಾರಣಿಕಿ ಎಲ್ಲರೂ ದರ್ಶನ ತಗೊಳ್ಳಿ. ಅಂಡ್ ಈ ಒಂದು ವಿಗ್ರಹಗಳು ಬಂದ್ಬಿಟ್ಟು ಸಾಕ್ಷಾತ್ ಬ್ರಹ್ಮದೇವರೇ ಇನ್ಸ್ಟಾಲ್ ಮಾಡಿದ, ಪ್ರಾಣ ಪ್ರತಿಷ್ಠೆ ಮಾಡಿರೋದು ಇದು. ಆಯ್ತಾ? ಬ್ರಹ್ಮದೇವರು ಸತ್ಯಲೋಕದಿಂದ ಬಂದ್ಬಿಟ್ಟು ಈ ಒಂದು ಪುರುಷೋತ್ತಮ ಕ್ಷೇತ್ರ ಏನಿದೆಯಲ್ಲ ಪೂರಿ ಅನ್ನೋ ಊರಿಗೆ ಬಂದ್ಬಿಟ್ಟು ಇಲ್ಲಿ ಈ ದೇವಸ್ಥಾನದಲ್ಲಿ ಇಂದ್ರದ್ಯುಮ್ನ ಮಹಾರಾಜ್ ಕಟ್ಟಿರೋಂತ ಈ ಒಂದು ದೇವಸ್ಥಾನದ
ದಲ್ಲಿ ಈ ವಿಗ್ರಹಗಳನ್ನ ಸ್ಥಾಪಿಸಿರೋದು. ಸೊ ನೋಡ್ಬೋದು, ಇದು ತುಂಬಾ ದೊಡ್ಡ ದೊಡ್ಡ ವಿಗ್ರಹಗಳು. ಜಗನ್ನಾಥ್ ಬಲದೇವ್ ಸುಭದ್ರ ಇಲ್ಲೆಲ್ಲ ಪಾಂಡವ ಕೆಳಗಡೆ ಕೂತಿದ್ದಾರೆ ನೋಡಿ, ತುಂಬಾ ದೊಡ್ಡದಾಗಿದೆ. ಈ ಅಲಂಕಾರ ಬಂದ್ಬಿಟ್ಟು ರಥೋತ್ಸವ, ರಥಯಾತ್ರೆ ಆದ್ಮೇಲೆ ಈ ಒಂದು ಶೋಣ ಅಲಂಕಾರ, ಶೋಣ ಅಂದ್ರೆ ಏನು, ಚಿನ್ನದಿಂದ ಎಲ್ಲ ಅಲಂಕಾರ ಮಾಡ್ತಾರೆ. ಸೊ ಈ ತರ ಕಾಣಿಸ್ಕೊತಾರೆ. ತುಂಬಾ ಹಾರಗಳೆಲ್ಲ ಹಾಕಿ ತುಂಬಾ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡ್ತಾರೆ ಜಗನ್ನಾಥ್ ಬಲದೇವ್ ಸುಭದ್ರ. ಕೇಳಿ ದರ್ಶನ ತಗೊಂಡ್ರಲ್ಲ, ಸಾಧ್ಯ ಇದು. ಸೊ ಇಲ್ಲಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದು ಯಾವ ಆರ್ಡರ್ ಅಲ್ಲಿ ಇರೋದು ಮಾತಾಜಿ? ಜಗನ್ನಾಥ್, ಬಲದೇವ್, ಆಮೇಲೆ ಸುಭದ್ರನಾ? ಇಲ್ಲ, ಜಗನ್ನಾಥ್, ಮಧ್ಯದಲ್ಲಿ ಸುಭದ್ರ, ಆಮೇಲೆ ಬಲರಾಮ್. ಮಧ್ಯದಲ್ಲಿ ಯಾವಾಗ್ಲೂ ಸುಭದ್ರ ದೇವಿ ಇರ್ತಾಳೆ. ಓ, ಮಧ್ಯದಲ್ಲಿ ಸುಭದ್ರನಾ? ಯಾವಾಗ್ಲೂ ಮಧ್ಯದಲ್ಲಿ ಸುಭದ್ರ, ನಂಗೆ ಯಾವಾಗ್ಲೂ ಕನ್ಫ್ಯೂಸ್ ಇರೋದು. ಮಧ್ಯದಲ್ಲಿ ಸುಭದ್ರ. ನಾವು ನೋಡ್ತೀವಿ ಮುಂದೆ ಕಥೆದಲ್ಲೂ ಅಷ್ಟೇ, ಸುಭದ್ರ ದೇವಿ ಯಾವಾಗ ಅವಳಿಗೆ ನಾವು ಕೇಳ್ತೇವೆ ಇವತ್ತು, ಯಾವಾಗ ದ್ವಾರಕದಲ್ಲಿ ರೋಹಿಣಿ ಕಥೆ ಹೇಳ್ತಿರ್ತಾಳೆ, ಅವಾಗ ಸುಭದ್ರನ್ಗೆ ಕಾವಲ್ ಕಾಯಕ್ ಹೇಳಿರ್ತಾಳೆ. ಸೊ ಅವಳು ಮಧ್ಯದಲ್ಲಿ ಕೇಳಿಸ್ಕೊಡ್ತಾರೆ. ಅಷ್ಟೊತ್ತಿಗೆ ಬಲರಾಮ್ ಒಂದ್ ಕಡೆ ಬರ್ತಾರೆ, ಸೊ ಕೃಷ್ಣ ಒಂದ್ ಕಡೆ ಬಂದ್ಬಿಟ್ಟು ಇಬ್ರು ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಅವಾಗ ಸುಭದ್ರ ದೇವಿ ಈ ತರ ಹಿಂಗ ಆಗ್ಬಿಡ್ತಾಳೆ, ಕೀಚ್ಕೊಂಡ್ಬಿಡ್ತಾಳೆ ಹಿಂಗೆ. ಸೊ ಮಧ್ಯದಲ್ಲಿ ಅವಳು ಉಳ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಅದೇ ವಿಗ್ರಹಗಳು ಇವರು, ಆಯ್ತಾ. ಸರಿ, ಮಧ್ಯದಲ್ಲಿ ಸುಭದ್ರ ದೇವಿ ಇರ್ತಾಳೆ. ಸೊ ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ಜಗನ್ನಾಥ ಕ್ಷೇತ್ರ ಏನಿದೆಯಲ್ಲ, ಇಲ್ಲಿ ನೀವು ನೋಡಿ ಎಲ್ಲೇ ಎಷ್ಟೆಲ್ಲ ದೇವಸ್ಥಾನಗಳಿದೆ ಸುತ್ತು ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಯಾವುದೇ ರೀತಿ ಈ ದೇವಸ್ಥಾನದ ಮೇಲೆ ಯಾವ ಪಕ್ಷಿಗಳು ಹಾರಲ್ವಂತೆ. ಅಂಡ್ ಈ ದೇವಸ್ಥಾನದ ಒಂದು ಕಿಂಚಿತ್ ಕೂಡ ಆ ಒಂದು ನೆರಳನ್ನೋದು ಬೀಳಲ್ವಂತೆ. ದೇವಸ್ಥಾನದ ಯೂಶಲಿ ನೆರಳು ಬೀಳ್ಬೇಕಲ್ವಾ, ಅದು ಯಾವ್ದು ಬೀಳಲ್ವಂತೆ. ಅಂಡ್ ಈ ಒಂದು ಮೇನ್ ವಿಗ್ರಹ ಸುತ್ತಲೂ ಹಲವಾರು ದೇವಸ್ಥಾನಗಳಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಯಾರಾದ್ರೂ ಓದ್ತೀರಾ ಇದು? ಯಾರು ಓದ್ತೀರಾ? ಯಾರಾದ್ರೂ ಓದಿದ್ ಬರ್ದಿರೋದು? ಅಲ್ಲಿ ಈ ಚಕ್ರ ನೋಡಿದ್ರೆ ಜಗನ್ನಾಥ್ ನೋಡಿದಷ್ಟೇ ಖುಷಿ ಆಗ್ತಿದೆ. Mataji? ಮಾತಾಜಿ ಓದಿ ಸಂಗೀತ. Yes, Mataji. There is a wheel on top of the temple made of 8 different metals known as Neela Chakra. It weighs 1 ton, 907 kg. No matter where you are in Puri, you will find the chakra facing towards you. This is an engineering miracle. ಹೌದು. Seeing this wheel, seeing Lord Jagannatha. Every Ekadashi, a lamp is lit near the wheel. Every flag is tied on a must. What is that, ma'am? Mataji? ಎವ್ರಿ ಡೇ ಫ್ಲಾಗ್ ಇಸ್ ಟೈಡ್ ಆನ್ ಅದ್ರ ಮೇಲೆ, ಆ ಕೋಲ್ ಮೇಲೆ, ಚಕ್ರದ ಮೇಲೆ Must attached to the Neela Chakra. ನೀಲ ಚಕ್ರ. ಇದು ಆಲ್ಮೋಸ್ಟ್ 12 ಫೀಟ್ ಹೈ ಇದೆ. ಇದು ಯಾವುದು? ಆ ಚಕ್ರದಿಂದ ಇಷ್ಟೇ, ಈ ಜಾಗನೇ 12 ಫೀಟ್ ಇದೆ. ಆ ಚಕ್ರ ಮತ್ತೆ ಕೆಳಗಿದ್ದ ಮೇಲ್ಗಡೆ ಭಾಗ ಅದೇ 12 ಫೀಟ್ ಇದೆ. ಅಂಡ್ ನೋಡಿ, ಇದು ಚಕ್ರ ಬಂದ್ಬಿಟ್ಟು 1 ಟನ್ ಕಿಲೋ ಇದು, ಆಯ್ತಾ. ಸೊ ಚಕ್ರನ ಎಲ್ಲಿಂದ ನೋಡಿದ್ರು ನಮ್ ಕಡೆ ನೋಡ್ದಂಗ ಅನ್ಸತ್ತೆ ನಮ್ಗೆ. ಸೊ ಪ್ರತಿನಿತ್ಯ ಧ್ವಜ ಚೇಂಜ್ ಮಾಡ್ತಿರ್ತಾರೆ. ಓಕೆ, ಸೊ ಜಗನ್ನಾಥ ಅಂದ್ರೆ ಏನು? ಲಾರ್ಡ್ ಆಫ್ ದ ಯೂನಿವರ್ಸ್, ಜಗತ್ನಾಥ ಅಲ್ವಾ. ಜಗನ್ನಾಥ ಅಂದ್ರೆ ಏನು? ಜಗತ್ತಿಗೆ ನಾಥ, ಜಗನ್ನಾಥ. ಓಕೆ, ಅದಕ್ಕೆ ಲಾರ್ಡ್ ಆಫ್ ದ ಯೂನಿವರ್ಸ್ ಅಂತ ಕರೆಯೋದು. ಜಗನ್ನಾಥದ ಹೆಸರು ಹೆಂಗ್ ಬಂತು? ಜಗತ್ನಾಥ, ಜಗನ್ನಾಥ, ಆಯ್ತಾ. ಸರಿ ನೋಡಿ, ಇದು ಕೆಲವೊಂದು ಫ್ಯಾಕ್ಟ್ಸ್ ದೇವಸ್ಥಾನದ ಬಗ್ಗೆ. ಈ ಬರ್ಡ್ಸ್ ಇಲ್ಲಿ ಯಾವುದೇ ರೀತಿ ನೋ ಬರ್ಡ್ಸ್ ಫ್ಲೈ ಆಗೋದು ಜಗನ್ನಾಥ ಟೆಂಪಲ್. ಯಾವ ಬರ್ಡ್ಗಳು, ಯಾವ ಪಕ್ಷಿಗಳು ಆ ಒಂದು ಶ್ರೀಮಂದಿರದ ಮೇಲ್ ಹೋಗಲ್ಲ. ಓಕೆ, ಅಂಡ್ ಈ ಒಂದು ದೇವಸ್ಥಾನದ ಒಂದು ಶ್ಯಾಡೋ, ನೆರಳು ಎಲ್ಲೂ ಬೀಳೋದಿಲ್ಲ ಅಂತ ಹೇಳ್ತಾರೆ, ಯಾವ ಸಮಯದಲ್ಲೂ ಬೀಳೋದಿಲ್ಲ. ಅಂಡ್ ಯಾಕೆ ವಿಗ್ರಹಗಳು ತುಂಬಾ ವಿಚಿತ್ರವಾಗಿ, ಏನು ಕೈಗಳಿಲ್ದೆ, ಕಾಲುಗಳಿಲ್ದೆ ಅಲ್ವಾ. ನಾವು ನೋಡ್ತೀವಿ ಭಗವಂತ ಅಂದ್ರೆ ಏನಪ್ಪಾ, ರಾಧಾಕೃಷ್ಣ ಅಥವಾ ಲಕ್ಷ್ಮೀ ವಿಷ್ಣು ಅಲ್ವಾ, ಲಕ್ಷ್ಮೀನಾರಾಯಣ ಆ ರೂಪದಲ್ಲಿ ಇರ್ತಾರೆ. ಬಟ್ ಇವ್ರೇನ್ ಕೃಷ್ಣ ಈ ತರ ರೂಪದಲ್ಲಿ ಇದ್ದಾರೆ ಅಂತ ನಮ್ಗೆ ಆಶ್ಚರ್ಯ ಅನ್ಸ್ಬೋದು. ಅದಕ್ಕೆ ಒಂದು ಕಥೆ ಇದೆ. ಸೊ ಏನಂತೆ, ಭಗವಂತ ಕೃಷ್ಣ ದ್ವಾರಕದಲ್ಲಿ ಅವನ ಹೆಂಡ್ತಿರಲ್ವಾ, 16,108 ಹೆಂಡ್ತಿರ ಜೊತೆ ಇರ್ತಾನೆ. ಅದೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಭಗವಂತನ ಸೇವೆ ಮಾಡೋದ್ರಲ್ಲಿ, ಅವ್ನು ನೋಡ್ಕೊಳ್ಳೋದ್ರಲ್ಲಿ, ವಿಚಾರಿಸೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಆದ್ರೆ ಭಗವಂತನಿಗೆ ಆಕರ್ಷಿಸುವಂಥದ್ದು ಅವನ ಬಾಲ್ಯ ಲೀಲೆಗಳು ಅಲ್ವಾ. ಈ ಮುಂದೆ ನಾನು ಹೇಳ್ತಾ ಇದ್ದೆ. ಸೊ ಆ ವೃಂದಾವನ, ಆ ಜನರು, ಆ ಗೋಪಿಯರನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಅವನಿಗೆ ಸದಾ ಅವ್ರದ್ದೇ ಯೋಚನೆ, ಸದಾ ಅವ್ರದ್ದೇ ಚಿಂತೆ, ಅವರೇ ನಾಪಕ ಬರ್ತಿರ್ತಾರೆ. ಸೊ ರಾತ್ರಿ ಒಂದೊಂದ್ಸರಿ ಗೋಪಿ, ಸುಧಾಮ, ಯಶೋಧ, ರಾಧಾ ಅಂತ ಈ ತರ ಕಲ್ವರ್ಸ್ತಾ ಇರ್ತಾನೆ ಕೃಷ್ಣ.
ಸೊ ಅವಾಗ ಒಂದ್ ದಿವ್ಸ ಇವರೆಲ್ಲ ರಾಣಿಯರೆಲ್ಲ ರೋಹಿಣಿ ಮಾತಾ, ರೋಹಿಣಿ ಯಾರು? ಬಲರಾಮನ್ ತಾಯಿ ಅಲ್ವಾ? So ರೋಹಿಣಿ ಚಿಕ್ಕ ವಯಸ್ಸಿಂದಾನು ಇದ್ದಾಳೆ, ಅವಳು ವೃಂದಾವನ್ ಲೀಲೆನೂ ಅವಳಿಗೆ ಗೊತ್ತು, ದ್ವಾರಕಾ ಲೀಲೆನೂ ಗೊತ್ತು. ಸೊ ಹಾಗಾಗಿ ರೋಹಿಣಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಎಲ್ಲ ಕೃಷ್ಣನ ಹೆಂಡತಿರು, ರಾಣಿಯರೆಲ್ಲ ಕೇಳ್ತಾರೆ, ಏನಿದು ಕೃಷ್ಣ ಯಾವಾಗ ನೋಡಿದ್ರು ವೃಂದಾವನ್ ನೆನ್ಸ್ಕೊತಿರ್ತಾರೆ, ಯಾರು ಇವರೆಲ್ಲ, ಯಾರಿಗೆ ಗೋಪಿರ್ ಯಾರು, ಈ ಆ, ಬಾಕಿ ಏನ್ ನೆನ್ಸ್ಕೊತಿರ್ತಾನೆ, ಯಾಕೆ ಈ ತರ ಯಾವಾಗ್ಲೂ ನೆನ್ಸ್ಕೊತಾ ಇರ್ತಾನೆ ಕೃಷ್ಣ, ನಾವ್ ನೋಡ್ಕೊಳ್ಳೋದು ಸರಿಯಾಗಿ ನೋಡ್ಕೋತಾ ಇಲ್ವಾ, ಏನ್ ಕತೆ, ವೃಂದಾವನ್ ಬಗ್ಗೆ ಸ್ವಲ್ಪ ಹೇಳು ನಮ್ಗೆ, ಆ ಲೀಲೆ ಬಗ್ಗೆ ನಮ್ಗೆ ಸ್ವಲ್ಪ ಹೇಳು ಅಂತ ಕೇಳ್ಕೊತಾರೆ. ಸರಿ ಆಯ್ತು ನಾನು ಹೇಳ್ತೀನಿ, ಬಟ್ ನೋಡಿ ನಾನು ಹೇಳೋದನ್ನ ಯಾರಿಗೂ ಕೃಷ್ಣ ಬಲರಾಮ ಕೇಳಿಸ್ಕೋಬಾರ್ದು, ಯಾಕಂದ್ರೆ ಕೇಳಿಸ್ಕೊಂಡ್ರು ಅಂದ್ರೆ ಅವ್ರು ಮತ್ತೆ ವೃಂದಾವನ್ಗೆ ಹೋಗ್ಬಿಡ್ತಾರೆ. ಸೊ ಹುಷಾರಾಗಿರ್ಬೇಕು, ನಾನು ಹೇಳೋದನ್ನ ಅವ್ರ ಕಿವಿಗೆ ಬೀಳ್ಬಾರ್ದು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಅಲ್ಲಿ ಸುಭದ್ರನ ಕೂಡಿಸ್ತಾರೆ. ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ, ಅವ್ರು ಕೇಳಿಸ್ಕೊಂಡ್ರೆ ಕೃಷ್ಣ ಅಂಡ್ ಬಲರಾಮ್ ಡು ನಾಟ್ ಹಿಯರ್ ಅಂತ ಹೇಳ್ತಾಳೆ ರೋಹಿಣಿ ಮತ್ತೆ. ಸರಿ ಆಯ್ತು ಅಂತ ಈ ಸುಭದ್ರ ದೇವಿನ ಹೊರಗಡೆ ನಿಲ್ಲಿಸ್ಬಿಟ್ಟು, ಸರಿ ಇವ್ರು ಒಂದೊಂದೇ ಲೀಲೆಗಳನ್ನ ಹೇಳಕ್ ಶುರು ಮಾಡ್ತಾರೆ. ಯಾವ ತರ ಕೃಷ್ಣ ಬಲರಾಮ ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಲೀಲೆಗಳನ್ನ ಮಾಡಿದ್ರು, ಹೇಗೆ ಅಲ್ಲೆಲ್ಲ ಆ ಗೋಪಾಲಕರ ಜೊತೆ ಆ ವೃಂದಾವನಲ್ಲಿ ಹಸುಗಳನ್ನ ಮೇಯಿಸ್ಕೊಂಡು ಹೋಗೋರು. ಫಸ್ಟ್ ಕರುಗಳನ್ನ ಮೇಯಿಸ್ತಾ ಇದ್ರು, ಅದಾದ್ಮೇಲೆ ಅವರು ಗೋಪಾಷ್ಟಮಿ ಆದ್ಮೇಲೆ ಹಸುಗಳನ್ನ ಮೇಯ್ಸಕ್ ಶುರು ಮಾಡಿದ್ರು. ಯಾವ ತರ ದೊಡ್ಡಣ್ಣ ಬಲರಾಮ ಇಷ್ಟೆಲ್ಲ ಸೇವೆ ಮಾಡ್ತಾನೆ ಅದೆಲ್ಲ. ಆಮೇಲೆ ಹೇಗೆ ಅಲ್ಲೆಲ್ಲ ಎಲ್ಲಾ ವೃಂದಾವನ್ ವಾಸರು ಯಾವಾಗ್ಲೂ ಕೃಷ್ಣನ್ ನೆನ್ಸ್ಕೊತಿರ್ತಾರೆ, ಅವ್ರ ಮಾತಲ್ಲೂ ಕೃಷ್ಣನ್ ಲೀಲೆಗಳಿರುತ್ತೆ. ಅವರೆಲ್ಲರೂ ಒಂದ್ ಬೇರೆ ಮೂಡಲ್ಲಿ ಇರ್ತಾರೆ. ಅಲ್ಲಿ ಪ್ರಾಣಿ ಪಕ್ಷಿ ಪ್ರತಿಯೊಬ್ಬರಿಗೂ ಕೃಷ್ಣ ಅಂದ್ರೆ ಅಷ್ಟು ಪ್ರೀತಿ, ಪ್ರತಿಯೊಬ್ಬರ ಹತ್ರ ಕೃಷ್ಣ ಮಾತಾಡ್ತಾನೆ. ನಾಟ್ ದಟ್ ಬರೀ ಮನುಷ್ಯ ಜೊತೆ, ಬರೀ ಅವ್ರ ತಾಯಿ ತಂದೆ, ಬರೀ ಅವ್ನ ಫ್ರೆಂಡ್ಸ್ ಆತರ ಅಲ್ಲ, ಪ್ರತಿಯೊಂದು ಜೀವಿ ಜೊತೆನೂ ಕೃಷ್ಣ ಅಲ್ಲಿ ಸಂಪರ್ಕಿಸ್ತಾನಂತೆ, ಎಲ್ಲರ ಜೊತೆನೂ ಮಾತಾಡ್ತಾನಂತೆ. ಯಾರೋ ಕೇಳ್ತಾ ಇದ್ರತ್ತೆ ನಮ್ ಗುರು ಮಹಾರಾಜ್ಗೆ, ಕೃಷ್ಣನ್ಗೆ ತಮಿಳ್ ಭಾಷೆ ಬರತ್ತಾ ಅಂತ. ಸೊ ಕೃಷ್ಣ ಭಗವಾನ್ ನಮ್ ಗುರು ಮಹಾರಾಜ್, ಕೃಷ್ಣನ್ಗೆ ಎಲ್ಲಾ ಭಾಷೆ ಬರತ್ತೆ, ಒಂದ್ ಪ್ರಾಣಿ ಪಕ್ಷಿ ಭಾಷೆನೂ ಬರುತ್ತೆ ಅಲ್ವಾ. ಸೊ ಆತರ ಭಗವಂತನಿಗೆ ಎಲ್ಲಾ ಭಾಷೆ ಬರೋದ್ರಿಂದ ಪ್ರತಿಯೊಂದು ಜೀವರಾಶಿಗಳ ಜೊತೆ ಭಗವಂತ ಸಂಪರ್ಕಿಸ್ತಾ ಇರ್ತಾರಂತೆ. ಆತರ ಪ್ರತಿಯೊಬ್ರು ಅಷ್ಟು ಎಂಜಾಯ್ ಮಾಡ್ತಿರ್ತಾರಂತೆ ವೃಂದಾವನದಲ್ಲಿ. ಇದೆಲ್ಲ ಹೇಳ್ತಾ ಸುಭದ್ರ ದೇವಿ ಕೂಡ ಅವಳು ಕೇಳಿಸ್ತಾ ಮೈ ಮರಿಸ್ಬಿಟ್ಲಂತೆ. ಮೈ ಮರಿತಾ ಅಷ್ಟೊತ್ತಿಗೆ ಯಾವಾಗ ಕೃಷ್ಣ ಬಲರಾಮ್ ಬಂದ್ರು ಅವಳಿಗೆ ಗೊತ್ತೂ ಆಗಿಲ್ಲ, ಗೊತ್ತಾ. ಕೃಷ್ಣ ಬಲರಾಮ್ ಬಂದ್ರೆ ನೋಡಿ, ಈ ಫೋಟೋದಲ್ಲಿ ನೋಡ್ಬೋದು, ಭತ್ತಲ್ಲಿ ಇದ್ದಾಳೆ, ಬಲರಾಮ ಕೃಷ್ಣ ಬಂದಿದ್ದಾರೆ, ನಿಂತ್ಕೊಂಡು ಅವರು ಕೇಳ್ತಾ ಕಣ್ಣುಗಳೆಲ್ಲ ಅದೊಂಥರ ಮಹಾಪ್ರಕಾಶ ಭಾವ ಅಂತ ಹೇಳ್ತಾರೆ ಇದಕ್ಕೆ. ಆ ಕೇಳ್ತಾ ಕಣ್ಣೆಲ್ಲ ದೊಡ್ಡದಾಗೋದು, ಕೈಯೆಲ್ಲ ಒಳಗಡೆ ಹೋಗ್ಬಿಡೋದು, ಕಾಲೆಲ್ಲ ಒಳಗಡೆ ಹೋಗ್ಬಿಡೋದು. ಓಕೆ, ಅದೆಲ್ಲ ಆಗಿದ ತಕ್ಷಣ ಆ ಸಮಯದಲ್ಲಿ ಮಹಾಪ್ರಕಾಶ ನೋಡಿ ಈ ರೂಪ ತಾಳ್ತಾರಂತೆ. ಬಿಗ್ ಐಸ್, ದೇರ್ ಐಸ್ ಬಿಕೇಮ್ ಬಿಗ್ ಅಂಡ್ ಡೈಲೇಟೆಡ್ ಅಂಡ್ ದೇರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಡಿಸಪಿಯರ್ಡ್ ಇನ್ಸೈಡ್ ದೇರ್ ಬಾಡೀಸ್, ಒಳಗೋಗ್ಬಿಡತ್ತಂತೆ. ಮಹಾಪ್ರಕಾಶ ಭಾವ ರೂಪ ಕಾಣಿಸ್ಕೊಳತ್ತೆ. ಆ ಸಮಯದಲ್ಲಿ ಯಾರು ನೋಡಿರಲ್ಲ, ಓನ್ಲಿ ನಾರದ ಮುನಿಗೆ ಕಾಣಿಸ್ಕೊಳತ್ತೆ. ನಾರದ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಆ ಸಮಯದಲ್ಲಿ ಅವರು ನೋಡ್ತಾರಂತೆ, ಹರೇ ಇದೇನಿದು ಕೃಷ್ಣ ಬಲರಾಮ ಮತ್ತೆ ಸುಭದ್ರ ಈ ತರ ಆಗ್ಬಿಡ್ತಾರೆ, ಈ ರೂಪ ಯಾವತ್ತೂ ನೋಡಿಲ್ಲ, ಇಂಥ ಒಂದು ರೂಪನ, ಇಂಥ ಒಂದು ದರ್ಶನ ಅಂತ ತುಂಬಾ ಖುಷಿ ಪಡ್ತಾರಂತೆ ನಾರದ. ಅದಾದ್ಮೇಲೆ ಮತ್ತೆ ನಾರದ ನೋಡಿದ್ರಲ್ಲ ಅಂತ ಮತ್ತೆ ಅವ್ರು ನಾರ್ಮಲ್ ಆಗ್ಬಿಡ್ತಾರಂತೆ ಕೃಷ್ಣ ಬಲರಾಮ ಸುಭದ್ರ ದೇವಿ. ಅದಾಗಿದ ತಕ್ಷಣ ಇಲ್ಲ ನಾನು ನೋಡಿದೀನಿ ಆ ಒಂದು ಅಷ್ಟು ಸುಂದರವಾಗಿರುವಂತ ರೂಪ ನಾನು ನೋಡಾಯ್ತು, ದಯವಿಟ್ಟು ಮತ್ತೆ ಆ ರೂಪ ನಂಗೆ ನೋಡಂಗ್ ಮಾಡಿ ಅಂತ ಪ್ರಾರ್ಥಿಸ್ಕೊತಾ ಇರ್ತಾರೆ ನಾರದನ್. ಅದಕ್ಕೆ ದರ್ಶನ ಹಂಬ್ಲಿ ಪ್ರೇ ಟು ಯು ದಟ್ ಯು ಪ್ಲೀಸ್ manifest this to everyone so that everyone can have darshan of the special ಮಹಾಭಾವ ಪ್ರಕಾಶ. ಎಲ್ಲರೂ ನೋಡಂಗಾಗ್ಲಿ ಇಂಥ ಒಂದು ನೀ ಕರುಣಾಮಯ ರೂಪನ ದರ್ಶನ ಕೊಡಂಗ್ ಮಾಡುವಂತ ಬೇಡ್ಕೋತಾರೆ ನಾರದ ಮುನಿ. ಸೊ ಅವರ ಇಚ್ಛೆ ತೀರ್ಸೋದಕ್ಕೋಸ್ಕರ, ನಾರದ ಮುನಿ ಇಚ್ಛೆ ತೀರ್ಸೋದಕ್ಕೋಸ್ಕರ ಕೃಷ್ಣ ಏನಾಗ್ತಾನೆ ಜಗನ್ನಾಥ ರೂಪದಲ್ಲಿ ಈ ಶ್ರೀ ಕ್ಷೇತ್ರ ಪೂರಿ ಧಾಮದಲ್ಲಿ ನಿವಾಸರಾಗ್ತಾರೆ. ಅದು ಈ ರೂಪ. ಈ ರೂಪ ಹೇಗ್ ಬಂತು, ಇದು ಆಕ್ಚುಲಿ ಭಗವಂತ ಆವಿರ್ಭಾವ ಆಗೋದಕ್ಕೆ ಹೇಳಿದ ಚೈತನ್ಯ ಮಹಾಪ್ರಭು ಲೀಲದಲ್ಲೂ ಅಷ್ಟೇ ಅಲ್ವಾ, ಅಂತರಂಗ ರೀಸನ್ ಅಂದ್ರೆ ಒಂದು ಇಂಟರ್ನಲ್ ರೀಸನ್ ಇರುತ್ತೆ, ಒಂದು ಎಕ್ಸ್ಟರ್ನಲ್ ರೀಸನ್ ಇರುತ್ತೆ. ರಿಯಲ್ ರೀಸನ್ ಏನಪ್ಪಾ ಅಂದ್ರೆ ಇದು ಮೇನ್ ರೀಸನ್ ಇದು. ಭಗವಂತ ಒಂದು ವೃಂದಾವನ ಲೀಲೆಗಳು ಕೇಳಿಸ್ಕೊಂತ ಜಗನ್ನಾಥನ ರೂಪ ತಾಳ್ತಾರೆ. ಜಗನ್ನಾಥ್ ಬಲದೇವ್ ಸುಭದ್ರ ಏನಿದಾರೋ ಇವಾಗ ಆ ರೂಪ ತಾಳ್ತಾರೆ. ಇದನ್ನ ನಾರದ ಮುನಿ ದರ್ಶನ ತಗೋತಾರೆ. ಅದನ್ನ ಅವ್ರು ಪ್ರಾರ್ಥಿಸ್ಕೊಂಡಿದ್ದಕ್ಕೋಸ್ಕರ ಅವ್ರ ಪೂರಿದಲ್ಲಿ ನಿವಾಸರಾಗ್ತಾರೆ. ಬಟ್ ಹೇಗ್ ಆ ಕೆತ್ತನೆಯ ರೂಪ ಹೇಗ್ ಬಂತು, ಹೇಗೆ ಇಂದ್ರದಗ್ನ ಮಹಾರಾಜರು ಅದ್ ಬಂತು, ಅದು ನಾವು ಇನ್ನೊಂದು ಕಥೆದಲ್ಲಿ ಕೇಳಿಸ್ಕೊತೀವಿ. ಓಕೆನಾ. ಸೊ ಇದೊಂದು ಒಳ್ಳೆ ಶ್ಲೋಕ. ದಾರುಜಲ ರೂಪೆ ಕೃಷ್ಣ ಪ್ರಕಟ ಸಂಪ್ರಾತಿ ದರ್ಶನ ಸ್ನಾನಕಾರೆ ಜೀವೇರ ಮುಖತಿ. ಇದಂತಾರೆ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಇನ್ ದಿಸ್ ಏಜ್ ಆಫ್ ಕಲಿಯುಗದಲ್ಲಿ ಕೃಷ್ಣ ಇಸ್ ಮ್ಯಾನಿಫೆಸ್ಟ್ ಇನ್ 2 ಫಾರ್ಮ್. ಭಗವಂತ ಕೃಷ್ಣ 2 ರೂಪದಲ್ಲಿ ಬರ್ತಾರಂತೆ. ವುಡ್ ಅಂಡ್ ವಾಟರ್, ಒಂದು ಮರ, ಒಂದು ನೀರ್ ರೂಪದಲ್ಲಿ ಬರ್ತಾರಂತೆ. ಏನದು? ದಿಸ್ ಬೈ ಎನೇಬ್ಲಿಂಗ್ ದ ಕಂಡೀಷನ್ ಸೋಲ್ಸ್ ಅಂದ್ರೆ ಬದ್ಧ ಜೀವಿಗಳು, ನಾವೆಲ್ಲ ಬದ್ಧ ಜೀವಿಗಳು, ಟು ಸಿ ದ ವುಡ್ ಅಂಡ್ ಬೇತ್ ಇನ್ ದ ವಾಟರ್, ಹಿ ಹೆಲ್ಪ್ಸ್ ದೆಮ್ ಬಿಕಮ್ ಲಿಬರೇಟೆಡ್. ಭಗವಂತ
ಈ ಒಂದು ಮರ ರೂಪದಲ್ಲಿ ಕೆತ್ತಿಸ್ಕೊಂತಾನೆ, ಜಗನ್ನಾಥನ ರೂಪದಲ್ಲಿ. ಜಗನ್ನಾಥ ಅದಕ್ಕೆ ಮರ ರೂಪದಲ್ಲಿ ಇರ್ತಾನೆ, ಮರದಲ್ಲಿ ಮಾಡೋದು ಅವ್ರನ್ನ ಕೆತ್ತನೆ ಮಾಡೋದು. ಎರಡನೇದು ಗಂಗಾದೇವಿ. ಸೊ ಕಲಿಯುಗದಲ್ಲಿ ಭಗವಂತ 2 ವರ ಕೊಟ್ಟಿದ್ದಾನಂತೆ ನಮ್ಗೆ, ಒಂದು ಜಗನ್ನಾಥ, ಒಂದು ಗಂಗಾ. ಈ 2 ದರ್ಶನ ತಗೊಂಡ್ರೆ, ಈ 2 ಸಾಂಗತ್ಯದಲ್ಲಿ ನಾವು ಯಾವಾಗ್ಲೂ ಇದ್ರೆ ನಾವು ಮುಕ್ತಿ ನಮ್ಗೆ ಖಂಡಿತ ಅಂತ. ಅದಕ್ಕೆ ಕರುಣಾಮಯಿ ಕೃಷ್ಣ ಜಗನ್ನಾಥನ ರೂಪದಲ್ಲಿ, ಜಗನ್ನಾಥ ಇಸ್ ವೆರಿ ಮರ್ಸಿಫುಲ್ ಫಾರ್ಮ್. ಅದಕ್ಕೆ ನಾವು ನೋಡ್ತೀವಿ ನಮ್ಮ ದೇವಸ್ಥಾನದಲ್ಲೂ ಅಷ್ಟೇ ಮೇನ್ ವಿಗ್ರಹಗಳು ಯಾರಪ್ಪ, ಜಗನ್ನಾಥ ಬಲದೇವ ಸುಭದ್ರ. ಈವನ್ ದೊಡ್ಡ ದೊಡ್ಡ ಡಿವೋಟೀಸ್ ಅಲ್ಲೂ ಅಷ್ಟೇ ಎಲ್ಲರೂ ಜಗನ್ನಾಥ ಬಲದೇವ ಸುಭದ್ರ ಇಟ್ಕೊತಾರೆ. ಜಗನ್ನಾಥನಷ್ಟು, ಜಗನ್ನಾಥ ಸುಭದ್ರ ಬಲದೇವ ಅಷ್ಟು ಇರಷ್ಟು ಕರುಣಾಮಯಿ ಮತ್ಯಾವ ರೂಪದಲ್ಲೂ ಇಲ್ಲ. ಸೊ ಅದು ಚೈತನ್ಯ ಮಹಾಪ್ರಭು. ದಾರು ಬ್ರಹ್ಮ ರೂಪೇ ಸಾಕ್ಷಾತ್ ಶ್ರೀ ಪುರುಷೋತ್ತಮ, ಭಾಗೀರಥಿ ಹಣ ಸಾಕ್ಷಾತ್ ಜಲ ಬ್ರಹ್ಮ ಸಾಮ. Lord Jagannath is the supreme Lord himself in the form of wood, and the river Ganges is the supreme Lord himself in the form of water. ನೀರ್ ರೂಪದಲ್ಲಿ ಗಂಗೆ, ಅಂಡ್ ಭಗವಂತ ಬಂದ್ಬಿಟ್ಟು ಪುರುಷೋತ್ತಮ. ಪುರುಷೋತ್ತಮ ಕ್ಷೇತ್ರದಲ್ಲಿರುವಂತ ಜಗನ್ನಾಥ ಬಂದ್ಬಿಟ್ಟು ಸಾಕ್ಷಾತ್ ಭಗವಂತ. ಈ 2 ನಮ್ಗೆ ಈ ಒಂದು ಭೌತಿಕ ಪ್ರಪಂಚದ ಬಿಡುಗಡೆ ಆಗೋದಕ್ಕೆ 2 ರೂಪ ತಾಳಿದ್ದಾರೆ ಕೃಷ್ಣ. ಓಕೆ, ನಾ ಹೇಳ್ದಂಗೆ ಜಗನ್ನಾಥಂಗೆ ಹಲವಾರು ಭಕ್ತಾದಿಗಳಿದ್ದಾರೆ. ಅದ್ರಲ್ಲಿ ತುಂಬಾ ಒಳ್ಳೆ ಭಕ್ತರ ಬಗ್ಗೆ ನಾವು ಕೇಳಿಸ್ಕೊಳ್ಳೋಣ. ಓಕೆ, ಭಗವಂತ ಭಕ್ತರು ಇಬ್ರು ಬೇರೆ ಬೇರೆ ಅಲ್ಲ. ಭಗವಂತ ಎಷ್ಟು ಕರುಣಾಮಯಿನೋ, ಎಷ್ಟು ಶ್ರೇಷ್ಠನೋ, ಅವ್ನ ಭಕ್ತರು ಕೂಡ ಅಷ್ಟೇ ಶ್ರೇಷ್ಠ. ಯಾಕಂದ್ರೆ ಭಗವಂತಂಗೆ ಅವ್ನ ಭಕ್ತರು ಕಂಡ್ರೆ ತುಂಬಾ ಇಷ್ಟ. ಎಸ್ಪೆಷಲಿ ಜಗನ್ನಾಥ ಅವನ ಭಕ್ತರಂದ್ರೆ ತುಂಬಾ ಕಾಳಜಿ ವಹಿಸ್ಕೊತಾನೆ. ಪ್ರತಿಯೊಂದು ಭಕ್ತ ಬಗ್ಗೆ ಅವನು ಕಾಳಜಿ ವಹಿಸ್ಕೊತಾನೆ. ಅವ್ನಿಗೆ ಏನಾರು ಒಂದು ಕೋರಿಕೆ ಇದ್ರೆ ಅವ್ನಿಗೆ ಈಡೇರಿಸೋ ಪ್ರಯತ್ನ ಮಾಡ್ತಾನೆ. ಸೊ ಇವತ್ತು ಒಂದು ಒಳ್ಳೆ ಭಕ್ತನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಕ್ತ ಕವಿ ಸಾಲಾಬೇಗ್ ಅಂತ. ಭಕ್ತ ಕವಿ ಸಾಲಾಬೇಗ್. ಸೊ ಇವರೊಂದು ಮುಸ್ಲಿಂ ಭಕ್ತರು ಇವರು. ಭಕ್ತ ಕವಿ ಸಾಲಾಬೇಗ್ ಕಿ ಜೈ. ಸೊ ಈ ಭಕ್ತ ಕವಿ ಸಾಲಾಬೇಗ್ ಬಂದ್ಬಿಟ್ಟು ಇವರು ಮುಸ್ಲಿಂ ಭಕ್ತರು. ಸೊ ಇವರಿಗೆ ಶ್ರೀಮಂದಿರದಲ್ಲಿ ಬಿಡೋದಿಲ್ಲ. ಬಟ್ ಇವ್ರ ತಂದೆ ತಾಯಿ ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ಲಲಿತಾ ಮತ್ತೆ ಅವ್ರ ತಂದೆ ಬಂದ್ಬಿಟ್ಟು ಲಾಲ್ ಬೇಗ್ ಮತ್ತೆ ಲಲಿತಾ. ಸೊ ಲಾಲ್ ಬೇಗ್ ಯಾರೊಂದು ಗವರ್ನರ್, ಮುಸ್ಲಿಂ ಗವರ್ನರ್ ಆಗಿರ್ತಾರೆ ಬೆಂಗಾಲ್ ಮತ್ತೆ ಒಡಿಸ್ಸಾದಲ್ಲಿ. ಯಾವಾಗ ಅವರೊಂದು ಈ ದಾಳಿ ಮಾಡೋದಕ್ಕೆ ಹೋಗ್ಬೇಕಾದ್ರೆ, ಯಾವಾಗ್ಲೂ ಎಲ್ಲ ಹಿಂದೂ ಟೆಂಪಲ್ಸ್ ಮೇಲೆ ದಾಳಿ ಮಾಡ್ತಿರ್ತಾರಲ್ವ, ಆ ಸಮಯದಲ್ಲಿ ಅವರು ಒಂದ್ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ನೋಡ್ಬೋದು ಒಂದು ಪಾಂಡ್ ಇದೆ, ಒಂದು ಕಮಲದ ಒಂದು ಪಾಂಡ್, ನೀರಿರೋಂಥ ಜಾಗ. ಅಲ್ಲಿ ಈ ಲಲಿತಾ ದೇವಿ ಬಂದ್ಬಿಟ್ಟು ಈಕೆ ಬ್ರಾಹ್ಮಣರು. ಈಕೆ ಅಲ್ಲಿ ಸ್ನಾನ ಮಾಡ್ತಿರ್ತಾಳೆ. ಅಂಡ್ ಅವಳು ನೋಡಿ ಆಕರ್ಷಣೆ ಆಗ್ಬಿಟ್ಟು ಒಳಗಾಗ್ಬಿಟ್ಟು ಈ ಲಾಲ್ ಬೇಕು ಆಕೆನ ಕಿಡ್ನಾಪ್ ಮಾಡಿರ್ತಾನೆ, ಅಪಹರಿಸ್ಬಿಡ್ತಾನೆ. ಅಪಹರಿಸಿ ಅವಳು ತುಂಬಾ ಪ್ರಯತ್ನ ಮಾಡ್ತಾಳೆ ತಪ್ಪಿಸ್ಕೊಳ್ಳೋದಕ್ಕೆ, ಬಟ್ ಅವಳ ಕೈಲಿ ಆಗೋದಿಲ್ಲ. ಮದ್ವೆ ಆಗ್ತಾನೆ. ಮದ್ವೆ ಆದ್ಮೇಲೆ ಅವಳ ಹೆಸರು ಕೂಡ ಬದಲಾಗತ್ತೆ. ಅವಳ ಹೆಸರು ಬಂದ್ಬಿಟ್ಟು ಫಾತಿಮಾ ಬೀವಿ ಅಂತ ಹೆಸರಾಗುತ್ತೆ. ಅಂಡ್ ಅವರಿಬ್ಬರಿಗೆ ಈ ಸಾಲಾಬೇಗನ ಪುತ್ರ ಹುಡ್ತಾನೆ. ಅಂಡ್ ಯಾವಾಗ ಒಂದ್ಸರಿ ಈ ಇವಳು ಯಾರಪ್ಪ ಲಲಿತಾ ಮದ್ವೆ ಆದಾಗಲೇ ಕೇಳ್ಕೊಂಡಿರ್ತಾಳೆ, ದಟ್ ನಾನು ಎಷ್ಟೇ ಕನ್ವರ್ಟ್ ಆಗಿದ್ರು ಕೂಡ ನನ್ನ ಹೃದಯದಲ್ಲಿರೋ ಅಂತ ಗೋಪಿನಾಥ್ ವೃಂದಾವನ್ ಚಂದ್ರ ಕೃಷ್ಣನ ಯಾವತ್ತಿಗೂ ಮರೆಯಲ್ಲ. ಅವನೇ ನನ್ನ ಆರಾಧ್ಯ ದೈವ. ಸೊ ಹಾಗಾಗಿ ನನ್ನ ಕೋರಿಕೆ ಏನಂದ್ರೆ, ನನ್ನ ಒಂದೇ ಇಚ್ಛೆ ಏನಂದ್ರೆ, ಯಾವುದೇ ಕಾರಣಕ್ಕೂ ನೀವು ಪೂರಿ ಜಗನ್ನಾಥನ ಮೇಲೆ, ಆ ದೇವಸ್ಥಾನದ ಮೇಲೆ ದಾಳಿ ಮಾಡಬಾರ್ದು ಅಂತ ಹೇಳಿರ್ತಾನೆ. ಸರಿ ಆಯ್ತು ಅಂತ ಅವನು ಲಾಲ್ ಬೇಗ್ ಒಪ್ಪಿರ್ತಾನೆ. ಬಟ್ ಕಾಲಕ್ರಮೇಣ ಆಗ್ತಾ ಹಾಗೆ ಮರ್ತೋಗ್ಬಿಡ್ತದೆ. ಸೊ ಮತ್ತೊಂದ್ಸರಿ ಈ ದಾಳಿ ಮಾಡ್ತಾರೆ ಲಾಲ್ ಬೇಗ್ ಈ ಪುರುಷೋತ್ತಮ ಕ್ಷೇತ್ರದಲ್ಲಿ. ಆವಾಗ ಲಾಲ್ ಬೇಗ್ ತೀರೋಗ್ಬಿಡ್ತಾನೆ ಆ ಯುದ್ಧದಲ್ಲಿ. ಅಂಡ್ ಅವನ್ ಮಗ ಯಾರಪ್ಪ ಸಾಲಾಬೇಗ್ ಬಂದ್ಬಿಟ್ಟು ತುಂಬಾ ಅವನಿಗೆ ಗಾಯ ಆಗ್ಬಿಡುತ್ತೆ. ಎಷ್ಟು ಗಾಯ ಆಗತ್ತೆ ಅಂದ್ರೆ ಅವನೇನು ಒಂಥರ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಅವನು ಸರಿ ಹೋಗ್ತಿರ್ಬೇಕು. ಅಂಡ್ ಆ ಸಮಯದಲ್ಲಿ ಇವಳು ಲಲಿತಾ ಅವಳ ತಾಯಿ ಏನ್ ಹೇಳ್ತಾಳೆ, ಸರಿ ಎಲ್ಲಾ ಪ್ರಯತ್ನ ಮಾಡೈತಲ್ಲ, ನೀನ್ ಸರಿ ಹೋಗೋದಕ್ಕೆ ಒಂದು ಕೆಲಸ ಮಾಡೋಣ. ನೋಡಿ ಸಾಲಾಬೇಗ್ ಕಂಟಿನ್ಯೂ ಟು ಫೈಟ್ ಅಗೇನ್ಸ್ಟ್ ಒರಿಯಾಸ್ ಟು ಸ್ಟ್ಯಾಂಪ್ ಔಟ್ ಗಜಪತಿ ರೂಲ್. ಅಲ್ಲಿ ಗಜಪತಿ, ಈ ಪೂರಿ ಕ್ಷೇತ್ರ ನೋಡ್ಕೋತಾ ಇರೋದು ಗಜಪತಿ. ಈ ಸಾಲಾಬೇಗ್ ಲಾಲ್ ಬೇಗ್ ಬಂದ್ಬಿಟ್ಟು ಇವರೆಲ್ಲ ಮುಸ್ಲಿಮ್ಸ್. ಓಕೆ, ಸೊ ಗಜಪತಿ ಗೆಲ್ತಾರೆ ಅಂಡ್ ಸಾಲಾಬೇಗ್ ತೀರೋಗ್ತಾನೆ. ಸಾಲಾಬೇಗ್ ಅಲ್ಲ, ಲಾಲ್ ಬೇಗ್ ತೀರೋಗ್ತಾರೆ. ಅಂಡ್ ಸಾಲಾಬೇಗ್ ತುಂಬಾ ಗಾಯ ಆಗ್ತಾನೆ, ತುಂಬಾ ಗಾಯ ಆಗುತ್ತೆ. ಅಂಡ್ ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಲಾಬೇಗ್ ಸರಿ ಹೋಗೋದಿಲ್ಲ. ಸೊ ಅವ್ರ ತಾಯಿ ಲಲಿತಾ ಹೇಳ್ತಾರೆ, ಎಲ್ಲ ಪ್ರಯತ್ನ ಮಾಡೈತಾರೆ, ನೀನ್ ಕೆಲಸ ಮಾಡು, 12 ದಿನ ಬಿಡದೇನೆ ವೃಂದಾವನ್ ಚಂದ್ರ ಕೃಷ್ಣನ ಏನಪ್ಪ ಪ್ರತಿ ಕ್ಷಣ ನೆನ್ಸ್ಕೋ, ಅವನ ಪೂಜಿಸು. ನೀನು ಮನ್ಸಲ್ಲೇ ಪೂಜಿಸ್ತಾ ಇರು, ಕಂಟಿನ್ಯೂಸ್ ಆಗಿ ಅವನನ್ನ ಜ್ಞಾಪಿಸ್ಕೊಂತಾ ಇರು, ಅವನ ಪೂಜಿಸು, ಅವನ ನಾಮಸ್ಮರಣೆ ಮಾಡು ಅಂತ ಅವ್ರ ತಾಯಿ ಹೇಳ್ತಾಳೆ ಲಲಿತಾದೇವಿ. ಸರಿ ಆಯ್ತು. ಅವಾಗ ಅವಳ ಮಗ ಕೇಳ್ತಾನೆ, ಅದೇ ಅಮ್ಮ ನಾವೆಲ್ಲ ಇದಲ್ವಾ ಮುಸಲ್ಮಾನ್ ಅಲ್ವಾ, ನಾವ್ ಹೆಂಗೆ ಇದ್ ಮಾಡಕ್ಕಾಗತ್ತೆ, ವೃಂದಾವನ್ ಚಂದ್ರ ನೆನ್ಸ್ಕೊಳಕ್ಕಾಗತ್ತೆ? ಇಲ್ಲ ಅಂತ ಅವಳ ಕತೆ ಹೇಳ್ತಾಳೆ ಅವಳ ಮಗನಿಗೆ. ನಾನು
ತರ ಈ ತರ ನಿನ್ ತಂದೆ ಹಿಂಗ್ ನನ್ನ ಕರ್ಕೊಂಡು ಹೋದ್ರು, ಈ ತರ ಮದ್ವೆ ಆಯ್ತು, ನಾನು ಈ ತರ ನನ್ನ ಹೆಸರು ಬದಲಾಯ್ತು, ಆದ್ರೂ ನನ್ನ ಮನ್ಸಲ್ಲಿ ನಾನು ಯಾವಾಗ್ಲೂ ಕೃಷ್ಣನೇ ಪೂಜಿಸ್ತಾ ಇದ್ದೆ, ಹಾಗಾಗಿ ನೀನು ಭಗವಂತನ ಪೂಜಿಸು, ನೀನ್ ಸರಿ ಹೋಗ್ಬೋದೇನೋ ಅಂತ ಹೇಳ್ತಾರೆ ಅವ್ಳು. ನನಗೆ ತುಂಬಾ ವಿಶ್ವಾಸ ಇದೆ, ನೀನ್ ಪ್ರಯತ್ನ ಮಾಡೋದು. ಸರಿ ಆಯ್ತು ಅಂತ ಹೇಳ್ತಾನೆ. 12 ದಿವಸ ರಾತ್ರಿ ಅವನ ಕನ್ಸಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದ್ಬಿಟ್ಟು ಅವನ ಕೈಯಲ್ಲಿ ಒಂದು ಒಂದು ವಿಭೂತಿ ತರ ಇರುತ್ತೆ ನೋಡಿ, ಕೈಯಲ್ಲಿ ನೋಡಿ ವಿಭೂತಿ. ಗೋಪಿನಾಥ್ ಅಪಿಯರ್ಸ್ ಇನ್ ಸಾಲಾಬೇಗ್ ಸ್ಟ್ರೀಮ್, ಗಿವ್ಸ್ ಇನ್ ವಿಭೂತಿ ಅಂಡ್ ಈ ವೋಕ್ ಅಪ್ ಫುಲ್ಲಿ ಕ್ಯೂಡ್. ಆ ವಿಭೂತಿ ಎಲ್ಲ ಕಡೆ ಹಚ್ಕೋತಾನೆ. ಅಂಡ್ ನೋಡಿದ್ರೆ ಪೂರ್ತಿ ಅವ್ನು ಸರಿ ಹೋಗ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಸಾಲಬೇಕು ತುಂಬಾ ದೊಡ್ಡ ಭಕ್ತ ಆಗ್ತಾನೆ. ಒಂದೊಂದು ದೊಡ್ಡ ಕವಿ, ಎಷ್ಟೆಲ್ಲ ಅವನು ಎಷ್ಟೊಂದೆಲ್ಲ ಆ ಪೋಯಮ್ಗಳೆಲ್ಲ ರಚಿಸಿದಾನಂತೆ. ಅಂಡ್ ನಿಮ್ಗೆ ಎಲ್ರು ಗೊತ್ತಲ್ಲ, ನಮ್ಗೆಲ್ರು ಗೊತ್ತು, ಪೂರಿದಲ್ಲಿ ಯಾರು ಅಲೋ ಮಾಡಲ್ಲ, ಮುಸ್ಲಿಮ್ಸ್ ನ ಅಲೋ ಮಾಡಲ್ಲ ಒಳಗಡೆ ಬಿಡೋದಕ್ಕೆ. ಸೊ ಇವನ್ ಮಾಡ್ತಾನೆ, ಸಾಲಬೇಕು ಅಲ್ಲಿ ಬೇಡದಿಲ್ಲ ಅನ್ಸರಿ ಬೃಂದಾವನ್ಗೆ ಹೋಗ್ತಾನೆ. ಬೃಂದಾವನದಲ್ಲಿ ಅಲ್ಲಿ ರಾಧಾ ಶ್ಯಾಮ್ ಸುಂದರ್ನ ವಿಗ್ರಹ ದರ್ಶನ ತಗೊಂತಾನೆ. ಅಲ್ಲಿ ಅಲ್ಲಿ ರಾಧಾಕೃಷ್ಣನ್ ಪೂಜೆ ಮಾಡ್ಕೊಂಡಿರ್ತಾನೆ. ಓಕೆ, ಶ್ಯಾಮ್ ಸುಂದರ್ ಅಪಿಯರ್ಸ್ ಇನ್ ಕಿಂಗ್ ಸ್ಟ್ರೀಮ್. ಅಲ್ಲೂ ಅಷ್ಟೇ ನೋಡಿ, ಲೀವ್ಸ್ ವೃಂದಾವನ್ ಸ್ಟಾಪ್ಸ್. ವೃಂದಾವನದಿಂದ ಬರ್ಬೇಕಾದ್ರೆ ಬಾಲಸೋರ್ ಅಂತ ಒಂದ್ ಜಾಗ ಇದೆ. ಆ ಬಾಲಸೋರಲ್ಲೂ ಅಷ್ಟೇ ಒಂದು ಶ್ಯಾಮ್ ಸುಂದರ್ ವಿಗ್ರಹ ಇದೆ. ಬಟ್ ಅಲ್ಲೂ ಅಷ್ಟೇ ಮುಸ್ಲಿಮ್ಸ್ ಬಿಡೋದಿಲ್ಲ, ಅಲ್ಲೂ ರೂಲ್ಸ್ ಇದೆ. ಸೊ ಅಲ್ಲಿ ಬಿಡದಾಗ ತುಂಬಾ ಬೇಜಾರ್ ಮಾಡ್ಕೋತಾನೆ ಸಾಲಬೇಕು. ಆ ಒಂದು ಜಾಗದ ರಾಜ ಏನಿದ್ದಾನೆ, ಆ ರಾಜನ್ ಕನ್ಸಲ್ ಬರ್ತಾನೆ. ಅಂಡ್ ಕನ್ಸಲ್ ಬಂದ್ಬಿಟ್ಟು ರಾಜಗೆ ಹೇಳ್ತಾನೆ, ನೋಡು ಅಲ್ಲಿ ನಾನೊಂದು ಗೋಡೆ ಬಡ್ದಿದ್ದೀನಿ, ಆ ಗೋಡೆ ಬಡ್ದಿದಿಲ್ಲ, ಅಲ್ಲಿ ಸಾಲಬೇಗ ದರ್ಶನ ತಗೊಳೋದಕ್ಕೆ ಹೇಳುತ್ತೆ. ಹೆಂಗೆ ನಮ್ಮ ಉಡುಪಿದಲ್ಲಿ ಕನಕನ ಕಿಂಡಿ ಇದೆಯಲ್ವಾ, ಅದೇ ರೀತಿ ಇದಕ್ಕೆ ಗುಪ್ತ ವೃಂದಾವನ ಅಂತ ಕರೀತಾರೆ ಬಾಲಸ್ವರ್ಗೆ. ಸೊ ಅಲ್ಲಿ ಒಂದು ಗೋಡೆ ಬಡ್ದಿರತ್ತೆ ಜಾಗ, ಅಲ್ಲಿ ಬಂದ್ಬಿಟ್ಟು ಇವನು ಸಾಲಬೇಕು ಈ ರಾಧಾ ಶ್ಯಾಮ್ ಸುಂದರನ ದರ್ಶನ ತಗೊಂತಾನೆ ಬಾಲಸ್ವರ್. ಅಂಡ್ ಅಲ್ಲಿ ಇದ್ದಾಗ ನೋಡಿ, ಇಮ್ಮರ್ಸ್ ಇನ್ ಲಾರ್ಡ್ಸ್ ಪಾಸ್ಟ್ ಟೈಮ್ಸ್ ಇನ್ ಬೃಂದಾವನ ಬಟ್ ಲಾಂಗ್ ಟು ಸಿ ರಥಯಾತ್ರೆ ಇನ್ ಪೂರಿ. ಇವಾಗ ನಿಮ್ಗೆ ಗೊತ್ತಾಗತ್ತೆ, ಪೂರಿ ರಥಯಾತ್ರೆ ಬರ್ತಾ ಇದೆಯಪ್ಪ, ನಾನು ರಥಯಾತ್ರೆ ದರ್ಶನ ತಗೋ, ರಥಯಾತ್ರದಲ್ಲಿ ಜಗನ್ನಾಥನ ದರ್ಶನ. ಈಗ ಜಗನ್ನಾಥ ಕಾಣಿಸ್ಕೊಳ್ಳೋದಿಲ್ಲ ಅವ್ನಿಗೆ, ಅವನು ಓನ್ಲಿ ಪತಿತ ಪಾವನ ಜಗನ್ನಾಥನ್ ಮಾತ್ರ ನೋಡ್ತಿರ್ತಾನೆ ಸಾಲ ಬೇಗಲ್ವಾ. ಸೊ ಈಗ ರಥಯಾತ್ರೆ ಸಮಯದಲ್ಲಿ ಭಗವಂತ ಸಾಕ್ಷಾತ್ ಭಗವಂತನೇ ಹೊರಗಡೆ ಕರ್ಕೊಂಡ್ ಬರ್ತಾರೆ ಅಲ್ವಾ, ಅವ್ನ್ ದರ್ಶನ ಕೊಡೋದಕ್ಕೆ ಬರ್ತಾರೆ. ಸೊ ಆ ಒಂದ್ ದರ್ಶನ ತಗೋಬೇಕು ಅಂತ ತುಂಬಾ ಹಂಬಲಿಸ್ತಾನೆ ಸಾಲ ಬೇಗ. ಸೊ ಈ ರನ್ಸ್ ಆಲ್ ದ ವೇ ಟು ಪೂರಿ ಕಂಪೋಸಿಂಗ್ ಅಂಡ್ ಸಿಂಗಿಂಗ್ ಜಗಬಂಧು ಹೇ ಗೋಸಾಯಿ ಅಂತ ಒಂದು ಒಳ್ಳೆ ಹಾಡಿದೆ, ಜಗಬಂಧು ಹೇ ಗೋಸಾಯಿ ಅಂತ. ಈ ಸಾಲಬೇಗ್ ರಚಿಸಿರೋಂತ ಹಾಡು, ಅದೆಲ್ಲ ಹಾಡ್ತಾರೆ, ಒಡಿಸ್ಸಾದಲ್ಲೆಲ್ಲ ಅದ್ ಹಾಡ್ತಿರ್ತಾರೆ. ಸೊ ಆ ನಂದಿಘೋಷ, ಜಗನ್ನಾಥನ ರಥ ಹೆಸರು ಬಂದ್ಬಿಟ್ಟು ನಂದಿಘೋಷ. ಓಕೆ, ಆ ನಂದಿಘೋಷ ಇವನ್ ಸಾಲಬೇಗಿನ್ನು ಬಂದಿಲ್ವಲ್ಲ ಅಂತ ನಂದಿಘೋಷ ನಿಂತೋಗ್ಬಿಡತ್ತಂತೆ. ಎಷ್ಟೊಂದ್ ದಿನ ನಿಂತೋಗ್ಬಿಡತ್ತಂತೆ. ಎಷ್ಟೆಲ್ಲ ಅವರು ಏನಿದು ಯಾಕೆ ನಿಂತೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಎಲ್ಲ ಆನೆಗಳೆಲ್ಲ ಕರೆಸಿ ಪುಷ್ ಮಾಡಿದ್ರು, ದಬ್ಸಿದ್ರು, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಜಗನ್ನಾಥ್ ಕಾಯ್ತಾ ಇದ್ದಾನೆ, ಇವ್ನು ಸಾಲಬೇಗ್ ಬರ್ತಾನೆ, ನನ್ನ ದರ್ಶನ ತಗೊಂತಾನೆ, ಅವಾಗಲೇ ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಹೇಳ್ತಾರೆ, ಭಗವಂತನ ರಥ ನಾವ್ ಅನ್ಕೊಂಡ್ರೆ ಎಳೆಯಕ್ಕಾಗಲ್ವಂತೆ, ಜಗನ್ನಾಥದ ಇಚ್ಛೆ ಪ್ರಕಾರ ಮುಂದಕ್ಕೆ ಹೋಗೋದಂತೆ. ಸೊ ಸಾಲಬೇಗ್ ಒಳ್ಳೆ ದರ್ಶನ ತಗೊಂತಾನಂತೆ, ಅವಾಗ ರಥ ಮುಂದೆ ಹೋಗೋದಂತೆ. ಅದು ನಂದಿಘೋಷ. ಸೊ ಅದು ಈ ಭಗವಂತನ ಒಂದು ಕರುಣೆ. ಇಲ್ಲಿ ನೋಡಿ, ಅದೇ ಜಾಗದಲ್ಲಿ ಭಗವಂತ ಅಲ್ಲಿ ನಿಂತ್ಕೊಂಡಲ್ಲ, ತುಂಬಾ ದಿನ ನಿಂತ್ಕೊಂಡಿದ್ದಕ್ಕೋಸ್ಕರ ಭಕ್ತ ಸಾಲಬೇಗ್ ಏನ್ ಮಾಡ್ತಾನೆ, ಅಲ್ಲೇ ಅವನ್ನ ಬಾಕಿ ಅವನ ಜೀವನ ಎಲ್ಲ ಅಲ್ಲೇ ಉಳ್ಕೊಂಡು ಅಲ್ಲೇ ಇಷ್ಟೆಲ್ಲ ಹಾಡುಗಳನ್ನ ಕಾಂಪೋಸ್ ಮಾಡ್ತಾನಂತೆ. ಅಲ್ಲೊಂದು ಇವಾಗ ಸಾಲಬೇಗ್ದು ಸಮಾಧಿ ಕೂಡ ಅದೇ ಜಾಗದಲ್ಲಿ ಇದೆ, ಎಲ್ಲಿ ನಂದಿಘೋಷ್ ನಿಲ್ಲತ್ತಲ್ಲ ಆ ಜಾಗದಲ್ಲಿ ಅಲ್ಲೇ ಮಹಾರಾಜ್ ನರಸಿಂಹದೇವ್ ಅಂತ ಇರ್ತಾರೆ, ಆ ಜಾಗನ ಡೊನೇಟ್ ಮಾಡ್ತಾರೆ. ಅಂಡ್ ಅಲ್ಲಿ ಮಹಾಪ್ರಸಾದ, ಇನ್ ಜಗನ್ನಾಥನ ದೇವಸ್ಥಾನದಲ್ಲಿ ಮಹಾಪ್ರಸಾದ ಇರತ್ತಲ್ಲ, ಭಗವಂತನಿಗೆ ಅರ್ಪಿಸಿರುವಂತ ಪ್ರಸಾದ, ಆ ಸಮಾಧಿಗೆ ತಗೊಬಂದು ಪ್ರತಿನಿತ್ಯ ಆ ಸಾಲಬೇಗಿಗೆ ಅರ್ಪಿಸ್ತಾರಂತೆ. ನಾವು 2 pieces of ಖೈರಾ ಚೂಲ ಜಗನ್ನಾಥ್ ಮಹಾಪ್ರಸಾದ್ ಆಫರ್ಡ್ ಎವ್ರಿ ಡೇ ಅಂಡ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ as ಕೃಷ್ಣಾಸ್ ಮೋಸ್ಟ್. ಯಾವಾಗ್ಲೂ ಎಲ್ಲ ಹಾಡುಗಳಲ್ಲಿ ಲಾಸ್ಟ್ ಅಲ್ಲಿ ಏನ್ ಬರ್ಕೋತಾರಂದ್ರೆ, ನಾನು ಅತಿ ಅತಿ ನನ್ನಷ್ಟು ಕೆಳಮಟ್ಟದ ಅಂತ ಒಂದು ಭಕ್ತ ಯಾರು ಇಲ್ಲ, ನನ್ನಷ್ಟು ದೀನವಾಗಿರುವಂತ ಭಕ್ತ ಯಾರು ಇಲ್ಲ ಅಂತ ಯಾವಾಗ್ಲೂ ಲಾಸ್ಟ್ ಅಲ್ಲಿ ಬರ್ಕೋತಾರೆ. ಯು ಆರ್ ಮೀನಿಯಲ್ ಸರ್ವೆಂಟ್ ಅಂತ. ಆತರ ಯಾವಾಗ್ಲೂ ಸಾಲಬೇಗು ಎಂಡ್ ಮಾಡ್ತದೆ. ಎಲ್ಲದಲ್ಲಿ ಬೆಂಗಾಲಿದಲ್ಲಿ, ಒಡಿಯಾದಲ್ಲಿ, ಸಾಂಸ್ಕ್ರಿಟ್, ಹಿಂದೂ, ಬ್ರಜಬೌಲಿ ಅಂತ ಒಂದು ಭಾಷೆ, ಅದರಲ್ಲೆಲ್ಲ ಸಾಲಬೇಗ ರಚನೆಗಳಿದೆ. ಓಕೆ, ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವ ತುಮೇ, ಜಯ ಜಗನ್ನಾಥ್ ಜಯ ಜಗನ್ನಾಥ್, ಜಯ ಜಗನ್ನಾಥ್ ಸ್ವಾಮಿ ಜಯ ಜಗನ್ನಾಥ್. ಓ ಲಾರ್ಡ್ ಆಫ್ ದ ಯೂನಿವರ್ಸ್, ಕೈಂಡ್ಲಿ ಬಿ ವಿಸಿಬಲ್ ಅಂಟು ಮೀ. ಅಂದ್ರೆ ಈ ಜಗತ್ತಿಗೆ ನಾಥನಾಗಿರುವಂತ ಜಗನ್ನಾಥ, ದಯವಿಟ್ಟು ನಿನ್ನ ಒಂದು ದರ್ಶನ ನನಗೆ ಕಲ್ಗಂಗ್ ಮಾಡು ಅಲ್ವಾ, ನಿನ್ನ ದರ್ಶನ ನನಗೆ ಕೊಡು ಅಂತ ಪ್ರಾರ್ಥಿಸ್ಕೊತಾ ಇರುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ದಿವಸದ್ದು. ಮತ್ತೆ 2ನೇ ದಿವಸದ್ದು ನಾವು ಕತೆ ಮಾಡೋಣ. 6 days ಪ್ರೋಗ್ರಾಮ್ ಹೇಳ್ತಾ ಇದ್ದೀನಿ.
ಇದು ಬಂದ್ಬಿಟ್ಟು 2ನೇ ದಿವಸದ್ದು. 2ನೇ ದಿವಸ ಕಥದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಯಾರನ್ನ ನೋಡ್ತೀವಿ ಅಂದ್ರೆ ರಾಜಾಪುರ್ ಜಗನ್ನಾಥ್. ರಾಜಾಪುರ್ ಜಗನ್ನಾಥ್ ಅಂದ್ರೆ ಇವರು ನಾನ್ ಡಿಫ್ರೆಂಟ್ ಫ್ರಮ್ ಪುರಿ ಜಗನ್ನಾಥ್ ಅಂತ ಕರೀತಾರೆ. ತುಂಬಾ ಮಹಿಮೆಗಳಿದೆ ರಾಜಾಪುರ್ ಜಗನ್ನಾಥ್ದು. ಇವ್ರು ಎಷ್ಟು ಪವಾಡ ಮಾಡ್ತಾರೆ ಅಂದ್ರೆ ಅಷ್ಟು ಪವಾಡ ಮಾಡ್ತಾರೆ ರಾಜಾಪುರ್ ಜಗನ್ನಾಥ್. ಇವ್ರು ಬಂದ್ಬಿಟ್ಟು ರಾಜಾಪುರ್ ಜಗನ್ನಾಥ್ ಬಲದೇವ್ ಸುಭದ್ರ ಮಹಾರಾಣಿಕಿ ಜಯ. ಎಲ್ಲರ ದರ್ಶನ ತಗೊಳ್ಳಿ. ಸೊ ತುಂಬಾ ದೊಡ್ಡ ದೊಡ್ಡ ವಿಗ್ರಹಗಳು ಜಗನ್ನಾಥ್ ಬಲದೇವ್ ಸುಭದ್ರ ಇದರಲ್ಲಿ. ಅಂಡ್ ಈ ಒಂದು ರಾಜಾಪುರ್ ಜಗನ್ನಾಥ್ ಬಂದ್ಬಿಟ್ಟು ಒಬ್ರು ಭಕ್ತರು ಇರ್ತಾರೆ. ಆ ಭಕ್ತರಿಂದ ಇವಾಗ ಇಸ್ಕಾನ್ ಒಂದು ಕಸ್ಟಡಿಗೆ ಬರುತ್ತೆ. ಇವಾಗ ಇಸ್ಕಾನ್ ಟೆಂಪಲ್ ನೋಡ್ಕೋತಾ ಇರೋದು ರಾಜಾಪುರ ಜಗನ್ನಾಥ್ ದೇವಸ್ಥಾನ. ಓಕೆ, ಬಟ್ ಮುಂಚೆ ಇಸ್ಕಾನ್ಗೆ ಬರೋಕ್ಕಿಂತ ಮುಂಚೆ ಇವರು ಹಲವಾರು ಭಕ್ತಾದಿಗಳು ನಾನು ತೋರಿಸ್ತೀನಿ ಬನ್ನಿ ಯಾರಂತ. ಹಾ, ಇದು ಬಂದ್ಬಿಟ್ಟು ಕೆಲವೊಂದು ಫ್ಯಾಕ್ಟ್ಸ್. ಇದು ಏನಪ್ಪಾ ಇದು ಅಂದ್ರೆ, ಅಲ್ಲಿ ಏನಾಗತ್ತೆ ನೋಡಿ, ಅಲ್ಲಿ ಸಿಂಹ ದ್ವಾರ ಐತೆ, ಮೇನ್ ದ್ವಾರ ನಾನು ಹೇಳಿದ್ನಲ್ವಾ, ಎಲ್ಲಿ ಪತಿತ್ ಪಾವನ್ ಜಗನ್ನಾಥ್ ಕಾಣಿಸ್ಕೊತಾರೆ. ಸೊ ಈ ಪೂರಿ ಬಂದ್ಬಿಟ್ಟು ನಮ್ಗೆಲ್ಲ ಕೋಸ್ಟಲ್ ಇದು. ಕೋಸ್ಟಲ್ ಸಮುದ್ರದ ಪಕ್ಕದಲ್ಲೇ ಇರೋದು ದೇವಸ್ಥಾನ. ಆ ಸಮುದ್ರದ ಒಂದು ಅಲೆಗಳು ಯಾವಾಗ್ಲೂ ಸೌಂಡ್ ಬರ್ತಾ ಇರತ್ತೆ, ಖುಷ್ 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 ಖುಷ್. ಓಕೆ, ಸೊ ನೋಡಿ, ಹಾಗಾಗಿ ಸಮುದ್ರ ರಾಜರ ಮಗಳು ಬಂದ್ಬಿಟ್ಟು ಲಕ್ಷ್ಮೀದೇವಿ ಅಲ್ವಾ. ಲಕ್ಷ್ಮೀದೇವಿ ಅಂದ್ರೆ ಈಗ ಕೃಷ್ಣ ಬಂದ್ಬಿಟ್ಟು ಅಳಿಯ ಆಗ್ತಾರೆ, ಜಗನ್ನಾಥ್ ಬಂದ್ಬಿಟ್ಟು ಅಳಿಯ ಆಗ್ತಾರೆ, ಸಮುದ್ರ ರಾಜನ್ಗೆ ಅಳಿಯ. ಹಾಗಾಗಿ ನೋಡಿ ಇಲ್ಲಿ ಹೇಳ್ತಾರೆ, ಎನಿ ಸೌಂಡ್ ಪ್ರೊಡ್ಯೂಸ್ ಬೈ ದ ಓಷನ್ won't reach your ears. Lord Jagannath ordered Samudra not to make any sound which might disturb him. From that time on, sound of the Samudra crashing on the beach never entered Jagannath's temple. So ಅಲ್ಲಿ ಸಮುದ್ರ ದೇವದ ಒಂದು ಅಲೆಗಳು ಏನಿದೆ ಸೌಂಡ್, ದೇವಸ್ಥಾನ ಒಳಗೆ ಬಂದ ತಕ್ಷಣ ಪೂರ್ತಿ ಸೈಲೆನ್ಸ್ ಇರುತ್ತೆ. ಹೊರಗಡೆ ಇರೋವರೆಗೂ ನಮ್ಗೆ ಅಲೆಗಳ ಶಬ್ದ ಬರ್ತಾ ಇರುತ್ತೆ. ದೇವಸ್ಥಾನ ಎಂಟರ್ ಆಗಿದ ತಕ್ಷಣ ನಿಂತೋಗ್ಬಿಡುತ್ತೆ. ಅಲ್ಲಿ ಹನುಮಂತ ಬಂದ್ಬಿಟ್ಟು ಹನುಮಂತನ ಎಷ್ಟೆಲ್ಲ ಒಂದು ಇದಿದೆ. ಅಲ್ಲಿ ಬೇಡಿ ಹನುಮಾನ್ ಅಂತ ಒಂದು ದೇವಸ್ಥಾನ ಬರುತ್ತೆ. ಬೇಡಿ ಹನುಮಾನ್ ಅಂದ್ರೆ ಅಲ್ಲಿ ಹನುಮಂತ ಯಾವಾಗ್ಲೂ ಜಗನ್ನಾಥನ ಸೇವೆದಲ್ಲಿ ಇರ್ತಾನ. ಸೊ ಒಂದ್ಸರಿ ರಾಮನವಮಿ ಬಂದಾಗ ಹನುಮಂತ ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬಿಟ್ಟು ಬರ್ತೀನಿ, ಅಲ್ಲಿ ನನ್ ಭಗವಂತನ ರಾಮಚಂದ್ರ ತಾಯಿ ಸೀತೆ ಮಾತೆ ಇದ್ದ ದರ್ಶನ ತಗೊಂಡ್ ಬರ್ತೀನಿ ಅಂತ ಅಲ್ಲಿ ಜಾಗ ಬಿಟ್ಬಿಟ್ಟು ಹೊಟ್ಟೋಗ್ತಾರಂತೆ ಹನುಮಂತ. ಹಾಗಾಗಿ ಏನಿದು ಅವಾಗ ಮತ್ತೆ ಜಗನ್ನಾಥ್ ಹುಡುಕಕ್ ಶುರು ಮಾಡ್ತಾರೆ, ಎಲ್ಲೋದ ಹನುಮಾನ್, ಎಲ್ಲೋದ ಅಂತ. ಸೊ ಹನುಮಾನ್, ಅರೆ ನಾನು ಅಯೋಧ್ಯೆಗೆ ಹೋಗ್ಬಂದಿ, ನಾನು ರಾಮನ್ ಭಗವಂತ ನೋಡೋದಕ್ಕೋಸ್ಕರ, ರಾಮನ ದರ್ಶನ ತಗೊಳೋದಕ್ಕೋಸ್ಕರ. ಇಲ್ಲೆಲ್ಲ ನಾನೇ ರಾಮಚಂದ್ರ, ನೋಡಿ ಲಕ್ಷ್ಮೀ ದೇವಿ ಇವಳೇ ಸೀತಾಮಾತೆ, ನೀನ್ ಇಲ್ಲೇ ನನ್ ದರ್ಶನ ತಗೋ, ಹಾಗಾಗಿ ನೀನ್ ಎಲ್ಲೂ ಹೋಗಂಗಿಲ್ಲ ಅಂತ ಹನುಮಂತನ್ ಕಟ್ಬಿಡ್ತಾರಂತೆ ಜಗನ್ನಾಥ. ಹಗ್ಗದಿಂದ ಕಟ್ಬಿಡ್ತಾರಂತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಲೆಗಳ ಶಬ್ದ ಆಚೆ ಬರೋಂಗಿಲ್ಲ, ಆಯ್ತಾ. ಅಂಡ್ ಯಾವ್ದೇ ರೀತಿ ನೀನು ಈ ಜಾಗ ಬಿಟ್ಟು ಹೋಗಂಗಿಲ್ಲ, ನೀನು ಇಲ್ಲಿ ರಕ್ಷಣೆ ಮಾಡ್ಬೇಕು, ನೀನು ಈ ಜಾಗದ ರಕ್ಷಣೆ ನೀನೇ ಮಾಡ್ಬೇಕು ಅಂತ ಹೇಳ್ತಾರಂತೆ. ಸರಿ ಆಯ್ತು ಅಂತ ಹನುಮಂತ ಅಲ್ಲೇ ಬೇಡಿ ಹನುಮಾನ್ ಅಂತ ಹೆಸರು. ಸೊ ಬೇಡಿ ಹನುಮಂತ ದೇವಸ್ಥಾನ ಕೂಡ ಅಲ್ಲಿದೆ ಜಾಗದಲ್ಲಿ. ಹಾಗಾಗಿ ಎಷ್ಟೊಂದೆಲ್ಲ ಹನುಮಂತನ ದೇವಸ್ಥಾನಗಳಿದೆ ಅಲ್ಲಿ. ಒಂದ್ 8 ದೇವಸ್ಥಾನಗಳಿದೆ ಅಂತ ಹನುಮಂತನ ದೇವಸ್ಥಾನ. ಓಕೆ, ಇವತ್ತು ನಾವು ನೋಡೋದು ರಾಜಾಪುರ್ ಜಗನ್ನಾಥ್. ಸೊ ರಾಜಾಪುರ್ ದೇವಸ್ಥಾನ ಅನ್ನೋದೇನಿದೆ, ರಾಜಾಪುರ್ ಜಗನ್ನಾಥ್ ದೇವಸ್ಥಾನ ಇದೆಯಾ. ಇನ್ನು ನಾವು ಮೊನ್ನೆ ಮಾಯಾಪುರ್ ಯಾತ್ರಾ ಹೋಗಿದ್ವಲ್ಲ, ಅಲ್ಲಿಗೆ ಹೋಗಿ ಬಂದಿದ್ವಿ ನಾವು. ರಾಜಾಪುರ್ ಜಗನ್ನಾಥ್ ಟೆಂಪಲ್ ಹೋಗ್ಬಿಟ್ಟು ಬಂದಿದ್ವಿ. ಇದು ಬಂದ್ಬಿಟ್ಟು ನವದ್ವೀಪ ಧಾಮದಲ್ಲಿ ಇರೋದು, ಒನ್ ಆಫ್ ದ ನವದ್ವೀಪ ಧಾಮದಲ್ಲಿ ಬರುತ್ತೆ ಈ ರಾಜಾಪುರ್ ದೇವಸ್ಥಾನ. ಓಕೆ, ಈ ನವದ್ವೀಪ ಅಂದ್ರೆ 9 ಐಲ್ಯಾಂಡ್, 9 ದ್ವೀಪಗಳಿರುವಂತ ಜಾಗ. ಇಲ್ಲಿ ಚೈತನ್ಯ ಮಹಾಪ್ರಭು ಜನ್ಮಿಸಿರುವಂತ ಜಾಗ. ಓಕೆ, ಇಲ್ಲಿ 9 ದ್ವೀಪಗಳಿದೆ. ಯಾವ್ದಪ್ಪ ಅಂದ್ರೆ ಅಂತರ್ದ್ವೀಪ, ಶ್ರೀಮಂತ ದ್ವೀಪ, ಗೋಧ್ರುಮ ದ್ವೀಪ, ಮಧ್ಯದ್ವೀಪ, ಋತುದ್ವೀಪ, ಕೋಲಾದ್ವೀಪ, ಮೋದದ್ರುಮ ದ್ವೀಪ, ಜಾಹ್ನೂ ದ್ವೀಪ, ರುದ್ರದ್ವೀಪ. ಹೇಳ್ತಾರೆ 9 ದ್ವೀಪಗಳ ಹೆಸರು ಹೇಳ್ಕೊಂಡ್ರೆ ಚೈತನ್ಯ ಮಹಾಪ್ರಭುವಿನ ಅಪಾರ ಕೃಪೆ ಸಿಗತ್ತಂತೆ ನಮ್ಗೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ಹೇಳಿ. ಓಕೆ, ನಾ ಹೇಳ್ತೀನಿ, ರಿಪೀಟ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ರಿಪೀಟ್ ಮಾಡಿ. ಓಕೆ, ಅಂತರ್ದ್ವೀಪ, ಶ್ರೀಮಂತ ದ್ವೀಪ, ಗೋಧ್ರುಮ ದ್ವೀಪ, ಮಧ್ಯದ್ವೀಪ, ಋತುದ್ವೀಪ, ಕೋಲದ್ವೀಪ, ಮೋದದ್ರುಮ ದ್ವೀಪ, ಜಾನು ದ್ವೀಪ, ರುದ್ರದ್ವೀಪ. ಜೈ. ಸರಿ, ನೋಡ್ಬೋದು ನೀವು ರೈಟ್ ಸೈಡ್ ಅಲ್ಲಿ ಮಾಯಾಪುರ್ ಅಲ್ವಾ. ಅಂತರ್ದ್ವೀಪ ಬಂದ್ಬಿಟ್ಟು ಮಾಯಾಪುರ್, ಅದು ಚೈತನ್ಯ ಮಹಾಪ್ರಭು ಹುಟ್ಟಿರುವಂತ ಜಾಗ ಯಾವುದು, ಅಂತರ್ದ್ವೀಪ. ಓಕೆ, ಅಂತರ್ದ್ವೀಪ ನಾವೆಲ್ಲ ಹೋಗಿ ಬಂದಿದ್ದು ಅಂತರ್ದ್ವೀಪ. ಅಂತರ್ದ್ವೀಪದಲ್ಲಿ ನಾವ್ ಇದ್ವಿ, ಬಟ್ ಎಲ್ಲ ಸುತ್ತಲೂ ಇರೋಂಥ ದ್ವೀಪಗಳ ದರ್ಶನ ಕೂಡ ಕೆಲವೊಂದು ದ್ವೀಪಗಳು ನಾವು ನೋಡ್ಕೊಂಡ್ ಬಂದ್ವಿ. ಗೋಧ್ರುಮ ದ್ವೀಪ, ಸೀಮಂತ ದ್ವೀಪ, ಜಾನು ದ್ವೀಪ ಎಲ್ಲ ನೋಡ್ಕೊಂಡ್ ಬಂದ್ವಿ, ಮೋದದ್ರುಮ ದ್ವೀಪ. ಸರಿ, ತುಂಬಾ ದ್ವೀಪಗಳು, 4-5 ದ್ವೀಪಗಳು ಕವರ್ ಮಾಡಿದ್ವಿ.
ಸೊ ಈ ರಾಜಾಪುರ ಜಗನ್ನಾಥ್ ಬಂದ್ಬಿಟ್ಟು ಸೀಮಂತ ದ್ವೀಪದಲ್ಲಿ ಇರೋದು ನೋಡಿ. 5 ಕಿಲೋಮೀಟರ್ ಇಸ್ಕಾನ್ ಮಾಯಾಪುರ್ ಟೆಂಪಲ್ ಇಂದ 5 ಕಿಲೋಮೀಟರ್ ಇರೋದು. ಅಂಡ್ ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ. ಇದು ಬಂದ್ಬಿಟ್ಟು ರಾಜಾಪುರ್ ಜಗನ್ನಾಥ್ ಬಲರಾಮ್ ಸುಭದ್ರ ಜಗನ್ನಾಥ್ ಸುಭದ್ರ ಬಲ್ದೇವ್. ಓಕೆ, ಎಲ್ಲರ ದರ್ಶನ ತಗೊಳ್ಳಿ. ಜಗನ್ನಾಥ್ ಬಲ್ದೇವ್ ಸುಭದ್ರ ಮಹಾರಾಣಿ ಕಿ ಜೈ ಜೈ. ಸೊ ಇಲ್ಲಿ ನೋಡಿ, ಒಂದು ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಒಬ್ಬ ಡಿವೋಟಿ, ಒಬ್ರು ಭಕ್ತರು ಇರ್ತಾರೆ. ಯಾರಪ್ಪ ಅಂದ್ರೆ ಜಗದೀಶ್ ಗಂಗೂಲಿ ಅಂತ. ಅವರು ಮಾಯಾಪುರ್ ಹತ್ರ ಇರ್ತಾರೆ. ಮಾಯಾಪುರ ಹತ್ರ. ಅಂಡ್ ಎವ್ರಿ ಇಯರ್ ಯೂಸ್ ಟು ಗೋ ಟು ಪೂರಿ ಟು ಮೀಟ್ ಲಾರ್ಡ್ ಚೈತನ್ಯ ಅಂಡ್ ಟೇಕ್ ದರ್ಶನ್ ಆಫ್ ಜಗನ್ನಾಥ್ ಅಂಡ್ ರಥಯಾತ್ರೆ. ಚೈತನ್ಯ ಮಹಾಪ್ರಭು 18 ವರ್ಷ ಪೂರಿದಲ್ಲೇ ಇರ್ತಾರೆ. ಆಕ್ಚುಲಿ ಅವ್ರು ಸನ್ಯಾಸ ತಗೊಂಡ್ಮೇಲೆ ಪೂರಿದಲ್ಲೇ ಮ್ಯಾಕ್ಸಿಮಮ್ ಟೈಮ್ ಇರೋದು ಚೈತನ್ಯ ಮಹಾಪ್ರಭು. ಸೊ ಅಲ್ಲಿ ಈ ಭಕ್ತರು ಜಗದೀಶ್ ಗಂಗೂಲಿ ಯಾವಾಗಲೂ ಚೈತನ್ಯ ಮಹಾಪ್ರಭು ದರ್ಶನ ತಗೊಂಡು ಹೋಗ್ತಿರ್ತಾರೆ. ಪೂರಿಗೆ ಹೋಗ್ತಾರೆ, ಅಲ್ಲಿ ಜಗನ್ನಾಥನ ದರ್ಶನ ತಗೋತಾರೆ, ರಥಯಾತ್ರೆ ನೋಡ್ಕೊಂಡು ಬರ್ತಿರ್ತಾರೆ. ಓಕೆ. ಅಂಡ್ ಒಂದ್ ದಿವಸ ಏನಾಗುತ್ತೆ, ಕಾಲಕ್ರಮೇಣ ತುಂಬಾ ದೊಡ್ಡ ಕಾಯಿಲೆ ಬರುತ್ತೆ. ಅಂಡ್ ಕಣ್ಣು ಕುರುಡಾಗ್ಬಿಡ್ತಾರೆ, ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ. ಅದಕ್ಕೆ ಬೇಜಾರಾಗಿ ಶುರುವಾಗುತ್ತೆ. ಇವಾಗ ಹೇಗೆ ಅಪ್ಪ ನಾನು ಭಗವಂತನ ದರ್ಶನ ಹೇಗ್ ತಗೊಳ್ಳೋದು, ರಥಯಾತ್ರೆ ಹೇಗ್ ನೋಡೋದು, ನನ್ ಭಗವಂತನ ದರ್ಶನ ತಗೊಳಕ್ಕಾಗಲ್ಲ, ಈಗ ನನ್ ಬದುಕಿದ್ ಏನ್ ಪ್ರಯೋಜನ ಅಂತ ಬೇಜಾರ್ ಮಾಡಕ್ ಶುರು ಮಾಡ್ತಾರೆ. ಒಂದ್ ದಿವಸ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅನ್ಕೋತಾರೆ. ಯಾರು? ಆ ಜಗದೀಶ್ ಗಂಗೂಲಿ. ಆಯ್ತಾ? ಹಾಗಾದ್ರೆ ಅವ್ರ ಕನ್ಸಲ್ಲಿ ಜಗನ್ನಾಥ ಬರ್ತಾರೆ. ಜಗನ್ನಾಥ್ ಬಂದ್ಬಿಟ್ಟು ಹೇಳ್ತಾರೆ, ನೀನ್ ಒಂದ್ ಕೆಲಸ ಮಾಡು, ನಾಳೆ ಗಂಗಾ ಹತ್ರ ಹೋಗು, ಗಂಗಾ ತಟ ಹತ್ರ ಹೋಗು, ಅಲ್ಲೊಂದು ನಿನ್ಗೆ ಒಂದು ಹಲಿಗೆ ಸಿಗತ್ತೆ, ದೊಡ್ಡ ಹಲಿಗೆ ಸಿಗತ್ತೆ. ಆ ಹಲಿಗೆನ ಮುಟ್ಟು ನೀನು, ಆ ಹಲಿಗೆ ಮುಟ್ಟಿದ ತಕ್ಷಣ ನಿನ್ ಕಣ್ಣು ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಅವರು ಜಗದೀಶ್ ಗಂಗೂಲಿ ಹೋಗ್ತಾರೆ. ಅಲ್ಲಿ ನೀರ್ ಹತ್ರ ಹೋಗಿದ ತಕ್ಷಣ ಒಂದ್ ದೊಡ್ಡ ಹಲಿಗೆ ಕೈಗೆ ಸಿಗತ್ತೆ. ಸಿಕ್ಕಿ ಮುಟ್ಟಿದ ತಕ್ಷಣ ಕಣ್ಣು ವಾಪಸ್ ಬರುತ್ತೆ. ಅಂಡ್ ಜಗನ್ನಾಥ್ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಈ ಹಲಿಗೆ ತಗೊಂಡ್ ಹೋಗ್ಬಿಟ್ಟು ಅಲ್ಲೊಂದು ಪಕ್ಕದಲ್ಲಿ ಅದೇ ಅಲ್ಲ, ಆ ಒಂದು ಪಕ್ಕದಲ್ಲೇ ಒಂದು ಹಳ್ಳಿ ಇದೆ. ಆ ಹಳ್ಳಿದಲ್ಲಿ ಒಂದು ಭಕ್ತ ಇದಾರೆ, ಒಬ್ಬ ಕಾರ್ಪೆಂಟರ್ ಇದ್ದಾನೆ. ಒಂದು ಅದೇ ಕಾರ್ಪೆಂಟರ್ ಅಂದ್ರೆ ಈ ವುಡ್ ಕೆಲಸ ಮಾಡೋನಲ್ವಾ, ಅವನ ಹತ್ರ ತಗೊಂಡೋಗು ನೀನು. ಅವನ ಹತ್ರ ಜಗನ್ನಾಥನ ಒಂದು ವಿಗ್ರಹನ ನೀನ್ ಕೆತ್ತಿಸ್ಬೇಕು ಅಂತ ಹೇಳ್ತಾನೆ. ಓಕೆ. ಆ ಕಾರ್ಪೆಂಟರ್ಗೆ ಆಕ್ಚುಲಿ ಒಂದು ಲೆಪ್ರಸಿ ಕಾಯಿಲೆ ಇರುತ್ತೆ. ಲೆಪ್ರಸಿ ಅಂದ್ರೆ ಎಲ್ಲ ಬೆರಳುಗಳೆಲ್ಲ ಬಿದ್ದೋಗ್ಬಿಟ್ಟಿರತ್ತಲ್ವಾ, ಅವ್ರಿಗೇನು ಮಾಡೋದಕ್ಕೆ ಆಕ್ಚುಲಿ ಆಗೋದಿಲ್ಲ. ಆದ್ರೆ ಜಗದೀಶ್ ಗಂಗೂಲಿ ಹೇಳ್ತಾರೆ, ನೋಡು ಇವಾಗ ತಾನೇ ನನ್ ಕಣ್ಣು ಹೋಗಿತ್ತು, ಕಣ್ ಬಂತು, ಈ ಹಲಿಗೆ ಮುಟ್ಟಿದ ತಕ್ಷಣ ಕಣ್ ಬಂದ್ಬಿಡ್ತು. ಹಾಗಾಗಿ ನೀನ್ ಕೆತ್ತನೆ ಮಾಡ್ತಾ 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 ನಿನ್ ಕಾಯಿಲೆನೂ ಸರಿ ಹೋಗ್ಬಿಡುತ್ತೆ. ನೀನ್ ಯೋಚನೆ ಮಾಡ್ಬಿಡು, ನೀನ್ ಕೆತ್ತನೆ ಮಾಡಕ್ ಶುರು ಮಾಡುದು, ನನ್ ಜಗನ್ನಾಥ ಬಂದ್ರೆ ನನ್ ಕನ್ಸಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಏನ್ ಮಾಡ್ತಾರೆ, ಈ ಕಾರ್ಪೆಂಟರು ಕೆತ್ತಕ್ ಶುರು ಮಾಡ್ತಾರೆ. ಜಗನ್ನಾಥನ ವಿಗ್ರಹ ಕೆತ್ತಕ್ ಶುರು ಮಾಡ್ತಾರೆ. ಕೆತ್ತಿದ ತಕ್ಷಣ ಒಂದ್ ದಿವಸ ಇದು ಆ ಕೆತ್ತನೆ ಮುಗಿಯತ್ತೆ. ಜಗನ್ನಾಥನ ಒಂದು ದೊಡ್ಡ ವಿಗ್ರಹ ರೆಡಿ ಆಗತ್ತೆ. ಓಕೆ. ಜೈಗ್ಯಾಂಟಿಕ್ ಸೈಜ್ ಅದು, ಅಷ್ಟು ದೊಡ್ಡ ವಿಗ್ರಹ ಅದು, ಈ ರಾಜಾಪುರ ಜಗನ್ನಾಥ್ ವಿಗ್ರಹ. ಅಂಡ್ ಮಾಡಿದ ತಕ್ಷಣ ಆತನ ಒಂದು ಇದು ಕೂಡ ಹೊಟ್ಟೋಗ್ಬಿಡುತ್ತೆ, ಲೆಪ್ರಸಿ ಕಾಯಿಲೆ ಕೂಡ ಗುಣ ಆಗುತ್ತೆ. ಅಂಡ್ ಕೆಲವು ದಿನ ಆದ್ಮೇಲೆ ಓಕೆ, ಜಗನ್ನಾಥ ಒಬ್ಬನೇ ಹೆಂಗ್ ಪೂಜೆ ಮಾಡೋದು ಅಂತ ಸುಭದ್ರಾ ದೇವಿನೂ ಕೆತ್ತನೆ ಮಾಡ್ತಾನೆ ಆತ. ನೆಕ್ಸ್ಟ್ ಬಲರಾಮನ್ ಕೂಡ ಕೆತ್ತನೆ ಮಾಡ್ತಾನೆ ಆ ಲೆಪ್ರಸಿ ಕಾಯಿಲೆ ಇರತ್ತೆ ವ್ಯಕ್ತಿ. ಮಾಡಿದ ತಕ್ಷಣ ಅವತ್ತಿಂದ ಜಗನ್ನಾಥ್ ಬಲದೇವ್ ಸುಭದ್ರ ವಿಗ್ರಹಗಳು ರೆಡಿ ಆಗ್ತಾರೆ. ಅಂಡ್ ಅವರ ಒಂದು ಪೂಜೆ ಪ್ರತಿನಿತ್ಯ ನಡೀತಾ ಹೋಗುತ್ತೆ. ಒಂದ್ ದಿವ್ಸನೂ ಬಿಡ್ತೇನೆ. ಯೂಶಲಿ ಹೇಳ್ತಾರೆ, ಎಲ್ಲೆಲ್ಲಿ ವಿಷ್ಣು ಕ್ಷೇತ್ರ ಅಥವಾ ಕೃಷ್ಣ ಕ್ಷೇತ್ರ ಇರುತ್ತೋ ಆ ಕ್ಷೇತ್ರದ ಕ್ಷೇತ್ರ ಪಾಲಕ ಬಂದ್ಬಿಟ್ಟು ಭಗವಂತ ಶಿವ ಬಂದ್ಬಿಟ್ಟು ಎಲ್ಲಾ ಕ್ಷೇತ್ರ ಪಾಲಕ ಆಗುತ್ತೆ. ಎಲ್ಲಾ ಜಾಗದ ಎಲ್ಲೆಲ್ಲಿ ವಿಷ್ಣು ದೇವಸ್ಥಾನಗಳಿರುತ್ತೆ, ವಿಷ್ಣು ಆಲಯಗಳಿರುತ್ತೆ. ಓಕೆ. ಸೊ ಕ್ಷೇತ್ರ ಪಾಲಕ ಬಂದ್ಬಿಟ್ಟು ಶಿವ. ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಮರ ಇದೆ, ಆ ಮರದ ಕೆಳಗಡೆ ಈ ಕ್ಷೇತ್ರ ಪಾಲಕ ಇರ್ತಾರೆ, ಪ್ರೊಟೆಕ್ಟರ್ ಆಫ್ ದ ಧಾಮ್. ಅಂಡ್ ಮದರ್ ಪಾರ್ವತಿ ಇಸ್ ಪ್ರೆಸೆಂಟ್ ಸೀಮಂತಿನಿ ದೇವಿ. ಆ ಸೀಮಂತಿನಿ ದೇವಿಯ ಪಾರ್ವತಿ ದೇವಿ ಒಂದ್ ದಿವಸ ಘೋರ ತಪಸ್ಸೆ ಮಾಡಿರುತ್ತೆ. ಚೈತನ್ಯ ಮಹಾಪ್ರಭು ತಪಸ್ಸೆ ಮಾಡೋದು, ನನಗೆ ಗೌರಾಂಗ ಮಹಾಪ್ರಭುದಿ ದರ್ಶನ ತಗೋಬೇಕು ಅಂತ. ಆ ಸಂದರ್ಭ ಗೌರಾಂಗ ಮಹಾಪ್ರಭು ಚೈತನ್ಯ ಮಹಾಪ್ರಭು ದರ್ಶನ ಕೊಡ್ತಾರೆ ಸೀಮಂತನಿ ದೇವಿಗೆ. ಸೊ ಸೀಮಂತನ ದ್ವೀಪದಲ್ಲಿ ಈ ಕ್ಷೇತ್ರ ಪಾಲಕ ಶಿವ ಅಂಡ್ ಪಾರ್ವತಿ ದೇವಿ ಸೀಮಂತನಿ ದೇವಿಯಾಗಿ ಅಲ್ಲಿ ವಾಸರಾಗಿರ್ತಾರೆ. ಓಕೆ. ಇವತ್ತಿಗೂ ಇದೆ ದೇವಸ್ಥಾನ, ನೋಡಿ ದರ್ಶನ ತಗೋಬಹುದು. ಸೊ ಇದೊಂದು ಪಾಸ್ಟ್ ಟೈಮ್, ಒಂದು ಲೀಲೆ, ಒಂದು ಪವಾಡ. ಇದು ಏನಾಗುತ್ತೆ, ಒಂದ್ ದಿವಸ ಅಲ್ಲಿ ಪುರೋಹಿತರು, ಯಾವಾಗ್ಲೂ ಯೂಶಲಿ ನಾವು ಭಗವಂತನಿಗೆ ಹೇಗ್ ಭೋಗ ಅರ್ಪಿಸ್ತೀವಿ, ಏನ್ ಹಾಕ್ಬಿಟ್ಟು ಅರ್ಪಿಸ್ತೀವಿ ನಾವು, ಯಾರು ಹೇಳ್ತೀರಾ? ತುಳಸಿ ದಳ ಅರ್ಪಿಸ್ತೀವಿ. ಒಂದ್ ದಿವಸ ಆ ಪುರೋಹಿತರು ಮರ್ತು ಬಿಟ್ರು ಹಾಗೆ ಜಗನ್ನಾಥ ಕೊಟ್ಬಿಟ್ರಂತೆ, ರಾಜಾಪುರ ಜಗನ್ನಾಥ. ಸ್ವಲ್ಪ ಸಮಯ ಆದ್ಮೇಲೆ ಬಂದು ನೋಡಿದ್ರೆ ಒಂದು ದೊಡ್ಡ ಇರತ್ತದೆ, ಕಟ್ಟು ಒಂದು ತುಳಸಿದೊಂದು ಕಟ್ಟಿರತ್ತದೆ. ಅಯ್ಯಯ್ಯೋ, ನಾನು ಇವತ್ತು ತುಳಸಿ ಅರ್ಪಿಸೋದೇ ಮರ್ತ್ಬಿಟ್ನ ಇವತ್ತು ಅಂತ ಬೇಜಾರ್ ಮಾಡ್ಕೊಂಡಿರ್ತೀನಿ. ನೋಡಿದ್ರೆ ಅಲ್ಲಿ ಕಟ್ಟಿರತ್ತಲ್ಲಿ, ದೊಡ್ಡ ಕಟ್ಟು. ಹಾಗಾಗಿ ಭಗವಂತ ಅವನ್ ಪ್ರಸಾದ ಅವನೇ ಏರ್ಪಾಡು ಮಾಡ್ಕೊಂಡ್ಬಿಡ್ತಾನೆ. ಆತರ ಪವಾಡಗಳೆಲ್ಲ ಮಾಡಿರ್ತಾನೆ. ಅಲ್ಲಿಂದ ಚಿಕ್ಕ ಹುಡುಗಿ ಇರ್ತಾಳೆ,
ಮುಸ್ಲಿಂ ಹುಡುಗಿ, ಅವಳಿಗೂ ಅಷ್ಟೇ ಒಂದ್ ಕಣ್ಣು ಐಸೈಟ್ ಇರೋದಿಲ್ಲ. ಅವಳು ಅಲ್ಲಿ ಜಗನ್ನಾಥನ ಒಂದು ಚರಣಾಮೃತ ಪ್ರತಿದಿನ ಕುಡಿತಾಳತ್ತೆ 7 ದಿವಸ. ನೋಡಿ, 7 ದಿವಸ ಕುಡಿದ ತಕ್ಷಣ ಆಕೆಗೆ ಕಣ್ಣು ಸರಿ ಹೋಗ್ಬಿಡುತ್ತೆ. ಆತರ ಎಷ್ಟೆಲ್ಲ ಪವಾಡಗಳಿದೆ ಆ ರಾಜಾಪುರ ಜಗನ್ನಾಥ ದೇವಸ್ಥಾನದ್ದು, ಹಲವಾರು ಪವಾಡಗಳಿವೆ. ಓಕೆ, ಇದು ಬಂದ್ಬಿಟ್ಟು ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞ ಸಂಕೀರ್ತನ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಇದೊಂದು ಶ್ಲೋಕ, ಒಳ್ಳೆ ಶ್ಲೋಕ ಇದು. ಇಲ್ಲಿ ಚೈತನ್ಯದಲ್ಲಿ ಹೇಳ್ತಾರೆ. ಅಂಡ್ ಇಲ್ಲಿ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಚೈತನ್ಯ ಮಹಾಪ್ರಭು ಅಂತ ಹೇಳ್ತಾರೆ. ಭಗವಂತ ಕಲಿಯುಗದಲ್ಲಿ ಹೇಗಪ್ಪ ಬರ್ತಾನೆ? ಬ್ಲ್ಯಾಕ್ ಕಪ್ಪು ಬಣ್ಣ ಅಲ್ಲ, ಅವನ್ ಬಣ್ಣ ಏನು? ಯಾರು ಹೇಳ್ತೀರಾ? ಸುವರ್ಣ, 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 ಗೋಲ್ಡನ್ ಕಲರ್, ಸುವರ್ಣ ವರ್ಣ ಹೇಮಾಂಗ ಅವನು, ಗೋಲ್ಡನ್ ಕಲರ್. ಅಂಡ್ ಯಾತಕ್ಕೋಸ್ಕರ ಬರ್ತಾನ ಅವನು? ಸಂಕೀರ್ತನ ಯಜ್ಞ ಸಂಕೀರ್ತನ ಪ್ರಾಯ, ಸಂಕೀರ್ತನ ಧರ್ಮ ಮಾಡೋದಕ್ಕೋಸ್ಕರ. ಸಂಕೀರ್ತನ ಧರ್ಮ, ಯುಗ ಧರ್ಮ, ಇದನ್ನ ಸ್ಥಾಪಿಸಕ್ಕೋಸ್ಕರ ಬರ್ತಾರೆ ಚೈತನ್ಯ ಮಹಾಪ್ರಭು. ಅಂಡ್ ಇದನ್ನ ಯಾರ್ಯಾರ ಜೊತೆ ಬರ್ತಾರೆ ಅವರು? ಅವರ ಒಂದು ಪಾರ್ಷದರು, ನಿತ್ಯ ಪಾರ್ಷದರು, ಅವರ ಸೇವಕರು ಅಲ್ವಾ, ಕಾನ್ಫಿಡೆನ್ಷಿಯಲ್ ಕಂಪ್ಯಾನಿಯನ್ ಜೊತೆ ಬರ್ತಾರೆ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು ಹೇಳುವಂತ ಈ ಸಂಕೀರ್ತನ ಯಾರ್ಯಾರು ಮಾಡ್ತಾರೆ? ಯಾರ್ಯಾರು ಭಗವಂತನ ನಾಮಸ್ಮರಣೆ ಮಾಡೋದಕ್ಕಾಗತ್ತೆ? ಪ್ರತಿಯೊಬ್ರು ಮಾಡೋದಕ್ಕಾಗಲ್ಲ. ನೀವು ನೋಡ್ತೀರಾ ಕಲಿಯುಗದಲ್ಲಿ ಎಲ್ಲರಿಗೂ ಗೊತ್ತು ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ರಾಮನಾಮ ಎಷ್ಟು ಸರಿ ತಗೊಂತಾರೆ, ಕೃಷ್ಣನಾಮ ಎಷ್ಟು ಸರಿ ತಗೊಂತಾರೆ? ತಗೊಳಕ್ಕಾಗಲ್ಲ. ಓನ್ಲಿ ತುಂಬಾ ಬುದ್ಧಿವಂತರು ಮಾತ್ರ, ಇಂಟೆಲಿಜೆಂಟ್ ಪೀಪಲ್ ಇನ್ ದ ಏಜ್ ಆಫ್ ಕಲಿ, ಇಂಟೆಲಿಜೆಂಟ್ ಪರ್ಸನ್ ಪರ್ಫಾರ್ಮ್ ಕಾಂಗ್ರಿಗೇಷನಲ್ ಚಾಂಟಿಂಗ್ ಟು ವರ್ಷಿಪ್ ದ ಇನ್ಕಾರ್ನೇಷನ್ ಆಫ್ ಗಾಡ್ ಇಟ್ ಕೃಷ್ಣ. ಕಾಂಗ್ರಿಗೇಷನಲ್ ಚಾಂಟಿಂಗ್ ಅಂದ್ರೆ ಎಲ್ಲರೂ ಒಟ್ಟಿಗೆ ಸಮೂಹದಲ್ಲಿ ಚಾಂಟ್ ಮಾಡೋದು, ಅದು ಕಾಂಗ್ರಿಗೇಷನಲ್ ಚಾಂಟಿಂಗ್. ಸೊ ಯಾವಾಗ ಚೈತನ್ಯ ಮಹಾಪ್ರಭು ಪೂರಿದಲ್ಲಿ ಇರ್ತಾರೋ, ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾರಂತೆ? 7 ಗ್ರೂಪ್ಸ್ ಮಾಡ್ತಾರಂತೆ, 7 ಸಂಕೀರ್ತನ ಗ್ರೂಪ್ಸ್ ಮಾಡ್ತಾರಂತೆ. ಮುಂದೆ 4 ರಥದ ಮುಂದೆ 4 ಅಂತೆ, 4 ಗ್ರೂಪ್ ಇರುತ್ತೆ ರಥದ ಮುಂದೆ, ಪಕ್ಕದಲ್ಲಿ 2 ಅಂತೆ, 4, 5, 6 ಹಿಂದ್ಗಡೆ ಒಂದು ಗ್ರೂಪ್ ಇರುತ್ತೆ. ಆಯ್ತಾ? ಒಂದೊಂದು ಗ್ರೂಪು, ಒಂದು ಗ್ರೂಪ್ ಅಲ್ಲಿ ಒಬ್ರು ಮೃದಂಗ ನುಡಿಸ್ತಾರೆ, ಒಬ್ರು ಕರ್ತಲ್ ಬಾರಿಸ್ತಾರೆ, ಒಬ್ರು ಸಂಕೀರ್ತನೆ ಮಾಡ್ತಾರೆ, ಒಬ್ರು ಡ್ಯಾನ್ಸ್ ಮಾಡ್ತಾರೆ, ಒಬ್ರೊಬ್ರು ಒಂದೊಂದು ಮಾಡ್ತಿರ್ತಾರಂತೆ ಒಂದೊಂದು ಗ್ರೂಪ್ ಅಲ್ಲಿ. ಅಂಡ್ ಚೈತನ್ಯ ಮಹಾಪ್ರಭು ಎಲ್ಲ 7 ಗ್ರೂಪ್ ಅಲ್ಲೂ ಒಟ್ಟಿಗೆ ಕಾಣಿಸ್ಕೊಂತಾರಂತೆ. ಒಬ್ರು ಗ್ರೂಪ್ ಒಬ್ರೇನ್ ಅನ್ಕೋತಾರಂತೆ, ನಮ್ ಗ್ರೂಪ್ ಅಲ್ಲಿ ಇದ್ದಾರೆ ಮಹಾಪ್ರಭು ಅನ್ಕೋತಾರೆ. ಇನ್ನೊಂದು ಗ್ರೂಪ್ ಅಲ್ಲಿ ಅನ್ಕೋತಾರೆ, ನನ್ ಗ್ರೂಪ್ ಅಲ್ಲಿ ಇದ್ದಾರೆ ಮಹಾಪ್ರಭು ಅಂತ. ಬಟ್ ತುಂಬಾ ಪ್ಯೂರ್ ಡಿವೋಟಿಸ್ ಇರ್ತಾರಲ್ಲ, ಇಲ್ಲಿ ಶುದ್ಧ ಭಕ್ತರಿರ್ತಾರೆ. ಪ್ರತಾಪ್ ರುದ್ರ ಅಂತವ್ರಲ್ಲಿ, ಅವರು ಚೈತನ್ಯ ನಿತ್ಯಾನಂದ ಪ್ರಭು ಅದ್ವೈತಾಚಾರ್ಯ, ಅವ್ರಿಗೆ ಕಾಣಿಸ್ಕೊತಾರಂತೆ. ಅವ್ರಿಗೆ ಮಾತ್ರ ಕರೆಕ್ಟ್ ಆಗಿ ಕಾಣಿಸ್ತದೆ. ಚೈತನ್ಯ ಮಹಾಪ್ರಭು ಎಲ್ಲಾ ಕಡೆ ಇದ್ದಾರೆ, ಎಲ್ಲಾ 7 ಗ್ರೂಪ್ ಅಲ್ಲೂ ಇದ್ದಾರೆ. ಓಕೆ, ಸೊ ಆತರ ಚೈತನ್ಯ ಮಹಾಪ್ರಭು ಲೀಲೆ ಮಾಡ್ತಿದ್ರು. ಅಂಡ್ ಅವ್ರ ನೃತ್ಯ ಮಾಡಿದ್ರೆ ಎಷ್ಟು ಮೇಲ್ ಹಾರ್ತಾರಂದ್ರೆ ಎಲ್ಲರೂ ಎಕ್ಸ್ಪ್ರೆಸಿಂದ, ಎಲ್ಲ ಭಾವದಿಂದ ಕೃಷ್ಣ ಕೃಷ್ಣ ಅಂತ ಕೂಗ್ತಾರಂತ. ಅಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ ಚೈತನ್ಯ ಮಹಾಪ್ರಭು. ಓಕೆ, ಸೊ ಹಾಗಾಗಿ ಚೈತನ್ಯ ಮಹಾಪ್ರಭು ಜಸ್ಟ್ ಒಂದು ಪುಷ್ ಮಾಡಿದ ತಕ್ಷಣ, ಸುಮ್ಮನೆ ಹಿಂಗ್ ತಗಲ್ಸಿದ ತಕ್ಷಣ ರಥ ಮುಂದಕ್ಕೆ ಹೋಗುತ್ತೆ. ಎಷ್ಟೊಂದ್ರಲ್ಲಿ ರಥ ನಿಂತ್ಬಿಡುದಂತೆ. ಬಟ್ ಚೈತನ್ಯ ಮಹಾಪ್ರಭು ಸ್ವಲ್ಪ ಹಿಂಗ್ ನುಗ್ಗಿದ ತಕ್ಷಣ ರಥ ಮುಂದಕ್ಕೆ ಹೋಗ್ತದೆ, ಮತ್ತೆ ರಥ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಅವರು ವಿರಹ ರೂಪದಲ್ಲಿರೋದು. ಚೈತನ್ಯ ಮಹಾಪ್ರಭು ಯಾರು? ರಾಧಾಕೃಷ್ಣ, ಸ್ವಯಂ ರಾಧಾಕೃಷ್ಣನ ಒಂದು ಕಂಬೈನ್ಡ್ ಫಾರ್ಮ್ ಅಲ್ವಾ. ಸೊ ರಾಧೆಯ ಒಂದು ಮೂಡಲ್ಲಿ ಇರ್ತಾಳೆ ಚೈತನ್ಯ ಮಹಾಪ್ರಭು. ರಾಧಾರಾಣಿ ಮೂಡೇನು? ಯಾವಾಗ ಕೃಷ್ಣನ ವಿರಹದಲ್ಲಿ ಇರ್ತಾಳೆ ಅಲ್ವಾ. ಕೃಷ್ಣ ಯಾವಾಗ ಸಿಗ್ತಾನೆ, ಯಾವಾಗ ಕಾಣಿಸ್ಕೊಂತಾನೆ, ಯಾವಾಗ ನನ್ನ ದರ್ಶನ ತಗೋಬಹುದು, ಯಾವಾಗ ಒಂದು ಸೇವೆ ಮಾಡ್ತಾನೆ. ರೈಟ್. ಸೊ ಚೈತನ್ಯ ಮಹಾಪ್ರಭು ನೋಡಿದ ತಕ್ಷಣ ಜಗನ್ನಾಥೇಶ್ವರದಲ್ಲಿ ನಿಂತೋಗ್ಬಿಡ್ತಾನೆ, ರಥ ನಿಂತೋಗ್ಬಿಡತ್ತೆ. ಅಂಡ್ ಜಸ್ಟ್ ಚೈತನ್ಯ ಮಹಾಪ್ರಭು ಹಿಂಗ್ ಪುಷ್ ಮಾಡಿ ಟಚ್ ಮಾಡಿದ್ರೆ ಸಾಕು, ಮುಟ್ಟಿದ ತಕ್ಷಣ ರಥ ಮುಂದಕ್ಕೆ ಹೋಗಿ ಶುರು ಆಗುತ್ತೆ. ಸೊ ಹಾಗಾಗಿ ದ್ವಾರಕದಿಂದ, ದ್ವಾರಕ ಅಂದ್ರೇನು? ಆ ಶ್ರೀಮಂದಿರ ಪುರುಷೋತ್ತಮ ಕ್ಷೇತ್ರ ನಾವೇನ್ ಚರ್ಚಿಸಿದ್ರ ಮೊದಲನೇ ದಿವಸದ, ಅದು ಬಂದ್ಬಿಟ್ಟು ದ್ವಾರಕನ ರೆಪ್ರೆಸೆಂಟ್ ಮಾಡುತ್ತೆ. ದ್ವಾರಕದ ಸಿಂಬಾಲಿಕ್ ರೆಪ್ರೆಸೆಂಟೇಶನ್. ಈ ಕಡೆ ಇನ್ನೊಂದು ದೇವಸ್ಥಾನ ಗುಂಡಿಚ ಅಂತ. ಆ ಗುಂಡಿಚ ಮಂದಿರ ಅಂದ್ರೆ ವೃಂದಾವನ. ಯಾಕಂದ್ರೆ ಕೃಷ್ಣನ ದ್ವಾರಕದಿಂದ ವೃಂದಾವನ ಕರ್ಕೊಂಡು ಹೋಗೋದಾಗ ಎಲ್ಲ ಭಕ್ತರಿಗೆ. ಸೊ ಕೃಷ್ಣ ಆ ಒಂದು ಮೂಡದಿರ್ತಾನೆ, ತುಂಬಾ ಒಂದು ಕರುಣಾಮಯ ಮೂಡದಿರ್ತಾನೆ. ಸೊ ಹಾಗಾಗಿ ಅವನ ದರ್ಶನ ಆ ರಥದ ಮೇಲೆ ಇದ್ದಾಗ ತಗೊಳ್ಳೋದು ತುಂಬಾ 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 ಶ್ರೇಯಸ್ಕರ, ನಮ್ಮೆಲ್ಲರಿಗೂ ತುಂಬಾ ಶ್ರೇಯಸ್ಕರ. ಮತ್ತೆ ಎಷ್ಟೋ ಕೋಟಿ ನಾನು ಹೇಳಿದಲ್ಲ ಅವತ್ತು ಮೊನ್ನೆ ಶುಕ್ರವಾರ ದಿವಸ, ಇಷ್ಟೊಂದೆಲ್ಲ ಜನ್ಮಗಳು ನಮ್ದು ನಿಂತು ಹೋಗುತ್ತೆ, ಬರೋ ಜನ್ಮಗಳೆಲ್ಲ ನಿಂತು ಹೋಗುತ್ತೆ, ಎಲ್ಲ ಪಾಪಗಳು ನಾಶ ಆಗುತ್ತೆ. ಹಾಗಾಗಿ ಈ ರಥ ಅಲ್ಲಿ ಭಾಗವಹಿಸೋದು, ರಥ ಉತ್ಸವದಲ್ಲಿ ಭಾಗವಹಿಸೋದು ತುಂಬಾ ಮುಖ್ಯ.
ಇನ್ನು ಇವತ್ತು ಇನ್ನೊಬ್ರು ಭಕ್ತದೇನೆ ನಾವು ನೋಡಿ, ಮೊದಲನೇ ದಿವಸದ ನಾವು ಏನ್ ನೋಡಿದ್ವಿ, ಭಕ್ತ ಕವಿ ಸಾಲಬೇಗ್ ಅಲ್ವಾ. ಈಗ ಎರಡನೇ ಡಿವೋಟಿ ಯಾರಪ್ಪ ಅಂದ್ರೆ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಯಾರ್ಯವರು? ನಮ್ಮ ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಶ್ರೀ ಪ್ರಭುಪಾದ. ಸೊ ಇವರು ಸಾಮಾನ್ಯರಲ್ಲ, ಪ್ರಭುಪಾದ. ಇವರು ಜಗನ್ನಾಥರ ತುಂಬಾ ದೊಡ್ಡ ಭಕ್ತರು, ಇವರು ತುಂಬಾ ದೊಡ್ಡ ಭಕ್ತರು ಇವರು. ಓಕೆ, ಸೊ ಇವರು ಬಂದ್ಬಿಟ್ಟು ನಂದೋತ್ಸವ. ಇವರು ನಂದೋತ್ಸವ ಅಂದ್ರೇನು, ಕೃಷ್ಣ ಹುಟ್ಟಿರೋ ಮಾರನೇ ದಿವಸ ಜನ್ಮ ತಾಳಿರೋಂಥದ್ದು ಇವರು ನಂದೋತ್ಸವ ಅಂತ ಮಾಡ್ತಾರೆ. ಸೊ ನಂದೋತ್ಸವ ದಿವಸ ಇವರು ಜನ್ಮ ತಾಳಿರೋಂಥವ್ರು. ಇವರು ತಂದೆ ತಾಯಿ ಹೆಸರು ಬಂದ್ಬಿಟ್ಟು ಗೌರ್ ಮೋಹನ್ ದೇ ಮತ್ತೆ ರಜನಿ ದೇವಿ, ಕಲ್ಕತ್ತಾದಲ್ಲಿ ಜನ್ಮ ತಗೊಂತಾರೆ. ಇವ್ರ ಹೆಸರು ಚಿಕ್ಕ ವಯಸ್ಸಲ್ಲಿ ಹೆಸರು ಅಭಯ್ ಚರಣ್. ಅಭಯ್ ಚರಣ್ ಅಂದ್ರೆ ಫಿಯರ್ಲೆಸ್, ಅಂದ್ರೆ ಭಯ ಇಲ್ಲ, ಅಭಯ. ಓಕೆ, ಯಾಕಂದ್ರೆ ಭಗವಂತನ ಒಂದು ಚರಣ ಕಮಲಗಳ ಒಂದು ಶರಣ ತಗೊಂಡಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಭಯ ಅನ್ನೋದು. ಇವರು ಸಣ್ಣ ವಯಸ್ಸಲ್ಲಿ ಇದ್ದಾಗ್ಲೇ ಚೈತನ್ಯ ಮಹಾಪ್ರಭು ಶ್ರೀ ಪ್ರಭುಪಾದವರು ಇವರಿಗೆ ರಥಯಾತ್ರಾ ಉತ್ಸವ ಹೇಗೆ ಪೂರಿದಲ್ಲಿ ನಡೆಯುತ್ತಲ್ಲ ಗ್ರ್ಯಾಂಡ್ ಆಗಿ, ಅದೇ ತರ ನಾನು ಮಾಡ್ಬೇಕು ಅಂತ ಒಂದು ಆಸೆ ಬರುತ್ತೆ ಚೈತನ್ಯ ಮಹಾಪ್ರಭು. ಓಕೆ, ಸೊ ಇವರು ಅವ್ರ ತಂದೆನ ಕೇಳ್ಕೊತಾರೆ, ನನಗೂ ಆ ರಥ ಬೇಕು, ನಾನು ರಥೋತ್ಸವ ಮಾಡ್ತೀನಿ ಅಂತ. ಬಟ್ ಅವ್ರ ತಂದೆ ಹತ್ರ ಅಷ್ಟು ದುಡ್ಡಿರೋದಿಲ್ಲ. ಸೊ ತುಂಬಾ ಅಳ್ತಾಗ ಒಂದ್ ಲೇಡಿ ಕೇಳ್ತಾರೆ, ಅದು ವಯಸ್ಸಾಗಿರೋ ಅಜ್ಜಿ ಕೇಳ್ತಾರೆ, ಯಾಕೆ ಅಳ್ತಿದ್ದಾನೆ ಇವನು ಅಭಯ್, ಯಾಕೆ ಅಳ್ತಿದ್ದಾನೆ? ನನಗೆ ರಥ ಬೇಕಂತೆ. ಸರಿ, ನನ್ನ ಹತ್ರ ಒಂದು ಹಳೆಯ ರಥ ಇದೆ, ನಾನು ಕೊಡ್ತೀರಾ, ಅದನ್ನ ನೀವು ರಿಪೇರಿ ಮಾಡ್ಕೊಂಡು ಅದನ್ನ ಉಪಯೋಗಿಸ್ಕೊಂತೀರಾ ಅಂತ ಕೇಳ್ತಾರೆ. ಸರಿ ಆಯ್ತು ಅಂತ ಅವ್ರ ತಂದೆ ಆ ರಥ ತಗೊಂಬಂದ್ಬಿಟ್ಟು, ಎಷ್ಟೋ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ತಗೊಂಬಂದ್ಬಿಟ್ಟು, 500 ರೂಪಾಯಿನ ಕೊಟ್ಬಿಟ್ಟು, ಆಗಿನ ಕಾಲದಲ್ಲಿ ಕೊಟ್ಬಿಟ್ಟು ತಗೊಂಬಂದ್ಬಿಟ್ಟು, ಅದಕ್ಕೆಲ್ಲ ಅಲಂಕಾರ ಮಾಡಿ, ಎಲ್ಲ ಸಪೋರ್ಟಿಂಗ್ ಪಿಲ್ಲರ್ಸ್ ಏನಿದೆ ಕಂಬಗಳೆಲ್ಲ ಹಚ್ಬಿಟ್ಟು, ಮೇಲ್ಗಡೆ ಗೋಪುರ ಅದೆಲ್ಲ ಕಟ್ಟಿ ಒಳ್ಳೆ ಪೇಂಟ್ ಮಾಡಿ. ಓಕೆ ನೋಡಿ, ದೇ ಆಲ್ಸೋ ಅಟ್ಯಾಚ್ ಟ್ರೆಡಿಷನಲ್ ವುಡ್ ಹಾರ್ಸ್ ಅಂಡ್ ಡ್ರೈವರ್, ಎಲ್ಲ ಹಾರ್ಸ್ ಕುದುರೆಗಳನ್ನೆಲ್ಲ ಹೇಗೆ ಹಾಕಿ ಒಳ್ಳೆ ಪೇಂಟಿಂಗ್ ಮಾಡಿ, ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ, ಒಳಗಡೆ ಜಗನ್ನಾಥ್ ಬಲರಾಮ್ ಸುಭದ್ರ ಎಲ್ಲರ ಕೂಡ್ಸಿ. ಓಕೆ, ಆಮೇಲೆ ಹಗ್ಗ ಕಾಲಿಗೆ ಚಕ್ರಗಳೆಲ್ಲ ಸರಿಯಾಗಿ ಮಾಡಿ, ಎಲ್ಲ ಡೊಂಕು ಪಂಕುಲ್ ಆಗಿರುತ್ತೆ, ಅದಕ್ಕೆ ಕರೆಕ್ಟ್ ಆಗಿ ಮಾಡಿ ಮತ್ತೆ ಅದಕ್ಕೆ ಕುಟ್ಟಿ ಸರಿ ಮಾಡಿ ರಿಪೇರಿ ಮಾಡಿ ಆ ರಥನ ರೆಡಿ ಮಾಡ್ತಾರೆ, ಎಷ್ಟೋ ಕಷ್ಟಪಟ್ಟು. ಆಮೇಲೆ ಆ ಒಂದು ಜಾಗ ಏನಿದೆ ಅವ್ರ ಮನೆ ಹತ್ರ, ಸುತ್ತಲೂ ಮನೆ ಹತ್ರ ಎಲ್ಲ ಮಕ್ಕಳನ್ನ ಫ್ಯಾಮಿಲಿಯವ್ರನ್ನೆಲ್ಲ ಕರೀತಾರೆ, ಒಬ್ರೊಬ್ರು ಒಂದೊಂದು ಭೋಗ ಮಾಡ್ಕೊಂಡು ತಗೊಂಡ್ಬಂದು ಭಗವಂತನಿಗೆ ಅರ್ಪಿಸಿ, ಆತರ 7-8 ದಿವಸ ರಥಯಾತ್ರೆ ಮಾಡ್ತಾರಂತೆ ಅಭಯ್. ಓಕೆ, ಸಣ್ಣ ವಯಸ್ಸಲ್ಲಿ ಯೋಚನೆ ಮಾಡಿ, ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ರಥೋತ್ಸವ ಮಾಡೋದು ಅಂದ್ರೆ, ಮಕ್ಕಳನ್ನ ಕರೆದ್ಬಿಟ್ಟು, ಕೆಲವೊಂದ್ ಮಕ್ಕಳೆಲ್ಲ ಕರ್ತಾಲ್ ಮಾಡ್ತಿದ್ದಾರೆ ನೋಡಿ, ಕರ್ತಾಲ್ ಬಾರಿಸ್ತಾರೆ, ಕಾಣಿಸ್ತಿದ್ಯಾ? ಕೆಲವು ಮಕ್ಕಳೆಲ್ಲ ಮೃದಂಗ ನುಡಿಸ್ತಾ ಇದ್ದಾರೆ, ಕೆಲವರೆಲ್ಲ ರಥ ಎಳಿತಾ ಇದಾರೆ. ಅಭಯ್ ಇಲ್ಲಿ ಏನ್ ಮಾಡ್ತಾರೆ, ಪೂಜೆ ಮಾಡ್ತಿದ್ದಾರೆ, ಆರತಿ ಮಾಡ್ತಾ ಇದಾರೆ ಅಭಯ್. ಅವ್ರ ತಂದೆ ಗೌರ್ಮೋಹನ್ದೇನು ಅದೇ ಮಾಡಿರಲ್ಲ, ಅವ್ರ ಕೆಲ್ಸದಿಂದ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಭಗವಂತನ ಪೂಜೆ ಮಾಡೋರು, ಆರತಿ ಮಾಡೋರು. ಟಿಂಗ್ 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 ಶಬ್ದ ಬರೋದು, ಗಂಟೆ ಶಬ್ದ. ಅಭಯ್ ಮಲ್ಕೊಂಡಿರೋನಿಗೆ ಎದ್ಬಂದು ನೋಡ್ತಾ ಇದ್ದ. ಅವ್ರ ಅಪ್ಪ ಮಾಡಿದನ್ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಿದ್ದ. ನಮ್ಮ ತಂದೆ ಯಾವಾಗ್ಲೂ ಪೂಜೆ ಮಾಡ್ತಿದ್ದಾರೆ, ನಾನು ಇದನ್ನ ಮಾಡ್ಬೇಕು ಅಂತ. ಆತರ ತಂದೆ ತಾಯಿ ಮಾಡೋದನ್ನ ಯಾವಾಗ್ಲೂ ಮಕ್ಕಳು ಹೇಗೆ ಕಲ್ತ್ಕೋತಾರೆ ಅನ್ನೋದಕ್ಕೆ ಅಭಯ್ ಚರಣ್ ಸಣ್ಣ ವಯಸ್ಸಲ್ಲೇ ಆ ಒಂದು ರಥಯಾತ್ರೆ ಮಾಡೋದು, ರಥೋತ್ಸವ ಮಾಡೋದು, ಪೂಜೆ ಮಾಡೋದು, ಆರತಿ ಮಾಡೋದನ್ನ ಮಾಡೋರು. ಸೊ ಪ್ರಭುಪಾದ ದೊಡ್ಡವರಾಗಿ ಯಾವಾಗಪ್ಪ 1965 ಅವರು 1965 ಅವರು ಅಮೆರಿಕ ಹೋಗ್ತಾರೆ. ನಾವು ನೋಡಿದ್ರೆ ಚರ್ಚೆ ಮಾಡಿದ್ವಿ ನಮ್ಮ ಲೆವೆಲ್ ಬಂದಾಗ. ಸೊ ಜಲದೂತ ಅನ್ನೋ ಒಂದು ಕಾರ್ಗೋ ಶಿಪ್ ಅಲ್ವಾ, ಕಾರ್ಗೋ ಅದೆಲ್ಲ ಸಾಮಾನು ತಗೊಂಡು ಹೋಗುವಂತ ಶಿಪ್, ಅದನ್ನ ಹತ್ತಿಯವರು ಅವ್ರ ಗುರುಗಳಾದಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಹೇಳ್ದಂಗೆ ಇವರು ಫಾಲೋ ಮಾಡ್ತಾರೆ. ಏನಂದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಭಕ್ತಿ ಪ್ರಚಾರ ಮಾಡು, ಭಗವಂತನ ಬಗ್ಗೆ ಗುಣಗಾನ ಮಾಡು, ಅಲ್ಲಿ ನಾಮ ಸಂಕೀರ್ತನೆ ಸ್ಪ್ರೆಡ್ ಮಾಡೋದಕ್ಕೆ. ಚೈತನ್ಯ ಮಹಾಪ್ರಭು ಏನು ಯಾರೇ ದೇಕೋ ತಾರೆ ಕಹೋ ಕೃಷ್ಣ ಉಪದೇಶ್ ಹಮಾರ ಆಗ್ರಹ ಅಂತ ಹೇಳ್ತಾರೆ. ಯಾರೇ ದೇಕೋ ತಾರೆ ಕಹೋ ಕೃಷ್ಣ ಉಪದೇಶ, ಎಲ್ಲರಿಗೂ ಕೃಷ್ಣ ಉಪದೇಶನ ಕೊಡು ಅಂತ ಅವ್ರು ಏನ್ ಹೇಳ್ತಾರೆ, ಅದನ್ನ ಪ್ರಚಾರ ಮಾಡೋದಕ್ಕೆ ಹೋಗ್ತಾರೆ ಶ್ರೀ ಪ್ರಭುಪಾದರು. ಸೊ ಅಲ್ಲಿ ಇಸ್ಕಾನ್ ಒಂದು ಸಂಸ್ಥೆನ ಶುರು ಮಾಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಂದು ಸಂಸ್ಥೆ ಬೇಕು ಅಲ್ವಾ, ನಡ್ಸ್ಕೊಂಡು ಹೋಗೋದಿಕ್ಕೆ, ಒಂದು ಆಧ್ಯಾತ್ಮಿಕ ಕಾರ್ಯಗಳು ಮಾಡೋದಕ್ಕೆ ಒಂದು ಗೈಡೆನ್ಸ್ ಬೇಕು. ಸೊ ಸಂಸ್ಥೆನ ತೆಗಿತಾರೆ ನೋಡಿ. ಈ ವಾಸ್ ಸರೌಂಡೆಡ್ ಬೈ ಮೆನಿ ನ್ಯೂ ಪೀಪಲ್ whom he made devotees. ಎಲ್ಲ ಹೊಸ ಜನ, ಅವ್ರಿಗೆ ಏನು ಗೊತ್ತಿಲ್ಲ, ಕೃಷ್ಣ ಗೊತ್ತಿಲ್ಲ, ಅಲ್ಲಿ ಸನಾತನ ಧರ್ಮ ಅನ್ನೋದು ಏನೂ ಇಲ್ಲ, ಎಲ್ಲ ಮ್ಲೇಚ್ಛ ಅಲ್ಲ. ಮ್ಲೇಚ್ಛ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂದ್ರೆ 4 ವರ್ಣ ಇದೆ. ಆ 4 ವರ್ಣಕ್ಕಿಂತ ಕೆಳಗಡೆ ಇರುವಂತದ್ದು ಏನಂದ್ರೆ ಮ್ಲೇಚ್ಛ, ಚಂಡಾಲ, ಮ್ಲೇಚ್ಛ ಅಂದ್ರೆ ಕೆಳಗಡೆ ಮಟ್ಟಕ್ಕೆ ಇರೋದು. ಅಂತ ವ್ಯಕ್ತಿಗಳನ್ನ ಉದ್ಧಾರ ಮಾಡಿದಾರೆ ಪ್ರಭುಪಾದ. ಓಕೆ, ಸೊ ನಮ್ಮ ಸನಾತನ ಧರ್ಮದಲ್ಲಿ ಬ್ರಾಹ್ಮಣರು ಇರೋದು ಸಂವಾಟ್ ಮಾಡ್ಕೊಂಡು ಹೋಗ್ತಾರೆ, ಭಕ್ತಿನೂ ಅಲ್ಲ ಅವ್ರು ಮಾಡೋದು. ಸ್ವಲ್ಪ ಮಟ್ಟಿಗೆ ಜ್ಞಾನ, ನಿರಾಕಾರ ರೂಪನ ಪೂಜಿಸೋದು ಅದು ಮಾಡ್ತಾರೆ. ಬಟ್ ಪ್ರಭುಪಾದ ಎಷ್ಟು ಗ್ರೇಟ್ ಅಂದ್ರೆ ಅವ್ರು ಮ್ಯಾಜಿಕೇ ಮಾಡಿದ್ರು, ಮ್ಲೇಚ್ಛ ಅಂತ ವ್ಯಕ್ತಿಗಳನ್ನ ಪತೀತರನ್ನ ಅವ್ರು ಉದ್ಧರಿಸೋದು ಪ್ರಭುಪಾದ. ಸೊ ಅಲ್ಲಿ ಮಾಲತಿ ದೇವಿ ಅಂತ ಒಂದು ಹೊಸ ಡಿವೋಟಿ ಇರ್ತಾರೆ.
ಜಸ್ಟ್ ಎಲ್ಲ ಟ್ರೈನಿಂಗ್ ಇವಾಗ ಟ್ರೈನಿಂಗ್ ಕೊಟ್ಟಿರೋ ಅಂತ ಭಕ್ತರು ಇರ್ತಾರೆ. ಸೊ ಅಲ್ಲಿ ಒಂದು ಇಂಡಿಯನ್ ಸ್ಟೋರ್ ಇರುತ್ತೆ, ನಮ್ಮ ಭಾರತ ದೇಶದ ಒಂದು ಅಂಗಡಿ ಇರುತ್ತೆ. ಅಲ್ಲಿ ಎಷ್ಟೊಂದೆಲ್ಲ ಈ ತರ ವಿಗ್ರಹಗಳು, ಎಷ್ಟೊಂದೆಲ್ಲ ನಾವು ಪೂಜೆ ಮಾಡುವಂತ ಸಾಮಾನು, ಗಂಗಾ ಜಲು ಎಲ್ಲ ಇಟ್ಕೊಂಡಿರ್ತಾರೆ ಕೆಲವರು ಇಂಡಿಯನ್ಸ್ ಬಂದಿರೋರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾಲತಿ ದೇವಿ ಒಂದ್ ದಿವಸ ಈ ಜಗನ್ನಾಥನ ರೂಪ ನೋಡಿ ಏನೋ ಹೊಸದಾಗಿದೆಯಲ್ಲ, ನೋಡೋದಕ್ಕೆ ಗೊಂಬೆ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಪ್ರಭುಪಾದ ಕೊಡ್ತಾರೆ. ಕೊಟ್ಬಿಟ್ಟು ಅವ್ರ ಟೇಬಲ್ ಮೇಲೆ ಇಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಸ್ವಲ್ಪ ಸಮಯ ಅಂದ್ರೆ ಪ್ರಭುಪಾದ ಬಂದ್ಬಿಟ್ಟು ನೋಡ್ಬಿಟ್ಟು, ಅಯ್ಯೋ ಜಗನ್ನಾಥನ ನನ್ ಟೇಬಲ್ ಮೇಲ ಜಗನ್ನಾಥ ಬಂದಿದ್ದಾನ ಇಲ್ಲಿಗೆ ಅಂತ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನ್ ಯಾರಂತಿದ್ದೆ ಗೊತ್ತಾ, ಜಗನ್ನಾಥನ್ ತಗೊಂಬಂದಿದ್ಯಾ ನೀನು ಅಂತ ಹೇಳ್ತಾರೆ. ಹೌದಾ ಹೌದಾ ಪ್ರಭುಪಾದ್, ನಂಗೆ ಗೊತ್ತಿರಲಿಲ್ಲ ಯಾರೇ ಜಗನ್ನಾಥ ಅಂದ್ರೆ ಅಂತ. ಆಗ ಪ್ರಭುಪಾದ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಗನ್ನಾಥ ಅಂದ್ರ ಪೂರಿ ಕ್ಷೇತ್ರದ ಬಗ್ಗೆ, ಹೆಂಗ ರಥೋತ್ಸವ ನಡೆಯುತ್ತೆ, ಯಾವ ತರ ಚೈತನ್ಯ ಮಹಾಪ್ರಭು ಎಲ್ಲ ಕೀರ್ತನೆ ಮಾಡೋರು, ಹೇಗೆ ಅಲ್ಲೆಲ್ಲ ರಥಯಾತ್ರೆ ಮಾಡ್ತಾರೆ ಎಲ್ಲ ವಿವರಿಸ್ತಾರೆ ಪ್ರಭುಪಾದ್. ಅವಾಗೆಲ್ಲ ತುಂಬಾ ಇವ್ರು ಇನ್ಸ್ಪೈರ್ ಆಗ್ತಾರೆ. ಯಾರು ಈ ಮಾತಾಜಿ ಮತ್ತೆ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಶ್ಯಾಮ್ ಸುಂದರ್ ಪ್ರಭು ಅಂತ. ಹಾಗಾದ್ರೆ ಜಗನ್ನಾಥ ಜೊತೆ ಇನ್ನಿಬ್ರು ವಿಗ್ರಹ ಇರ್ಬೇಕಲ್ಲ, ಒಂದು ಬೆಳ್ಳಿಗಿರೋದು, ಒಂದು ಹಳದಿ ಬಣ್ಣ. ಹೌದು ಇದ್ದಾರೆ, ಅವ್ರ ತಗೊಂಬನ್ನಿ ಅಂತ ಹೇಳ್ತಾರೆ. ಸೊ ಅವ್ರಿಬ್ರು ತಗೊಂಬಂದ್ಬಿಟ್ಟು ಅಲ್ಲಿ ಶ್ಯಾಮ್ ಸುಂದರ್ ಪ್ರಭು ಹತ್ರ ಕೆತ್ತನೆ ಮಾಡ್ಸಕ್ ಹೇಳ್ತಾರೆ. 3 ಫೂಟ್ ಹೈ ಅಷ್ಟು ಮತ್ತೆ ನೀವು ವಿಗ್ರಹನ ಮಾಡ್ಬೇಕು, ಕೆತ್ತನೆ ಮಾಡ್ಬೇಕು. ಹೆಂಗೆ ಆ ಯಾರಪ್ಪ ಇಂದ್ರದ್ಯುಮ್ನ ಮಹಾರಾಜರು ಕೂಡ ವಿಶ್ವಕರ್ಮದ ಒಂದು ಸಹಾಯದಿಂದ ಜಗನ್ನಾಥ ಬಲದೇವ ಸುಭದ್ರನ ವಿಗ್ರಹನ ಕೆತ್ತಿಸ್ತಾರೋ ಆತರ ನೀವು ಮಾಡ್ಬೇಕಿಲ್ಲಿ, ಇಲ್ಲಿ ಅಮೆರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಂತ ಪ್ರಭುಪಾದ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಅವಾಗ ಅವ್ರು ಕೂತ್ಕೊಂಡು ನೋಡಿ ಕೆತ್ತನೆ ಮಾಡ್ತಾರೆ. ಫೋಟೋ ಅವಾಗೆಲ್ಲ ಪೇಂಟ್ ಮಾಡ್ಬಿಟ್ಟು ಸೇಮ್ ಒರಿಜಿನಲ್ ಜಗನ್ನಾಥ ಬಲದೇವ ಸುಭದ್ರ ಹೆಂಗಿದಾರ ಪೂರಿದಲ್ಲಿ ಅದೇ ತರ ಇವ್ರು ಪೇಂಟ್ ಮಾಡ್ಬಿಟ್ಟು ಅವ್ರಿಗೆ ಆರತಿ ಮಾಡ್ತಾರೆ. ಅಲ್ಲಿ ನೋಡಿ ಇಲ್ಲೆಲ್ಲ ಕ್ಯಾಂಡಲ್ಸ್ ಇಟ್ಕೊಂಡು ಆರತಿ ಮಾಡಕ್ ಶುರು ಮಾಡ್ತಾರೆ. March 26th, appearance day of the Chaitanya. First set of deities were installed in ISKCON in the Western world. Then he delivered a short lecture, and then he arranged for a large candle on a plate, made the devotees and guests offer the flames in circle. ಈ ತರ ಹಿಂಗ್ ನಮಗ್ ಗೊತ್ತು ಆರತಿ ಈ ತರ ತೋರಿಸ್ಬೇಕು ಅನ್ನೋದು, ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಈ ತರ ತೋರಿಸ್ಬೇಕು, ಹಿಂಗ್ ಸರ್ಕಲ್ ಮಾಡಿ ತೋರಿಸ್ಬೇಕು ಅನ್ನೋ ಪ್ರತಿಯೊಂದು ಹೇಳಿ ಅವ್ರಿಗೆ ಕೀರ್ತನೆ ಮಾಡಿಸಿ ಕೊನೆಗೆ ಒಂದ್ ದಿವಸ ರಥಯಾತ್ರೆ ಮಾಡಿಸ್ತಾರೆ. ಒಂದ್ ದಿವಸ ಪ್ರಭುಪಾದ್ ಮಲಗಿರ್ತಾರಂತೆ, ರಥ ಹೋಗೋದನ್ನ ನೋಡ್ತಾರಂತೆ ಹೊರಗಡೆ. ಏನಿದೆ ರಥ ಇದೆ ಇಲ್ಲಿ, ಹಾಗಾಗಿ ಯಾಕೆ ನಾವು ಜಗನ್ನಾಥ ಬಲದೇವ ಸುಭದ್ರನ ಕೂಡಿಸ್ಬಿಟ್ಟು ಯಾಕೆ ರಥಯಾತ್ರೆ ಮಾಡಬಾರ್ದಿಲ್ಲ ಅಂತ ಫಸ್ಟ್ ರಥಯಾತ್ರೆ ಮಾಡಿಸ್ತಾರೆ 1967 ಸ್ಯಾನ್ ಫ್ರಾನ್ಸಿಸ್ಕೋ. ಎಲ್ಲರಿಗೆ ಎಷ್ಟು ಜನ ಅಮೆರಿಕನ್ ಜನ ಎಲ್ಲ ಬಂದ್ಬಿಟ್ಟು ಭಾಗವಹಿಸಿ ಫಸ್ಟ್ ರಥಯಾತ್ರೆ ಮಾಡ್ತಾರೆ. ರಥಯಾತ್ರೆ ಇಸ್ ಹೆಲ್ಡ್ ಅಲಾಂಗ್ ದ ಮೇನ್ ಸ್ಟ್ರೀಟ್ಸ್ ಆಫ್ ದ ಮೇಜರ್ ಸಿಟೀಸ್ ಆಫ್ ದ ವರ್ಲ್ಡ್. ಈಗ ಬರೀ ಮುಂಚೆ ಪೂರಿದಲ್ಲಿ ಮಾತ್ರ ಇತ್ತು, ಇವಾಗ ಎಲ್ಲಾ ಕಡೆ, ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ಕಡೆ ಮಾಡ್ತಾರೆ. ಆಕ್ಲ್ಯಾಂಡ್, ಸ್ಯಾಂಡಿಗೋ, ಪರ್ತ್, ಮೈಮಿ, ಅಟ್ಲಾಂಟಾ, ಪ್ಯಾರಿಸ್, ಎಲ್ಲಾ ಕಡೆ ಆಸ್ಟ್ರೇಲಿಯಾ, ಪಾಕಿಸ್ತಾನ್ ಎಲ್ಲ ಕಡೆ ಮಾಡ್ತಾರೆ. ಎಷ್ಟೆಲ್ಲ ಭಕ್ತರು ರೆಡಿ ಆಗ್ತಾರೆ. ಸೊ ಇದು ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ ಇದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೃಷ್ಣ ಅಂದ್ರೆ ಓನ್ಲಿ ಹಿಂದೂಸಿಗೆ ಮಾತ್ರ ಕಾದು, ಭಾರತ ದೇಶಕ್ಕೋಸ್ಕರ ಮಾತ್ರ ಕಾದು. ಜಗನ್ನಾಥ ಅಂದ್ರೆ ಜಗತ್ತಿಗೆ ನಾಥ, ಇಡೀ ಪ್ರಪಂಚಕ್ಕೆ ಭಗವಂತ. ಹಾಗಾಗಿ ಪ್ರತಿಯೊಬ್ಬರು ಭಗವಂತನ ಪಾಕಿಸ್ತಾನದಲ್ಲೂ ಮಾಡ್ತಾರೆ. ಹಾ ಪಾಕಿಸ್ತಾನದಲ್ಲೂ ರಥಯಾತ್ರೆ ಮಾಡ್ತಾರೆ. ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ, ಪ್ರತಿಯೊಂದು ಮೇಜರ್ ಸಿಟೀಸ್ ಎಲ್ಲಾ ಕಡೆ ನೋಡಿ. ಕೆಲವು ಕಡೆ ಬೇರೆ ಬೇರೆ ರಥದಲ್ಲಿ ಮಾಡ್ತಾರೆ, ನಮ್ಮ ಪೂರಿದಲ್ಲಿ ಮಾಡ್ದಂಗೆ. ಕೆಲವು ಕಡೆ ಒಂದೇ ರಥದಲ್ಲಿ 3 ಜನನು ಕೂಡಿಸ್ತಾರೆ ಜಗನ್ನಾಥ ಬಲದೇವ. ಓಕೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವ ತುಮೇ, ಜಯ ಜಗನ್ನಾಥ್ ಜಯ ಜಗನ್ನಾಥ್ ಜಯ ಜಗನ್ನಾಥ ಸ್ವಾಮಿ, ಜಯ ಜಗನ್ನಾಥ್. ಅದು ಇವತ್ತಿನ ಯಾರು ಜಗನ್ನಾಥಾಷ್ಟಕ ಮಾಡಿದ್ರೆ ಆಡ್ಬಿಟ್ಟು ನಾವು ಈ ಕಾರ್ಯಕ್ರಮ ಮುಗಿಸ್ಬೋದು. ಓಕೆ, ಮತ್ತೆ ನಾಳೆ ಮತ್ತೆ ಮುಂದುವರ್ಸೋಣ. ನಾಳೆ ಮತ್ತೆ 3ನೇ ದಿವಸ ಮತ್ತೆ 4ನೇ ದಿವಸದ್ದು ಇನ್ನೂ ಒಳ್ಳೆ ವಿವರಗಳ ಬಗ್ಗೆ, ಹೇಗೆ ಇಂದ್ರದ್ಯುಮ್ನ ಮಹಾರಾಜ ಕೆತ್ತನೆ ಮಾಡಿದ್ರು, ಹೇಗೆ ಬಂತು ಅನ್ನೋದನ್ನ ನಾವು ನೋಡೋಣ. ಒರಿಜಿನಲ್ ಆಗಿ ಏನ್ ಕತೆ ಏನು ಅನ್ನೋದು, ಯಾಕೆ ಹೇಗೆ ರೂಪನ ಬಂತು ಅನ್ನೋದು ನಾಳೆ. ಹರೇ ಕೃಷ್ಣ ಮಾತಾಜಿ. ಹರೇ ಇದು ಕೃಷ್ಣ. ಒಂದೇ ಮೂರ್ತಿನೇ ಸ್ವಲ್ಪ ಚೇಂಜ್ ಇದೆ ಮಾತಾಜಿ. ಜಗನ್ನಾಥ ಯಾವ ದೇವ್ರು ಆ ಟೈಪ್ ಇಲ್ಲ. ಅಂದ್ರೆ ಮೂರ್ತಿ ಸ್ಟ್ರಕ್ಚರ್ ಪೂರಾ ಚೇಂಜ್ ಇದೆ ಮಾತಾಜಿ. ಎಲ್ಲಿ? ಜಗನ್ನಾಥಪುರಿ ಮಾತಾಜಿ. ಪೂರಿದಲ್ಲಿ. ಅದು ಅಂದ್ರೆ ಯಾವ ಮೂರ್ತಿನೂ ಆ ಟೈಪ್ ಇಲ್ಲ ಮಾತಾಜಿ. ಬೇಕಾದ ದೇವ್ರು ನೋಡಿದ್ರು ಅನ್ಸಲ್ಲ. ಇದು ಒಂದ್ ಸ್ವಲ್ಪ ಚೇಂಜ್ ಇದೆ ಪೂರಾ. ಸ್ವಲ್ಪ ಚೇಂಜ್ ಇರುತ್ತೆ, ಹೌದು. ಆದ್ರೆ ಮಹಿಮೆದಲ್ಲಿ ಮಾತಾಜಿ ಏನು ವ್ಯತ್ಯಾಸ ಇಲ್ಲ. ಮಹಿಮೆದಲ್ಲಿ ಇಬ್ರು ರಾಜಾಪುರ್ ಜಗನ್ನಾಥ್ ಆಗಿರ್ಬೋದು ಅಥವಾ ಪೂರಿ ಜಗನ್ನಾಥ್ ಆಗಿರ್ಬೋದು. ಅಂದ್ರೆ ಜಗನ್ನಾಥ ದೇವ್ರ ನೋಡಿದ ತಕ್ಷಣ ನಮ್ಮ ಕಣ್ಣುಗಳೇ ಮೊದಲು ಕಾಣಿಸೋದು ಮಾತಾಜಿ. ದೊಡ್ಡ ಕಣ್ಣುಗಳೇ ಕಾಣಿಸುತ್ತೆ. ಅದೇ ಹೇಳ್ತಾರಲ್ಲ, ಜಗನ್ನಾಥಿಗೆ ಕಣ್ಣು ರೆಪ್ಪೆನೇ ಇಲ್ವಂತೆ.
ಅವ್ರು ಯಾವತ್ತೂ ಹಾ ಕಣ್ಣು ಮುಚ್ಚೋದೇ ಇಲ್ಲ, ತೆಗೆದು ಕಣ್ಣು. ಯಾವಾಗ್ಲೂ ನೋಡ್ತಾನೆ ಇರ್ತಾರ, ಅವ್ರ ಭಕ್ತರನ್ನ ಯಾವಾಗ್ಲೂ ಹಾ, ನೋಡ್ತಾನೆ ಹಾ. ಇರ್ತಾರಂತೆ ಜಗನ್ನಾಥ. ಹೌದೌದು ಮಾತಾಜಿ. ಓಕೆ, ಆತರ ಎಷ್ಟೆಲ್ಲಾ ಕಥೆಗಳಿದೆ ಜಗನ್ನಾಥದ್ದು, ಎಷ್ಟೆಲ್ಲ ಇದೆ. ಒಂದು ಪುಸ್ತಕನೇ ತಗೊಂಡ್ಬಂದಿದ್ದೀನಿ ನಾನು ಆಕ್ಚುಲಿ. ಅಲ್ಲಿ ಹಾ ನಾವು ಇದಕ್ಕೆ ಹೋಗಿದ್ವಲ್ಲ, ಅಲ್ಲಿ ಇಸ್ ಹಾಲಿನೆಸ್ ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜನವರು, ಅವ್ರು ಹಾ ಜಗನ್ನಾಥ ಕಾಣಿಸ್ತಿದೆ ಪುಸ್ತಕ. ಹಾ ಹಾ ಮಾತಾಜಿ ಕಾಣಿಸ್ತಿದೆ ಅವರು ಈ ಕಡೆ. ಪುಸ್ತಕ ಜಗನ್ನಾಥ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಅವ್ರ ಸಿಗ್ನೇಚರ್ ಮಾಡಿದ್ದಾರೆ ಇವರು ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್. ಇಷ್ಟೆಲ್ಲ ಕಥೆಗಳಿದೆ. ಮಾತಾಜಿ ಅದು ಇಂಗ್ಲಿಷ್ ಅಲ್ಲಿ ಇರೋದು ಮಾತಾಜಿ. ನಾನ್ ಹಾ, ಕನ್ನಡದಲ್ಲಿ ಕೇಳಿದೆ, ಸಿಗ್ಲಿಲ್ಲ ಅಲ್ಲಿ ಇದ್ರಲ್ಲಿ ಇಲ್ಲ ಇದು ಶೇಷಾದ್ರಿ ಕನ್ನಡದಲ್ಲಿ ಇಲ್ಲ ಮಾತಾಜಿ, ಎಲ್ಲ ಫಸ್ಟ್ ಇಂಗ್ಲಿಷ್ ಅಲ್ಲೇ ಬರುತ್ತೆ. ಮೇನ್ ಅರ್ಥ ಬುಕ್ಸ್ ಅಲ್ವಾ. ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಮಾತಾಜಿ ಅದು ಇಂಗ್ಲಿಷ್. ಇದೇ ಕಥೆಗಳನ್ನ ಇವಾಗ ಏನ್ ರಥಕಥದಲ್ಲಿ ಕವರ್ ಮಾಡ್ತೀವಲ್ಲ ಮಾತಾಜಿ, ಅದೇ ಕಥೆಗಳು ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿದೆ. ಹಾ ಮಾತಾಜಿ. ಈಗ ಮಾತಾಜಿ ಹೇಳಿದ್ರಲ್ಲ, ಈಸಿ ಅನಿಸ್ತು ಮಾತಾಜಿ ಈಗ. ತಿಳ್ಕೊಳ್ಳಿಕ್ಕೆ ಈಸಿ ಅನಿಸ್ತು ಈಗ. ಎಸ್ ಮಾತಾಜಿ. ಹಾ. ಯಾರಾದ್ರೂ ಜಗನ್ನಾಥ ಅಷ್ಟಕಂ ಮಾಡ್ತೀರಾ? ಪ್ರತಿನಿತ್ಯ ನಾನು ಜಗನ್ನಾಥ ಅಷ್ಟಕಂ ಹೇಳ್ಬಿಟ್ಟು ಕಾರ್ಯಕ್ರಮ ಹಾ ಏನ್ ಮಾಡೋಣ. ಮಾತಾಜಿ ನೀವು ಯಾರು ಮಾಡ್ತೀರಾ? ನಾನು ಹೇಳ ಮಾತಾಜಿ. ಮತ್ತೆ ಎಲ್ಲ ಎಂಟು ಇದೆ ಅಲ್ವಾ, ಎಂಟರಲ್ಲಿ ಎಲ್ಲ ಎಂಟು ಮಾಡ್ತೀರಾ, ಇಲ್ಲಾಂದ್ರೆ ಡಿವೈಡ್ ಮಾಡೋಣ? ಡಿವೈಡ್ ಮಾಡಿ ಮಾತಾಜಿ. ಡಿವೈಡ್ ಮಾಡೋಣ. ಹಾ ಯಾರ್ಯಾರು ಹೇಳ್ತೀರಾ? ಕೈ ಎತ್ತಿ ಒಂದ್ಸರಿ. ಜಗನ್ನಾಥ ಅಷ್ಟಕಂ ಎಲ್ರ ಹತ್ರ ಇದೆಯಾ ಬುಕ್ಕು, ಸಾಂಗ್ ಬುಕ್ಕು? ಇಲ್ಲ ಮಾತಾಜಿ. ಯಾರ ಹತ್ರ ಇದೆಯೋ ಅವ್ರು ಮಾಡಿ. ನಿಶಾಂತ ಮಾತಾಜಿ ಹಾಡ್ತಾರೆ. ಮತ್ತೆ ಯಾರು ಹಾಡ್ತೀರಾ? ನಾನ್ ಆಡ್ತೀನಿ ಮಾತಾಜಿ. ಯಾವ್ದು ಮಾತಾಡ್ತೀನಿ? ಜಗನ್ನಾಥ ಅಷ್ಟಕ. ಗಾಯತ್ರಿ ದೇವಿ ಮಾತಾಜಿ ಹಾಡ್ತೀರಾ? ಹಾ, ಆಡ್ತೀನಿ Okay. ಮಾತಾಜಿ. ಆಮೇಲೆ ಮತ್ತೆ ಯಾರಿದ್ದೀರಾ? ಯಾರು ಹಾಡ್ತೀರಾ? ನಾನ್ ಆಡ್ತೀನಿ ಮಾತಾಜಿ. ಸುಜಾತಾ ಮಾತಾಜಿ. ಮತ್ತೆ ನಾನ್ ಆಡ್ತೀನಿ ಮಾತಾಜಿ. ಯಾರು? ಅರುಣಾ ಮಾತಾಜಿನಾ? ಹಾ, ನಾಲ್ಕು ಜನ ಅಲ್ವಾ, ಸೊ 8 ಪಾರ ಇರೋದ್ರಿಂದ ಇಬ್ರು ಎರಡೆರಡು ಮಾಡೋಣ, ಎರಡೆರಡು ಸ್ಟ್ಯಾನ್ಸ. ಆಯ್ತಾ? ಹಾ, ಸುಜಾತಾ ಮಾತಾಜಿ ಶುರು ಮಾಡ್ತೀರಾ? ಮಾತಾಜಿ ನಾನು ಹುಡುಕ್ತಾ ಇದೀನಿ ಮಾತಾಜಿ. ಹುಡುಕ್ತಿದ್ದೀರಾ? ಓಕೆ, ಫಸ್ಟ್ ನಿಶಾಂತ ಮಾತಾಜಿ ಮಾಡ್ತೀರಾ? ನಾನ್ ನಿಶಾಂತ ಮಾಡ್ತೀನಿ ಮಾತಾಜಿ ಮಾಡಿ, ಆಮೇಲೆ ಅರುಣಾ ಮಾತಾಜಿ ಮಾಡಿ, ಆಮೇಲೆ ಗಾಯತ್ರಿ ದೇವಿ ಮಾತಾಜಿ, ಆಮೇಲೆ ಸುಜಾತಾ ಮಾತಾಜಿ ಏನ್ ಮಾಡಿ. ಓಕೆ, ಮಾತಾಜಿ. ಎರಡೆರಡು ಪ್ಯಾರ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ರೀ ಜಗನ್ನಾಥ ಅಷ್ಟಕರ್. ಕದಾಚಿತ್ ಕಾಲಿಂದಿ ತಟ ವಿಪಿನ ಟಕರಾವ್ ಮುದಾಭಿರಿ ನಾರಿ ವದನ ಕಮಲಾ ಸ್ವಾದ ಮಧುಪಃ रमा शंभु ब्रह्मामरपति गणेशार्चित पदो जगन्नाथ स्वामी नयन पथगामी भवतु मे भुजे सव्य वेणु क्षीरति शिखिपुच्छं कटितटे दुकूलं नेत्रान्ते सहचरि कटाक्षां दधते सदा श्रीमद्वृन्दावन वसति लीला परिचयो जगन्नाथ स्वामी नयन पथगामी भवतु मे. हरे कृष्ण. ಧನ್ಯವಾದ ಮಾತಾಜಿ. ಅರುಣಾ ಮಾತಾಜಿ ಮಾಡ್ತೀರಾ? ಮಹಾಬೋಧಿಸ್ತೀರಿ. ಮಹಾಬೋಧಿಸ್ತೀರೆ ಕನಕ ರುಚಿರೆ ನೀಲ ಶಿಖರೇ ವಸನ್ ಪ್ರಾಸದಾಂತಹ ಸಹಜ ಭದ್ರ ಬಲಭದ್ರೇನ ಬಲಿನಾ ಸುಭದ್ರ ಮಧ್ಯಸ್ಥ ಸಕಲ ಸುರ ಸೇವಾ ವಸರದೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಕೃಪಾ ಪಾರವಾರ ಸಜಲ ಜಲದ ಶ್ರೇಣಿ ರುಚಿರೋ ರಮಾವಾಣಿ ರಾಮ ಸ್ಫುರದಮಲ ಪಂಕೆ ಮುಖ ಸುರೇಂದ್ರೈರಾಧ್ಯ ಸ್ತುತಿ ಗಣಶಿಖಾ ಗೀತ ಚರಿತೋ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ. ಥ್ಯಾಂಕ್ ಯು ಮಾತಾಜಿ. ಹಾ, ಮಾತಾಜಿ ಮಾಡಿ. ಭಗವತಿ ಲಲಿತ ಭೂದೇವ ಪಟಲೈ
स्तुति प्रादुर्भावं प्रतिपदम् उपकर्ण्य सदयः दया सिन्धुर्बन्धु सकल जगतां सिन्धु सुतया जगन्नाथ स्वामी नयनापथगामी भवतु मे जगन्नाथ स्वामी नयनापथगामी भवतु मे परं ब्रह्म पीडकुवलया दलोत्फुल्लनयनो निवासी नीलाद्रौ निहिता चरणोऽनन्त शिरसि रसानन्ति राधा सरसा वपुरालिङ्गन सुको जगन्नाथ स्वामी नयनापथगामी भवतु मे जगन्नाथ स्वामी नयनापथगामी भवतु मे हरे कृष्ण माताजी ಧನ್ಯವಾದ ಹಾ, ಹೇಳಿ. ಸುಜಾತ ಮಾತಾಜಿ ಮುಂದುವರಿಸಿ. नैव चय राजं न च कनकमाणिक्यं विबाहुं नाय चाहं रम्यं सकलजनकाम्यं वरवधुं सदा कले काले प्रथमापतिन गीतचरितो जगन्नाथ स्वामी नयन पादगामी भावतु मे जगन्नाथ स्वामी नयन पादगामी भावतु मे हरत्वं संसारं द्रुतरम् असरं सुरपते हरत्वं पापानं विदतिं हपारं यादवपाते अहो दिनेन दिनिहितचरणो निश्चितहितम् जगन्नाथ स्वामी नयन पादगामी भावतु मे जगन्नाथ स्वामी नयन पादगामी भावतु मे जगन्नाथाष्टकं पुण्यं याय पठत् प्रयत्त शुचि सर्वपापा विशुद्धात्मा विष्णुलोक सगच्छति जय जगन्नाथ जय जगन्नाथ जय जगन्नाथ जय जगन्नाथ जय बलदेवा सुभद्रमा जय सुदर्शन जय जगन्नाथ जय बलदेवा सुभद्रमा जय सुदर्शन नित्य गौर हरि बोल नित्य गौर हरि बोल नित्य गौर हरि बोल हरि बोल ಜೈ ಹರಿಬೋಲ್ ಹರಿಬೋಲ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ ಸರಿ. ಧನ್ಯವಾದ ಮಾತಾಜಿ. ಏನಾದ್ರು ಪ್ರಶ್ನೆ ಆಯ್ತಾ? ಪ್ರಶ್ನೆ ಆದ್ರೆ ಸ್ಟಾಪ್ ಮಾಡೋಣ. ಮತ್ತೆ ನಾಳೆ ಭೇಟಿಯಾಗೋಣ ಸೇಮ್ ಟೈಮ್ 7 to 8. ಓಕೆ. ಹರೇ ಕೃಷ್ಣ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಎಸ್ ಪ್ರಭು. ಮಾತಾಜಿ ಇವಾಗ ಹೇಳಿದ ಅದು ಶ್ಲೋಕ ಹೇಳಿಲ್ಲ, ಅದು ಸ್ವಲ್ಪ ನನಗೆ ಬೇಕಾಗಿದೆ. ಯಾವ ರೂಪದಲ್ಲಿ ಕಳ್ಸಿಕೊಡ್ತೀರಾ ಮಾತಾಜಿ? ಯಾವ ಶ್ಲೋಕ ಪ್ರಭು? ಇವತ್ತು ಇವತ್ತು 8 ಪ್ಯಾರಾಗ್ರಾಫ್ ಹೇಳಿದ್ರಲ್ಲ ಅದು. ಜಗನ್ನಾಥ ಅಷ್ಟಕಮ್ಮ. ಜಗನ್ನಾಥ ಅಷ್ಟಕಂ ಪ್ರಭು. ಹೌದು ಗ್ರೂಪ್ ಅಲ್ಲಿ ಇದೆ ಮತ್ ಪ್ರಭು, ಗ್ರೂಪ್ ಅಲ್ಲಿ ಇದೆ. ನಮ್ ಗ್ರೂಪ್ ಅಲ್ಲ ಮಾತಾಜಿ. ಅದ್ರಲ್ಲಿ ನಾನು ನೋಡ್ಕೊಂಡು ಹೇಳಿದ್ದು. ಗ್ರೂಪ್ ಅಲ್ಲಿ ಕಳಿಸಿ ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಕನ್ನಡದಲ್ಲಿ ಕಳಿಸಿ. ಓಕೆ ಮಾತಾಜಿ, ನಿಮಗೆ ಕಳಿಸ್ತೀನಿ, ನೀವ್ ಎಲ್ರಿಗೂ ಕಳಿಸ್ರಿ ಮಾತಾಜಿ. ಎಸ್ ಮಾತಾಜಿ ಕಳಿಸಿ, ಫೋಟೋ ತೆಗೆದು ಕಳಿಸಿ ಮಾತಾಜಿ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ ಪ್ರಭು, ನಾನು ಕಳಿಸ್ಕೊಡ್ತೀನಿ ಪ್ರಭು. ಆಯ್ತು ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಓಕೆ ಪ್ರಭು. ಹರಿ ಬೋಲ್ ಮಾತಾಜಿ, ಹರಿ ಬೋಲ್. ಹರಿ ಬೋಲ್. ಥ್ಯಾಂಕ್ ಯು ಮಾತಾಜಿ. ಎಲ್ರಿಗೂ ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇಂಗ್ಲಿಷ್ ಅಲ್ಲೂ ಇದೆ ಪ್ರಭು. ಕೆ ಸಾಂಗ್ಸ್ ಅಂತ ಕೊಟ್ರೆ ಜಗನ್ನಾಥ ಅಷ್ಟಕಂ ಕೆ ಸಾಂಗ್ಸ್ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಸಿಗುತ್ತೆ. ಇವಾಗ ನಿಮ್ಮಲ್ಲಿ ಯಾವ್ದು ಮಾತಾಡಿ? ಕನ್ನಡನ ಯಾವ ಲ್ಯಾಂಗ್ವೇಜ್? ಎರಡು ಇದೆ ಇವಾಗ. ಅದು ಪ್ರಭು ಸಂಸ್ಕೃತ ಪ್ರಭು. ಅದು ಜಗನ್ನಾಥ ಅಷ್ಟಕಂ. ಅದು ಮೊಬೈಲ್ ಅದು ಲಿರಿಕ್ಸ್ ಅಲ್ಲಿ ಲಿರಿಕ್ಸ್ ಬಂದ್ಬಿಟ್ಟು ಪ್ರಭು ನಿಮ್ಗೆ ಇಂಗ್ಲಿಷ್ ಬೇಕಾ ಕನ್ನಡ ಬೇಕಾ? ಕನ್ನಡ ಇದೆ ಒಳ್ಳೆಯದು. ಯಾಕಂದ್ರೆ
ಲ್ಯಾಂಗ್ವೇಜ್ ಒಂದು ಉಚ್ಚಾರ ಮಾಡ್ಬೇಕಾದ್ರೆ ಕನ್ನಡ English ಕಳಿಸ್ತೀನಿ ಸ್ವಲ್ಪ ಪ್ರಭು. ಕನ್ನಡ ವ್ಯತ್ಯಾಸ ಕಳಿಸ್ಕೊಡ್ತೀನಿ. ಆಗತ್ತೆ. ಕನ್ನಡ ಕಳ್ಸ್ಕೊಡ್ತೀನಿ ಪ್ರಭು. ಆಯ್ತು ಮಾತಾಡಿ. ಆಯ್ತು, ಥ್ಯಾಂಕ್ ಯು ಮಾತಾಡಿ.